ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸಮಸ್ತ ಶ್ರೋತೃಗಳಿಗೂ, ಆನ್ಲೈನ್ನಲ್ಲಿ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಸಂಬಂಧಿತರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ನಭ ಸೀಳಿದ ದನಿಯಿಂದ ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನು ನಾವು 2 ತಿಂಗಳ ಹಿಂದೆ ಮಾಡ್ತಾಯಿದ್ವಿ. ವಿವೇಕಾನಂದರ ಕೊಲಂಬೋದಿಂದ ಅಲ್ಮೋರಾಕ್ಕೆ ಆ ಗ್ರಂಥವನ್ನು ವಿಶೇಷವಾಗಿ ಇಟ್ಟುಕೊಂಡು ಅವರ ಆಲೋಚನೆಯ ವಿಸ್ತಾರದ ಪರಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಅಲ್ಲಿತ್ತು. ಅದರ ಮುಂದುವರೆದ ಭಾಗವಾಗಿ ವಿವೇಕಾನಂದರ ಇನ್ನೊಂದಷ್ಟು ಚಿಂತನೆಯನ್ನು ಮೆಲುಕು ಹಾಕುವ ಪ್ರಯತ್ನವನ್ನು ಇವತ್ತಿನಿಂದ ಮುಂದಿನ 5 ದಿನಗಳ ಕಾಲ ಮಾಡುವ ಪ್ರಯತ್ನ ಮಾಡೋಣ. ಸ್ವಾಮಿ ವಿವೇಕಾನಂದರ ಕರ್ಮಯೋಗದ ಚಿಂತನೆಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಈ ಸೀರೀಸಿಗೆ ಆಯ್ಕೆ ಮಾಡಿಕೊಂಡಿದ್ದೀನಿ. ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿದ್ದಾಗ, ವಿಶೇಷವಾಗಿ ನ್ಯೂಯಾರ್ಕ್ ಸಿಟಿನಲ್ಲಿದ್ದಾಗ 1895 ಡಿಸೆಂಬರ್ ಮತ್ತು 1896 ಜನವರಿಯ ನಡುವೆ ಅನೇಕ ದಿನಗಳ ಕಾಲ, ಕನಿಷ್ಠ ಒಂದು 20-22 ಲೆಕ್ಚರ್ಸ್ಗಳನ್ನು ಏನು ಕೊಟ್ಟಿದ್ದರು ಕರ್ಮಯೋಗದ ಮೇಲೆ, ಅದರ ಆಧಾರವಾಗಿ ಬಂದಿರುವಂಥ ಕೃತಿ ಕರ್ಮಯೋಗ ಸ್ವಾಮಿ ವಿವೇಕಾನಂದರದ್ದು. ಅವರೊಂದು ಬಾಡಿಗೆಯ ಕೋಣೆಯಲ್ಲಿದ್ದರು, ಉಚಿತವಾಗಿ ಆ ಕ್ಲಾಸಸ್ಸನ್ನು ಮಾಡ್ತಾಯಿದ್ರು. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಿದ್ದೆ ನಮಗೆಲ್ಲ ಗೊತ್ತಿದೆ, ಹಣ ಗಳಿಸಬೇಕು ಅಂತ. ಯಾವುದಕ್ಕೆ ಹಣ ಗಳಿಸಬೇಕು? ಭಾರತದ ದಾರಿದ್ರ್ಯವನ್ನು ನೀಗಿಸಲಿಕ್ಕೆ ಬೇಕಾಗಿರುವಷ್ಟು ಸಂಪತ್ತನ್ನು ಅಲ್ಲಿಂದ ತರಬೇಕು ಅಂತ. ಹೀಗಾಗಿ ಆರಂಭದ ಕೆಲವು ದಿನಗಳ ಕಾಲ ಸ್ವಾಮಿ ವಿವೇಕಾನಂದರು ಕೆಲವೊಂದು ಸಂಸ್ಥೆಯ ಜೊತೆಗೆ ಒಪ್ಪಂದ ಮಾಡಿಕೊಂಡು, ಅವರ ಒಪ್ಪಂದದ ಆಧಾರದ ಮೇಲೆ ವಿವೇಕಾನಂದರು ಟಿಕೆಟ್ ಇಟ್ಟು ದುಡ್ಡು ಕಲೆಕ್ಟ್ ಮಾಡಿ ಭಾಷಣ ಮಾಡಿ, ಆ ಒಪ್ಪಂದ ಮಾಡ್ಕೊಂಡವ್ರು ಚೆನ್ನಾಗಿ ದುಡ್ಡು ಮಾಡಿದರು. ವಿವೇಕಾನಂದರಿಗೆ ಮೋಸ ಆಯಿತು ಪಾಪ. ಆಮೇಲೆ ಒಪ್ಪಂದವನ್ನು ತುಂಡರಿಸ್ಕೊಂಡು ಇವರೇ ಭಾಷಣ ಮಾಡಲಿಕ್ಕೆ ಶುರು ಮಾಡಿದರು. ಕೊನೆಗೆ ಅವರಿಗೆ ಅನ್ನಿಸ್ತು, ಇದು ನಾನು ಮಾಡಬೇಕಾಗಿರೋವಂಥ ಕೆಲಸ ಅಲ್ಲ ಅಂತ ಅದನ್ನು ಬಿಟ್ಟು ಉಚಿತವಾದ ತರಗತಿಗಳನ್ನು ನಡೆಸಿದರು. ಆ ಉಚಿತವಾದ ತರಗತಿಯಲ್ಲಿ ಬಂದ ಅದ್ಭುತವಾಗಿರುವಂಥ ನವನೀತ ಬೆಣ್ಣೆ ಏನಾದರೂ ಇದ್ದರೆ ಅದರಲ್ಲಿ ಕರ್ಮಯೋಗ ಒಂದು ಅಂತ. ವಿವೇಕಾನಂದರ ಎಕ್ಸ್ಟೆಂಪೋರಿ ಭಾಷಣಗಳೇನಿದೆಯಲ್ಲ, ಈ ಮಾತುಗಳು, ಇದನ್ನು ಕೇಳ್ತಾ ಇದ್ದವರಿಗೆ ಅನ್ನಿಸ್ತಿತ್ತು ಇದು ಬರೀ ಕೇಳಿ ಮುಗಿಸ್ಬಾರ್ದು, ಯಾರಾದರೂ ವಿವೇಕಾನಂದರ ಮಾತುಗಳನ್ನು ವರ್ಡ್ ಬೈ ವರ್ಡ್ ಬರ್ಕೊಳ್ಳೋರು ಬೇಕು ಅಂತ ಹೇಳಿ ಅಲ್ಲಿನ ವಿವೇಕಾನಂದರ ಶಿಷ್ಯರೆಲ್ಲ ಸೇರಿಕೊಂಡು ಪತ್ರಿಕೆಗೆ ಒಂದು ಆ್ಯಡ್ ಕೊಡ್ತಾರೆ. ಯಾರಾದರೂ ಸ್ಟೆನೋಸ್ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ, ನಾವು ಅವ್ರಿಗೆ ಸ್ಯಾಲ್ರಿ ಕೊಡ್ತೀವಿ, ವಿವೇಕಾನಂದರು ಮಾತಾಡಿದ್ದನ್ನು ಬರಿಬೇಕು ಅಂತ. ಆಗ ಬಂದವನು ಜೆ ಗುಡ್ವಿನ್ ಅಂತ, 25 ವರ್ಷದ ತರುಣ. ಅವ್ರು ಏನು ಹೇಳಿದ್ರು ನಾನು ಬರ್ಕೊಳ್ಳಿಕ್ಕೆ ತಯಾರಿದ್ದೀನಿ. ವಿವೇಕಾನಂದ ಬೇರೆ ತುಂಬ ಪಾಪ್ಯುಲರ್ ಆಗಿದ್ರಲ್ಲ 1893 ಅವರ ಸ್ಪೀಚ್ನಿಂದಾಗಿ. ಹೀಗಾಗಿ ಅವ್ರ ಬಗ್ಗೆ ಕೇಳಿದ್ದಂಥ, ಅವ್ರ ವಿಚಾರಗಳನ್ನು ಆಲಿಸಿದ್ದಂಥ ತರುಣ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಬಂದ. ಇಂಟರ್ವ್ಯೂ ಮಾಡಲಾಯಿತು, ಅನೇಕರು ಬಂದಿದ್ದರು, ಇಂಟರ್ವ್ಯೂ ಮಾಡಲಾಯಿತು. ಗುಡ್ವಿನ್ ಸೆಲೆಕ್ಟ್ ಆಗ್ತಾರೆ. 25ರ ತರುಣ ವಿವೇಕಾನಂದರ ಚಿಂತನೆಗಳನ್ನು ಬರ್ಕೊಳ್ಳಿಕ್ಕೆ ಬಂದ. ಒಂದು ವಾರದ ಒಳಗೆ ಆತನ ಸಾಮರ್ಥ್ಯವು ಹೊರಗೆ ಹಚ್ಚಲ್ಪಡ್ತು, ಆತನು ಸಮರ್ಥ ಅಂತ ಗೊತ್ತಾಯಿತು. ಆತನಿಗೂ ವಿವೇಕಾನಂದರನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ತು. ಗುಡ್ವಿನಿಗೆ ಕೇಳ್ತಾರೆ ಸ್ಯಾಲ್ರಿ ಎಷ್ಟು ಕೊಡಬೇಕು ಅಂತ. ಏನು ಹೇಳ್ತಾನೆ ಗೊತ್ತಾ? ಜಗತ್ತಿನ ಒಳಿತಿಗೆ ತನ್ನ ಬದುಕನ್ನೇ ಆ ಮನುಷ್ಯ ಕೊಟ್ಟಿರಬೇಕಾದ್ರೆ ಆತನ ಸೇವೆ ಮಾಡಬೇಕು ಅಂತ ನಾನು ಇದ್ದೀನಿ ಹೊರತು ನನಗೇನು ಸ್ಯಾಲ್ರಿ ಬೇಕಾಗಿಲ್ಲ, ನನ್ನ ಬದುಕು ನಡೆದ್ರೆ ಸಾಕು ಅಂತ ಗುಡ್ವಿನ್ ಹೇಳೋ ಮಾತು. ವಿವೇಕಾನಂದರ ವ್ಯಕ್ತಿತ್ವವನ್ನು ಅನೇಕ ಬಾರಿ, ವಿವೇಕಾನಂದರ ವ್ಯಕ್ತಿತ್ವ ಅಲ್ಲ, ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು ಅರಿತುಕೊಳ್ಬೇಕಾದಾಗಲೂ ಕೂಡ ಅವರ ಸುತ್ತಲೂ ಇರುವ ಜನ ಅವರನ್ನು ಯಾವ ದೃಷ್ಟಿಯಿಂದ ನೋಡಿದ್ರು ಅಂತ ನೋಡಿದಾಗ ಅನೇಕ ಬಾರಿ ಗೊತ್ತಾಗುತ್ತೆ. ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ಅದೊಂದು ಅದ್ಭುತವಾಗಿರುವಂಥ ಮಿಂಚು. ಗುಡ್ವಿನ್ ಈ ಕರ್ಮಯೋಗದ ಒಟ್ಟಾರೆ ಇದನ್ನು ಬರ್ಕೊಳ್ತಾನೆ. ಅವನು ಬರೆದು ಅದನ್ನು ಟೈಪ್ ಮಾಡಿ, ಅವನ ಗುಡ್ವಿನ್ ಬಗ್ಗೆ ಅಪಾರವಾದ ಗೌರವ. ವಿವೇಕಾನಂದರನ್ನು ಪ್ರೀತಿಸುವವರಿಗೆಲ್ಲ ಗುಡ್ವಿನ್ ಬಗ್ಗೆ ಅಪಾರವಾದ ಗೌರವ ಇರಲೇಬೇಕು ಅಂತ. ಯಾಕೆಂದರೆ ಇವತ್ತೇನಾದರೂ ವಿವೇಕಾನಂದರ ಸಾಹಿತ್ಯ ಇದು ಅಂತ ನಮ್ಮ ಕೈಲಿದೆ ಅಂತಂದರೆ ಅದು ಗುಡ್ವಿನ್ನ ಕಾರಣಕ್ಕೋಸ್ಕರ ಇರುವಂಥದ್ದು. ಗುಡ್ವಿನ್ ಅವೆಲ್ಲವನ್ನು ಬರೆದು ಹೇಗೆ ವಿವೇಕಾನಂದರು ಮೊದಲೇ ಸುಂಟರಗಾಳಿ ಸನ್ಯಾಸಿ,
ಈಗ ಇಲ್ಲಿದ್ದರೆ ಇನ್ನು ಯಾವಾಗ ಎಲ್ಲಿರ್ತಾರೋ ಗೊತ್ತಿಲ್ಲ. ಇಲ್ಲಿರ್ತಾರೆ, ಮತ್ತೊಂದು ಕಾರ್ಯಕ್ರಮವನ್ನು ಮತ್ತೊಂದು ಕಡೆ ಮಾಡ್ತಾರೆ, ವಾರದಲ್ಲಿ 7-8 ಕಾರ್ಯಕ್ರಮಗಳಾಗ್ತವೆ. ಇವನು ಅದನ್ನು ಸ್ಪೀಡ್ ರೈಟಿಂಗಲ್ಲಿ ಬರ್ಕೊಳ್ಬೇಕು. ಬಂದ ನಂತರ ರಾತ್ರಿ ಎಲ್ಲ ಕೂತು ಅದನ್ನು ಟೈಪ್ ಮಾಡಿ ರೆಡಿ ಮಾಡಬೇಕು, ಮ್ಯಾನುಸ್ಕ್ರಿಪ್ಟನ್ನು ರೆಡಿ ಮಾಡಿ ಅದನ್ನು ಪ್ರಿಂಟಿಂಗಿಗೆ ಕಳಿಸ್ಬೇಕು, ಇಲ್ಲ ಪತ್ರಿಕೆಗಳಿಗೆ ಕಳಿಸ್ಬೇಕು. ಅನೇಕ ಬಾರಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಆರ್ಟಿಕಲ್ ಮಾಡಿ ಬ್ರಹ್ಮವಾದಿನ ಪತ್ರಿಕೆಗೆ ಕಳಿಸ್ಬೇಕು. ಒಂದೆರಡು ಕೆಲಸ ಅಲ್ಲ, ಅವನಿಗೆ ನಿರಂತರ ಕೆಲಸ ಮಾಡಿದ. ವಿವೇಕಾನಂದರು ಅಮೆರಿಕಾದಿಂದ ಯುರೋಪಿಗೆ ಹೋದಾಗ ಯುರೋಪಿಗೂ ವಿವೇಕಾನಂದರ ಜೊತೆಗೆ ಹೋದ. ವಿವೇಕಾನಂದರು ಯುರೋಪಿನಿಂದ ಅಮೆರಿಕಾಗೆ ಬಂದು ವಾಪಸ್ ಭಾರತಕ್ಕೆ ಬರುವಾಗ ನಾನು ಭಾರತಕ್ಕೂ ಬರ್ತೀನಿ ಅಂತ. ಇಲ್ಲಿಗೂ ಬಂದು ವಿವೇಕಾನಂದರ ಸಾಹಿತ್ಯ ಕೃಷಿಯಲ್ಲಿ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಟವನು. ಎಲ್ಲಿವರೆಗೂ ಅಂತಂದರೆ ಮಿತ್ರರೇ, ಗುಡ್ವಿನ್ ಎಷ್ಟು ಅದ್ಭುತವಾದ ವ್ಯಕ್ತಿ, ಎಷ್ಟು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಬೇಕು ಅಂದರೆ ಒಂದೇ ಒಂದು ಮಾತಲ್ಲಿ ಹೇಳ್ಬೋದು. ಗುಡ್ವಿನ್ರು ತೀರ್ಕೊಂಡಾಗ ವಿವೇಕಾನಂದರು ಏನಂತ ಉದ್ಗರಿಸಿದ್ರು ಗೊತ್ತಾ? ಅವನೇ ಹೋದ ಅಂದಮೇಲೆ ನನಗಿನ್ನೇನು ಕೆಲಸ ಅಂತಂದಿದ್ರು ವಿವೇಕಾನಂದರು. ಗುಡ್ವಿನ್ ಗ್ರೇಟ್ನೆಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ವಾಕ್ಯ ಸಾಕು ಅಂತ. ಅವನೇ ಹೋದ ಅಂದಮೇಲೆ ಇನ್ನು ನನಗೇನಿದೆ, ಮಿಷನ್ ಮುಗಿದು ಹೋಯಿತು, ಇನ್ನೇನು ಕೆಲಸನೇ ಇಲ್ಲ ನನಗೆ ಅಂತ. ಆ ಪರಿಯ ಮಾತುಗಳನ್ನು ವಿವೇಕಾನಂದರ ಬಾಯಲ್ಲಿ ಹೇಳಿಸಬಹುದಾದಂಥ ಸಾಮರ್ಥ್ಯವಿದ್ದಿದ್ದು ಗುಡ್ವಿನ್ದು. ಹೀಗಾಗಿ ಈ ಇಡೀ ಸೀರೀಸ್ ಆರಂಭಿಸೋಕ್ಕಿಂತ ಮುಂಚೆ ಆ ಗುಡ್ವಿನ್ ಅನ್ನೋ ಪುಣ್ಯಾತ್ಮನಿಗೆ ಒಂದು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಬೇಕು ಅಂತ ನನಗನ್ನಿಸ್ತು. ಈ ಗುಡ್ವಿನ್ನ ಸ್ಮರಿಸಿಕೊಳ್ತಾನೆ ವಿವೇಕಾನಂದರ ಕರ್ಮಯೋಗಕ್ಕೆ ಒಂದು ಪ್ರವೇಶ ತಗೊಳ್ಳೋಣ. ಕರ್ಮ ಅನ್ನೋ ಪದಕ್ಕೆ ವಿಸ್ತಾರವಾಗಿರುವಂಥ ಅರ್ಥ. ಇದು ಏನು ಕರ್ಮ ರೀ ಅಂತಲೇ ಶುರು ಮಾಡ್ತೀವಿ ನಾವು. ಹಾಳಾದ ಕರ್ಮ ನಂದು ಅಂತ. ಕರ್ಮ ಅನ್ನೋದು ಅದು ಹೇಗಿದೆ ಅಂತಂದರೆ, ಕರ್ಮ ಅಂದರೆ ಒಳ್ಳೆಯದು ಅಂತ, ಕರ್ಮ ಅಂತಂದರೆ ಕೆಟ್ಟದ್ದು ಅಂತ. ಎಂಥ ಕರ್ಮ ರೀ ಇದು ಅಂತಂದರೆ ಮುಗಿದೇ ಹೋಯ್ತು ಕತೆ ಅಲ್ಲಿಗೆ ಅಂತ ನಾವು ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳೋದೆಲ್ಲ ಇದೆ. ಈ ಕರ್ಮ ಅನ್ನೋದು ತುಂಬ ವಿಸ್ತಾರವಾಗಿರುವಂಥದ್ದು. ಸ್ವಾಮೀಜಿ ಆರಂಭದಲ್ಲೇ ಹೇಳಿಬಿಡ್ತಾರೆ, ಕರ್ಮ ಅನ್ನೋದು ಕೃ ಅನ್ನೋ ಧಾತುವಿನಿಂದ ಹುಟ್ಟಿರೋದು. ಕೃ ಅಂದರೆ ಕ್ರಿಯಾ, ಮಾಡು ಅಂತ. ನಾವು ಮಾಡುವಂಥ ಕ್ರಿಯೆಯನ್ನು ಕರ್ಮ ಅಂತ ಅತ್ಯಂತ ಸರಳವಾಗಿ ಕರೆದು ಬಿಡಬಹುದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಆದರೆ ಈ ಕರ್ಮ ಅಂತ ನಾವು ಹಣೆ ಚಚ್ಕೊಳ್ತೀವಲ್ಲ, ಇದು ಮಾಡುವಂಥ ಕೆಲಸ ಅಂತ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಪೂರ್ವಕೃತ ಫಲ ಅನ್ನೋದು ಕೂಡ ಸೇರ್ಕೊಳ್ಳುತ್ತೆ. ಹಿಂದೆ ಮಾಡಿರುವಂಥ ಕೆಲಸಗಳ ಫಲವೂ ಕೂಡ ಇವತ್ತು ಕರ್ಮ ಆಗಿ ನಮ್ಮ ಮುಂದೆ ನಿಂತ್ಕೊಂಡಿದೆ. ಹೀಗೆ ಎರಡೂ ಅರ್ಥಗಳಿಗೆ ಸಾಮ್ಯ ತುಂಬ, ಒಂದರದ್ದೇ ಮತ್ತೊಂದು ರೂಪ ಅನ್ನೋದನ್ನು ಕಾಲಕ್ರಮದಲ್ಲಿ ವಿವೇಕಾನಂದರು ವಿವರಿಸ್ತಾ ಹೋಗ್ತಾರೆ. ಇಡೀ ನಮ್ಮ ದರ್ಶನಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ನಾವು ನೋಡುವಾಗ ಅತ್ಯಂತ ಪ್ರಮುಖವಾಗಿ ಎರಡು ಯೋಗಗಳು ಕಂಡು ಬರ್ತವೆ. ಒಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಇನ್ನಾಮೇಲೆ ಭಕ್ತಿಯೋಗ ಇವೆಲ್ಲವೂ ಕೂಡ ಆನಂತರ ಸೇರಿಕೊಂಡಿದ್ದು. ಆದರೆ ಮೂಲತಃ ಕರ್ಮಯೋಗ ಮತ್ತು ಜ್ಞಾನಯೋಗಗಳ ತಾಕಲಾಟ ತುಂಬ ಜೋರಾಗಿ ಕಂಡು ಬರುತ್ತೆ. ಕರ್ಮಯೋಗ ದೊಡ್ಡದ್ದೋ ಜ್ಞಾನಯೋಗ ದೊಡ್ಡದ್ದೋ ಅನ್ನೋ ಚರ್ಚೆ ಇದ್ದಿದ್ದೆ. ಕರ್ಮಯೋಗಿಗಳಾಗಬೇಕೋ ಜ್ಞಾನಯೋಗಿಗಳಾಗಬೇಕು ಅನ್ನೋ ಚರ್ಚೆಯೂ ಇದ್ದಿದ್ದೆ. ಸಾಂಖ್ಯಯೋಗದಲ್ಲಿ ಕೃಷ್ಣ ಹೇಳಿದ ನಂತರ, ಕೃಷ್ಣನ ವಿಚಾರಗಳನ್ನು ಕೇಳಿದ ನಂತರ ಕರ್ಮಯೋಗಕ್ಕೆ ಪ್ರವೇಶ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಿಸಿ ಕೇಶವ. ಅಕಸ್ಮಾತ್ ಅವನು ಸಾಂಖ್ಯಯೋಗದಲ್ಲಿ ಹೇಳಿರ್ತಾನಲ್ಲ, ಜ್ಞಾನ ಭಾಳ ಮುಖ್ಯವಾದ್ದು ಅಂತ. ಸಾಂಖ್ಯಯೋಗ ಒಂಥರ ಹೇಗಿದೆ ಅಂತಂದರೆ ಇಡೀ ಭಗವದ್ಗೀತೆಯ ಪರಿವಿಡಿ ಇದ್ದಂತೆ. ಏನೇನು ಮುಂದೆ ಹೇಳಲಿಕ್ಕಿದ್ದೀನಿ ಅನ್ನೋದನ್ನು ಅವನು ಸೂಕ್ಷ್ಮವಾಗಿ ಹೇಳ್ತಾನೆ. ಹೀಗಾಗಿ ಅದನ್ನೇ ಇಡೀ ಪುಸ್ತಕ ಅಂತ ಭಾವಿಸಿದ, ಅಥವಾ ಇಡೀ ಜ್ಞಾನ ಅಂತ ಭಾವಿಸಿದ ಅರ್ಜುನ ತನಗೇನು ಮೌಢ್ಯ ಕವಿದಿತ್ತು ಅದರ ಆಧಾರದ ಮೇಲೆ ಕೇಳ್ತಾನೆ, ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ. ಜನಾರ್ದನ, ನಿನ್ನ ಪ್ರಕಾರ ಕರ್ಮಕ್ಕಿಂತ ಜ್ಞಾನವೇ ಶ್ರೇಷ್ಠ ಅನ್ನೋದಾದರೆ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ. ಹಾಗಿದ್ಮೇಲೆ ನನ್ನನ್ನು ಈ ಘೋರ ಕರ್ಮದಲ್ಲಿ ಬೀಳುವಂತೆ ಯಾಕೆ ಪ್ರೇರೇಪಿಸ್ತಾ ಇದ್ದೀಯಾ? ನಾನೇನೋ ಜ್ಞಾನಿಯಾಗಿ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಲ್ಲ, ಯಾಕೆ ನನಗೆ ಒತ್ತಾಯ ಮಾಡ್ತೀಯ ಇಲ್ಲಿ ಅಂತ ಅವನು ಕೇಳ್ತಾನೆ. ಶುರುವಾಗೋದೇ ಅಲ್ಲಿ. ಜ್ಞಾನವೇ ದೊಡ್ಡದ್ದು ಅಂತ ನೀನು ಹೇಳ್ತಿದ್ಯಾ, ಮತ್ತು ಕರ್ಮ ಯಾಕೆ ಅಂತ. ಆನಂತರ ಕೃಷ್ಣ ವಿಸ್ತಾರವಾಗಿ ವರ್ಣನೆ ಮಾಡ್ತಾನೆ. ಇದೇ ರೀತಿ ಪ್ರಶ್ನೆಯನ್ನು ನಾವು ಕೇಳಿದ್ದೇ ಆದರೆ ವಿವೇಕಾನಂದರು ವಿಸ್ತಾರವಾಗಿ ಮುಂದೆ ವರ್ಣನೆ ಮಾಡಲಿಕ್ಕೆ ಹೋಗ್ತಾರೆ. ವಿವೇಕಾನಂದರಿಗೆ ಈ ಪ್ರಶ್ನೆ, ಗೀತೆ ಎಷ್ಟು ರಿಲೆವೆಂಟ್ ನೋಡಿ. ನನಗೆ ಗೀತೆಯ ರಿಲೆವೆನ್ಸಿ ಬಗ್ಗೆ ಯಾರಾದರೂ ಮಾತಾಡಿ ಅಂತ ಕೇಳಿದಾಗ ಗೀತೆಯ ರಿಲೆವೆನ್ಸಿ ಬಗ್ಗೆ ಮಾತನಾಡಲಿಕ್ಕೆ ಏನೂ ಇಲ್ಲ. ಗೀತೆ ಯಾವ ಕಾಲಕ್ಕೂ ಬೇಕಾಗಿರುವಂಥದ್ದು ಅಂತ ಅದನ್ನು ನೋಡ್ತಾ ಹೋದರೆ ಅರ್ಥ ಆಗುತ್ತೆ. ಸ್ವಲ್ಪ ಹೃದಯವನ್ನು ವಿಸ್ತಾರಗೊಳಿಸಿಕೊಂಡ್ರೆ, ಕಣ್ಣುಗಳನ್ನು ಅಗಲಿಸಿಕೊಂಡ್ರೆ ಎಂಥವರಿಗೂ ಈ ಗೀತೆಯ ವಿಸ್ತಾರ ನಿಸ್ಸಂಶಯವಾಗಿ ಅರ್ಥವಾಗುತ್ತೆ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರೋದು ಒಳ್ಳೆಯದು. ಜೀವನದ ಗುರಿ ಏನು ಅಂತ ಪ್ರತಿಯೊಬ್ಬರಿಗೂ ಕೇಳಿ ನೋಡಿ. ನಮ್ಮನ್ನು ನಾವೇ ಕೇಳಿಕೊಂಡ್ರೆ ಜೀವನದ ಗುರಿ ಏನು ಅಂತ ಭಾಳ ಜನ ವಯಸ್ಸಾದವರಿಗೆ ಈಗ ಸ್ವಲ್ಪ ಅರ್ಥ ಆಗ್ತಾ ಇರುತ್ತೋ, ನಾನು ಅಂದ್ಕೊಂಡಿದ್ದು ಗುರಿ ಆಗಿರಲಿಲ್ಲ ಅಂತ.
ಆದರೆ ಸ್ವಲ್ಪ ತಾರುಣ್ಯದಲ್ಲಿರೋರಿಗೆ ಕೇಳಿ ನೋಡಿ ಜೀವನದ ಗುರಿ ಏನು ಅಂತ. ಹೈಸ್ಕೂಲ್ಗೆ ಹೋಗ್ತಾ ಇರುವಾಗ ಅವನ ಜೀವನದ ಗುರಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಅವನು, ನಾನು ಇತ್ತೀಚೆಗೆ ಒಂದು ಕೌನ್ ಬನೇಗಾ ಕರೋಡ್ಪತಿದು ಯಾವುದೋ ಒಂದು ಸಣ್ಣ ಕ್ಲಿಪ್ ಬಂದಿತ್ತು. ಪುಟ್ಟ ಹುಡುಗ, ಪ್ರಾಬಲಿ 9 ವರ್ಷದ ಹುಡುಗ. ಅಮಿತಾಬ್ ಬಚ್ಚನ್ ಕೇಳ್ತಾನೆ, ನಿನ್ನ ಜೀವನದಲ್ಲಿ ಏನು ಗುರಿ ಇದೆ ಅಂತ. ಆ ಹುಡುಗ ಭಾಳ ಚೆನ್ನಾಗಿ ಹೇಳ್ತಾನೆ, ನಂಗೆ ಒಂದು ಗುರಿ ಅಂತಿಲ್ಲ, ಅದು ಅವಾಗವಾಗ ಚೇಂಜ್ ಆಗ್ತಿರುತ್ತೆ ಅಂತ. ಭಾಳ ಚೆನ್ನಾಗಿದೆ ಉತ್ತರ, ಭಾಳ ಸುಂದರವಾದ ಉತ್ತರ. ಅವಾಗವಾಗ ಚೇಂಜ್ ಆಗ್ತಿರುತ್ತೆ. ನಾನು ಮುಖೇಶ್ ಹಾಡುಗಳನ್ನು ಕೇಳ್ತಿರುವಾಗ ಸಿಂಗರ್ ಆಗಬೇಕು ಅನ್ಕೋತಿದ್ದೆ. ನಾನು ಇಂಥವ್ನು ಕ್ರಿಕೆಟ್ ಬ್ಯಾಟಿಂಗ್ ನೋಡಬೇಕಾದಾಗ ನಾನು ಕ್ರಿಕೆಟರ್ ಆಗಬೇಕು ಅಂದ್ಕೊಳ್ತಿದ್ದೆ. ಕೆಲವೊಂದು ಸಲ ಡಾಕ್ಟರ್ ಆಗಬೇಕು ಅನ್ಸುತ್ತೆ. ಅವಾಗವಾಗ ಚೇಂಜ್ ಆಗಿರುತ್ತೆ, ಅದೇನು ಫಿಕ್ಸ್ ಇಲ್ಲ ಅಂತ. ಆ ಕಾಲಘಟ್ಟವೇ ಅಂಥದ್ದು. ಆದರೆ ಅದು ಕನ್ಸಾಲಿಡೇಟ್ ಆಗುತ್ತಲ್ಲ, ಕನ್ಸಾಲಿಡೇಟ್ ಆಗುವ ಹೊತ್ತಿನಲ್ಲೂ ಕೂಡ ಜೀವನದ ಗುರಿ ಯಾವುದು ಅಂತ ನಂಗೆ ಭಾಳ ತಮಾಷೆ. ನನಗೂ ಹಂಗೆ ಇತ್ತು. ಜೀವನದ ಗುರಿ ಏನು ಅಂತ ಕೇಳಿದ್ರೆ ಇಂಜಿನಿಯರ್ ಆಗೋದು ಅಂತ, ಡಾಕ್ಟರ್ ಆಗೋದು ಅಂತ. ನಾನು ತಮಾಷೆ ಮಾಡ್ತಿರ್ತೀನಿ, ಗುರಿ ಅಂದರೆ ಯಾವುದು ಅಂದರೆ ಯಾವುದನ್ನು ಮುಟ್ಟಿದ ನಂತರ ಇನ್ನು ಬದುಕಬೇಕಾದ ಅಗತ್ಯ ಇಲ್ವೋ, ಅಕಸ್ಮಾತ್ ಬದುಕು ಕಳೆದು ಹೋದರೂ ಚಿಂತೆ ಇಲ್ವೋ, ಅದು ಗುರಿ ಅಂತ. ನಾನು ಗುರಿಯೇ ಇಂಜಿನಿಯರ್ ಆಗೋದು ಅಂತ ಯಾರ್ಯಾರು ಹೇಳ್ತಾರೋ ಅವ್ರಿಗೆಲ್ಲ ಕೇಳೋದುಂಟು. ಹಾಗಿದ್ಮೇಲೆ ಇಂಜಿನಿಯರ್ ಆದ ತಕ್ಷಣ ಸತ್ತೋದ್ರೆ ಪರವಾಗಿಲ್ಲ ಅಂದರೆ ಏನು ಸರ್, ಬದುಕು ಶುರುವಾಗೋದೇ ಆವಾಗ, ಸತ್ತೋಗ್ಬೋದು ಅಂತಂದರೆ ಹೆಂಗೆ ಅಂತಂದರೆ ಗುರಿ ಅಲ್ಲ ಅಂತ ಆಯ್ತಲ್ಲ. ನಮ್ಮೆಲ್ಲರ ಜೀವನದ ಗುರಿ ಅದನ್ನು ಅತ್ಯಂತ ಸೀಮಿತಗೊಳಿಸ್ಕೊಂಡಿದ್ದೀವಿ ಅಂತ ಯಾವಾಗಲೂ ಅನಿಸೋದು. ಇನ್ನೂ ಕೆಲವರಿಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಒಂದು ಹಂತಕ್ಕೆ ಬಂದ ನಂತರ ಇಂಜಿನಿಯರ್ ಆಯಿತು, ಒಂದು ಕೆಲಸನೂ ಸಿಕ್ತು, ಎಲ್ಲ ಆದಮೇಲೆ ಜೀವನದ ಗುರಿ ಏನಂದರೆ ಸುಖವಾಗಿರೋದು ಅಂತ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಸುಖವಾಗಿರೋದು ಅಂತ ಲೈಫ್ನಲ್ಲಿ ಯಾವತ್ತೂ ಇಲ್ಲವೇ ಇಲ್ಲ ಅಂತ. ಯಾವಾಗ ಸುಖ ಅಂತ ನಾವು ಹುಡ್ಕೊಂಡು ಹೋಗ್ತೀವೋ ಅದು ಯಾವುದೂ ಕೂಡ ಸುಖವನ್ನು ಕೊಡುವಂಥದ್ದಲ್ಲ ಅಂತ. ಯಾವುದರಲ್ಲಿ ಸುಖವನ್ನು ಅರಸ್ತೀವೋ ಅದು ಶಾಶ್ವತವಾದ ಸುಖವನ್ನು ಕೊಡಲ್ಲ. ನಾನು ಇತ್ತೀಚಿನ ದಿನಗಳಲ್ಲಿ, ಹಳೆದೆಲ್ಲ ಬಿಡಿ, ಹಳೆದೆಲ್ಲ ಹೋಯಿತು. ನಾನೊಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಚೆನ್ನಾಗಿರಬೇಕು, ಅದ್ರ ಎಲ್ಲ ಒಂದಂತ. ನನ್ನ ತಂದೆಯ ಕಾಲದಲ್ಲಿ ಏನಿತ್ತು ಅಂತಂದರೆ, ಒಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ಬಿಟ್ರೆ ಅದಕ್ಕಿಂತಲೂ ಸುಖವಾದ ಜೀವನ ಮತ್ತೊಂದಿಲ್ಲ ಅಂತ. ಆದರೆ ನಾನು ನನ್ನ ತಂದೆಗೂ ಆನಂತರ ತಮಾಷೆ ಮಾಡ್ತಿದ್ದೆ, ಮನೆ ಕಟ್ಟಿದ ಸುಖ ಎಲ್ಲಿಯವರೆಗೂ ಆನಂದ ಮನೆಯಿಂದ ಅಂತಂದರೆ ಈ ಮನೆಗಿಂತ ಸುಂದರವಾದ ಮತ್ತೊಂದು ಮನೆ ನೋಡುವವರೆಗೂ. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿಯುತ್ತೆ. ನನಗೆ ಕೆಲವೊಂದು ಸಲ ಅನಿಸುತ್ತೆ, ಈ ವಾಸ್ತು ಧುರೀಣರು ಬಂದರೆ ಅಂತೂ ಮನೆ ಕಟ್ಟಿರುವ ನಿಮ್ಮ ಆನಂದವನ್ನು ಒಂದು ಕ್ಷಣದಲ್ಲಿ ಇಲ್ಲವಾಗಿಸಬಲ್ಲರು. ಅವರು ಈ ಮನೆಗೆ ಬಂದು, ಈ ಮನೆಯಲ್ಲಿ ಇದೊಂದು ಗೋಡೆ ಇಲ್ಲದೆ ಹೋಗಿದ್ದಿದ್ದರೆ ಎಷ್ಟು ಆನಂದ ಇರ್ತಿತ್ತು ಗೊತ್ತಾ ಅಂದ್ಬಿಟ್ರೆ ಸಾಕು. ಕಷ್ಟಪಟ್ಟು 20 ವರ್ಷ ದುಡಿದು ಕಟ್ಟಿದ ಮನೆಯ ಆ ಗೋಡೆ ನೋಡಿದಾಗಲೆಲ್ಲ ಇದೊಂದು ಕಟ್ಟದೆ ಹೋಗಿದ್ದಿದ್ರೆ ಅಂತ ಅನಿಸುತ್ತಲ್ಲ, ಸುಖ ಸತ್ತ ಹೋಯಿತು ಅಂತ. ಯಾವ ಮನೆಗೋಸ್ಕರ ಬೆವರು ಸುರಿಸಿದ್ವೋ, ರಕ್ತ ಹರಿಸಿದ್ವೋ ಅದು ಸುಖವನ್ನು ಕಳೆಯುವಂಥದ್ದಾಗ್ಬಿಡುತ್ತೆ ತಕ್ಷಣಕ್ಕೆ, ನಮಗೆ ಅರ್ಥ ಆಗಲ್ಲ ಅಂತ. ಇನ್ನು ಇವತ್ತಿನ ಯುಗಕ್ಕೆ ಬಂದು ನೋಡಿ, ಸುಖ ಅನ್ನೋದು ವಸ್ತುವಿನಲ್ಲಿ ನಾವು ಕಾಣೋದ್ರಿಂದ ಎಷ್ಟು ಸಮಸ್ಯೆ ಇದೆ ಅಂತ. ಎಲ್ರಿಗೂ ಬಹುತೇಕರಿಗೆ ಮೊಬೈಲೇ ಸುಖ. ಇವತ್ತಂತೂ ಹೆಂಗಾಗಿದೆ ಅಂತಂದರೆ, 3ನೇ ವಯಸ್ಸಿನ ಮಗುವಿಗೆ 4ನೇ ವಯಸ್ಸಿನ ಮಕ್ಕಳ ಕೈಯಲ್ಲೊಂದು ಮೊಬೈಲ್ ಕೊಟ್ಬಿಡ್ತಾರೆ. ಆ ಮಕ್ಕಳು ಹೆಂಗಿರ್ತವೆ ಅಂತಂದರೆ, ಅವರ ಮುದ್ದಿನ ಮಾತುಗಳೆಲ್ಲ ಸತ್ತೇ ಹೋಯಿತು. ಅವರ ಆ ಮೊಬೈಲ್ ಹಿಡ್ಕೊಂಡು ಮನೆಯಲ್ಲಿ ದೊಡ್ಡವರು ಬರಲಿ ಚಿಕ್ಕವರಿರಲಿ ಯಾರಿರಲಿ ಆ ಮೊಬೈಲ್ ಹಿಡ್ಕೊಂಡು ಕೂತ್ಬಿಟ್ರೆ ಅದರಲ್ಲಿ ಬದಲಾಗುವ ಬಣ್ಣಗಳನ್ನು ನೋಡ್ತಾ ನೋಡ್ತಾ ಮೈ ಮರೆತು ಬಿಡ್ತಾರೆ. ಆನಂದ ಅಲ್ಲೇ ಕಾಣ್ತಾರೆ ಅಂತ. ತಂದೆ ತಾಯಂದ್ರಿಗೂ ಖುಷಿ, ಮಗು ಏನೋ ನೋಡ್ಕೊಂಡಿದೆಯಲ್ಲ, ನಮ್ಗೆ ಕಿರಿಕಿರಿ ಮಾಡಲ್ವಲ್ಲ ಸಾಕು ಅಂತ. ಆದರೆ ಯಾವ ಮಗು ತನ್ನ 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 ಆ ಸಾಮರ್ಥ್ಯವನ್ನು ಅಥವಾ ಎಲ್ಲರೊಂದಿಗೆ ಬೆರೆಯುವ ಸಾಮರ್ಥ್ಯವನ್ನು ಕಳ್ಕೊಳ್ತಾ ಹೋಗುತ್ತೋ, ನಾಳೆ ಸಂಘಜೀವಿಯಾಗಿ ಉಳಿಯಲ್ಲ. ಕಾಮನ್ ಸೆನ್ಸ್ ಅದು ಅರ್ಥವೇ ಆಗ್ತಿಲ್ಲ. ಕೈ ಕೊಟ್ಟು ಕೂರಿಸ್ಬಿಟ್ರೆ ಮುಗೀತು ಅಂತ. ಆದರೆ ನೆನ್ಪಿಟ್ಕೊಳ್ಳಿ, ಯಾವ ಮೊಬೈಲ್ನಿಂದಾಗ ಆನಂದ ಅದಕ್ಕೆ ಸಿಗ್ತಾ ಇದೆಯೋ, ಮೊಬೈಲ್ ಬ್ಯಾಟ್ರಿ ಮುಗಿದೋಯ್ತು ಅಂತಂದರೆ ಅದಕ್ಕೂ ಆನಂದ ಇಲ್ಲ, ನಮಗೂ ಆನಂದ ಇಲ್ಲ. ಅಂದರೆ ಮೊಬೈಲ್ನ ಆನಂದ ಅಷ್ಟು ಅದರ ಬ್ಯಾಟ್ರಿ ಒಳಗಿದೆ ಅಂತ. ನಾಳೆ ದಿನದಿಂದ ಇನ್ನೊಂದು 8 ದಿನ ಕರೆಂಟ್ ಇಲ್ಲ ಅಂತಂದರೆ ಸತ್ತೇ ಹೋಯ್ತು, ನಮ್ಮ ಆನಂದವೇ ಇಲ್ಲ ಅಂತ. ಆ ವಸ್ತುವಿನಲ್ಲಿ ಆನಂದ ಹುಡುಕಿದ್ರ ಪರಿಣಾಮ ಏನಾಯಿತು ಅಂತಂದರೆ, ಆ ಆನಂದ ಎಂಡಿದೆ ಅದಕ್ಕೆ ಅಂತ ಗೊತ್ತಾಯಿತು ಅಂತ. ಮತ್ತು ಯಾವ ಈ ಸುಖವನ್ನು ಹುಡುಕ್ತಾ ಇದ್ದೀವಲ್ಲ, ಆ ಸುಖ ದುಃಖದ ಟ್ಯಾಗ್ನೊಂದಿಗೆ ಬರ್ತಿದೆ. ನಾನು ಭಾಳ ವಿಶೇಷವನ್ನು ಯಾವಾಗಲೂ ಗಮನಿಸ್ತಿರ್ತೀನಿ. ಈ ಫೇಸ್ಬುಕ್ಕಲ್ಲೆಲ್ಲ ಮಗ್ನ ಆಗಿರ್ತಾರಲ್ಲ, ತುಂಬ ಇನ್ವಾಲ್ವ್ ಆಗಿರ್ತಾರಲ್ಲ, ಅವರಿಗೆ ನೀವು ಅವರ ಒಂದು ಇಡೀ ದಿನವನ್ನು ಹಾಳು ಮಾಡಲಿಕ್ಕೆ ಏನೂ ಮಾಡಬೇಕು ಅಂತಿಲ್ಲ. ಅವ್ರು ಹಾಕಿರುವಂಥ ಒಂದು ಪ್ರೊಫೈಲ್ ಪಿಕ್ಚರ್ಗೆ ಒಂದು ಸಣ್ಣ ಕಮೆಂಟ್ ಮಾಡಿ, ಕೆಟ್ಟದಾಗಿ ಕಾಣಿಸ್ತಾ ಇದೆಯಾ ಅಂತ. ಬಿಲೀವ್ ಮೀ, ಇಡೀ ದಿನ ನಿದ್ದೆ ಮಾಡಲ್ಲ ಅವರು. ಅಂದರೆ ಆ ಪ್ರೊಫೈಲ್ ಪಿಕ್ಚರ್ನ ನೋಡಿದಾಗ 4 ಜನ ಚೆನ್ನಾಗಿದೆ ಅಂತಂದ ಖುಷಿಯಾಗಿರುತ್ತಲ್ಲ, ಯಾರೋ ಒಬ್ಬ ಕೆಟ್ಟದಾಗಿದೆ ಅಂತ ಹೇಳಿದ ತಕ್ಷಣ ಯಾವ ಸುಖ ಸಿಕ್ಕಿತ್ತೋ ತಕ್ಷಣ ಮಾಯ. ಅಂದರೆ ಯಾವ ಸುಖವನ್ನು ಅರಸ್ತಾ ಇದ್ದೀವೋ ಅದು ಶಾಶ್ವತವಾದ್ದಲ್ಲ. ಹಾಗಿದ್ಮೇಲೆ ಈ ಸುಖವೇ ನಮ್ಮ ಗುರಿ ಅಂತ ಹೆಂಗೆ ಹೇಳ್ತೀವಿ ನಾವು?
ಅದಲ್ಲ ಅಂತ ವಿವೇಕಾನಂದರು ಈ ಕೃತಿಯ ಆರಂಭದಲ್ಲೇ ಹೇಳ್ತಾರೆ, ಮನುಷ್ಯನ ಗುರಿ ಸುಖವಲ್ಲ ಜ್ಞಾನ ಅಂತ. ಜ್ಞಾನವನ್ನು ಪಡೆಯೋದೇ ಗುರಿ ಅಂತ. ಈ ಜ್ಞಾನ ಯಾವುದರ ಜೊತೆಗೆ ಸೇರಿಕೊಂಡಿರುವಂಥದ್ದು ಅಂತಂದರೆ ಅದು ಆತ್ಮದೊಂದಿಗೆ ಸೇರಿಕೊಂಡಿರುವಂಥದ್ದು ಅಂತ. ಹಾಗಿದ್ಮೇಲೆ ಸುಖ ದುಃಖಗಳು ಏನು? ಜ್ಞಾನವೇ ಗುರಿಯಾದರೆ ಸುಖಕ್ಕೋಸ್ಕರ ಹಾತೊರಿತಾ ಇದ್ದೀವಲ್ಲ ಏನು ಅಂತಂದರೆ, ವಿವೇಕಾನಂದರು ಭಾಳ ಸುಂದರವಾಗಿ ಹೇಳ್ತಾರೆ, ಸುಖ ದುಃಖಗಳು ನಮ್ಮ ಗುರಿಯಲ್ಲ, ಬಟ್ ನಮ್ಮ ಮೇಷ್ಟ್ರುಗಳು ಅಂತ, ನಮ್ಮ ಟೀಚರ್ಸ್ ಅವು, ನಮಗೆ ಪಾಠ ಮಾಡಲಿಕ್ಕಿರುವಂಥ ಟೀಚರ್ಗಳವು ಅಂತ ವಿವೇಕಾನಂದರು ಹೇಳ್ತಾರೆ. ನಾನು ತುಂಬ ಇದನ್ನು ಆಲೋಚನೆ ಮಾಡ್ತಾ ಕೂತಿರ್ತೀನಿ ಯಾವಾಗಲೂ. ಎಷ್ಟು ಸತ್ಯ ಇದು. ನಮ್ಮ ಬದುಕಿನಲ್ಲಿ ಇವತ್ತು ನಾವು ಯಾಕೆ ನಿರ್ಮಾಣ ಆಗಿದ್ದೀವಿ ಅಂತಂದರೆ ಸುಖ ದುಃಖಗಳು ಟೀಚರ್ಗಳಾಗಿದ್ದರಿಂದಲೇ ಇವತ್ತು ಈ ಹಂತಕ್ಕೆ ಬಂದಿರುವಂಥದ್ದು ಅಂತ. ನಾನು ಸುಮ್ಮನೆ ಯೋಚನೆ ಮಾಡ್ತಿರ್ತೀನಿ, ಪೊಲಿಟಿಕಲ್ ರೀಸನಿಂಗ್ ಅಂತ ಅನಿಸಿದ್ರು ಯೋಚನೆ ಮಾಡಿ. ನರೇಂದ್ರ ಮೋದಿ ಇವತ್ತು ಯಾವ ರೀತಿಯ ಆರೋಪಗಳಿಗೂ ಯಾವ ರೀತಿಯ ಕೆಟ್ಟ ಕಮೆಂಟ್ಗಳಿಗೂ ಕೂಡ ಉತ್ತರ ಮಾಡದೆ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡ್ರು. ಹೆಂಗೆ ಸಾಧ್ಯವಾಯಿತು ಅಂತಂದರೆ 12 ವರ್ಷಗಳ ಕಾಲ ನಿರಂತರ ಸುಖ ದುಃಖಗಳ ಪೆಟ್ಟು ಹೆಂಗೆ ತಿಂದರು ಅಂದರೆ 13ನೇ ವರ್ಷಕ್ಕೆ ಅದೇನು ಅನ್ನಿಸ್ತಾನೆ ಇಲ್ಲ ಅವರಿಗೆ. ಏನು ಸುಂದರವಾದ ಪಾಠವನ್ನು ಸುಖ ದುಃಖಗಳು ಜೊತೆಗೂಡಿ ಕಲಿಸಿದ್ವು ಅಂತಂದರೆ ಅದು ತುಂಬ ಸ್ಪಷ್ಟವಾಗಿ ಅರಿವಾಗುವಂಥ ಹಂತಕ್ಕೆ ಬಂತು ಅಂತ. ಸುಖ ದುಃಖಗಳು ನಮಗೆ ಕಲಿಸುವಷ್ಟು ಪಾಠ ಇನ್ಯಾವುದೂ ಕಲಿಸ್ಲಿಕ್ಕಿಲ್ಲ ಅಂತ. ಈ ರೀತಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ, ಸುಖ ದುಃಖಗಳು ಆತ್ಮನ ಮುಂದೆ ಸುಳಿತಾ ಹೋಗುವಾಗ, ಆತ್ಮನ ಮುಂದೆ ಸುಳಿಯುವಾಗ ಅದರ ಮೇಲೆ ತಮ್ಮ ಇಂಪ್ರೆಷನ್ನ ಒತ್ತುತ್ತಾ ಹೋಗ್ತವಂತೆ. ಸುಖವೂ ಇಂಪ್ರೆಷನ್ನ ಒತ್ತುತ್ತೆ, ದುಃಖವೂ ಇಂಪ್ರೆಷನ್ನ ಒತ್ತುತ್ತೆ. ಈ ಇಂಪ್ರೆಷನ್ಗಳ ಒಟ್ಟಾರೆ ಪರಿಣಾಮವನ್ನು ಶೀಲ ಅಂತ ಕರಿಬೋದು ಅಂತ, ನಡತೆ ಅಂತ ಕರಿಬೋದು ಅಂತ. ನಾನು ಇನ್ನೂ ಸ್ಪಷ್ಟವಾಗಿ ಹೇಳ್ಬೋದು ಅಂತಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಅವನು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ನಾವೇನು ಹೇಳ್ತೀವಿ ಗೊತ್ತಾ? ಮೆಚುರಿಟಿ ಬಂದಿಲ್ಲ ಕಣ ಇನ್ನೂ ಅಂತೀವಿ. ನಾವು ಹೇಳ್ತೀವೋ ಇಲ್ವೋ? ಯಾರಾದರೂ ಸ್ವಲ್ಪ ಚೆಲ್ಲಾಗಿ ಆಡಿದರೆ, ಸರಿಯಾಗಿ ನಡ್ಕೊಳ್ಳಿಲ್ಲ, ದೊಡ್ಡವ್ರ ಜೊತೆಗೆ ಸರಿಯಾಗಿ ಮಾತನಾಡಲಿಲ್ಲ, ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲಿಲ್ಲ, ಇನ್ನೂ ಮೆಚುರಿಟಿ ಇಲ್ಲ, ಸುಮ್ಮನೆ ಅಲ್ಲಿವರೆಗೂ ಹೋಗ್ಬಿಟ್ಟಿದ್ದಾನಷ್ಟೇ ಅಂತ ನಾವು ಮಾತಾಡ್ತೀವಿ. ಈ ಮೆಚುರಿಟಿ ಅನ್ನುವಂಥ ಶೀಲ ಇದೆಯಲ್ಲ, ಇದು ಯಾಕಿನ್ನೂ ಅವನಿಗೆ ಬಂದಿಲ್ಲ ಅಂತಂದರೆ ಆತ್ಮನ ಮುಂದೆ ಸುಖ ದುಃಖಗಳ ಪೆಟ್ಟು ಸರಿಯಾಗಿ ಇನ್ನೂ ಬಿದ್ದಿಲ್ಲ ಅಂತ. ಮೆಚುರಿಟಿ, ಆ ಶೀಲ ಉಂಟಾಗೋದಲ್ಲಿಂದ, ಅವನ ನಡತೆ ಉಂಟಾಗೋದಲ್ಲಿಂದ, ಆ ನಡತೆಯ ಹಿಂದೆ, ಆ ಶೀಲದ ಹಿಂದಿರುವಂಥ ಶಕ್ತಿ ಆ ಸುಖ ದುಃಖಗಳ ಕಾರಣಕ್ಕೆ ಉಂಟಾಗುವಂಥದ್ದು. ಮತ್ತು ಈ ಸುಖ ದುಃಖಗಳು ಯಾಕೆ ಉಂಟಾಗ್ತವೆ ಅಂತಂದರೆ ನಮ್ಮ ಕರ್ಮದ ಕಾರಣಕ್ಕೋಸ್ಕರ ಉಂಟಾಗ್ತವೆ. ವಿವೇಕಾನಂದರ ಚಿಂತನೆಯ ಮೂಲ ಇದು, ಬೀಜ. ಇಡೀ ಉದ್ದಕ್ಕೂ ನಾವೇನು ಕರ್ಮಯೋಗದ ಬಗ್ಗೆ ಚಿಂತನೆ ಮಾಡ್ತೀವೋ ವಿವೇಕಾನಂದರ ಆ ಬೀಜವನ್ನು ಇಲ್ಲಿ ಬಿತ್ತುತ್ತಾರೆ. ಅವ್ರು ಹೇಳ್ತಾರೆ, ಕರ್ಮದ ಕಾರಣಕ್ಕೋಸ್ಕರವೇ ಸುಖ ದುಃಖಗಳು ಉಂಟಾಗ್ತವೆ. ಆ ಸುಖ ದುಃಖಗಳು ಆತ್ಮದ ಮೇಲೆ ಏನು ಮುದ್ರೆಯನ್ನು ಒತ್ತುತ್ತವೆ ಅದನ್ನು ಶೀಲ ಅಥವಾ ನಡತೆ ಅಂತ ಕರಿಬೋದು ಅಂತ. ಈ ಶೀಲ ಅಥವಾ ನಡತೆಯೇ, ಅಥವಾ ಈ ನಡತೆಯೇ, ಈ ಕರ್ಮಗಳ ಮುದ್ರೆ ಏನಿದೆಯೋ ಅದೇ ನಮ್ಮನ್ನು ಪ್ರತಿ ಸಂದರ್ಭಕ್ಕೂ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಪ್ರಚೋದನೆ ಮಾಡ್ತಾರೆ. ಕೆಲವೊಂದು ಸಲ ನಾವು ಹೇಳ್ತೀವಲ್ಲ, ಇಂಥ ಎಷ್ಟು ಜನರನ್ನು ನೋಡಿದ್ದೀನಿ ಗೊತ್ತೇನು ನಾನು. ಏನು ಹಂಗಂದರೆ, ಈ ಥರದ ಅನೇಕ ಮಂದಿ ನನ್ನ ಜೊತೆ ತಮ್ಮ ಬಿಹೇವಿಯರನ್ನು ತೋರಿಸಿ ನನ್ನ ಆತ್ಮದ ಮೇಲೆ ಚೆನ್ನಾಗಿ ಮುದ್ರೆ ಒತ್ತಿದ್ದಾರೆ ಅಂತ. ಆ ಸೆಂಟೆನ್ಸಿನ ಅರ್ಥ ಗೊತ್ತಿಲ್ಲ ನಮಗೆ, ಆದರೆ ಅದರ ಅರ್ಥ ಇದೆ. ಎಷ್ಟು ಜನರನ್ನು ನೋಡಿದ್ದೀನಿ ಕಣ ನಿನ್ನಂಥವ್ರನ್ನ ಅಂತಂದರೆ, ನನ್ನ ಇಡೀ ಬದುಕಿನ ಉದ್ದಕ್ಕೂ ನಾನು ನಿನ್ನಂಥ ಅನೇಕರ ಸಂಪರ್ಕಕ್ಕೆ ಬಂದಿದ್ದೀನಿ, ನಿಮ್ಮ ಅನುಭವ ಚೆನ್ನಾಗಾಗಿದೆ ನನಗೆ ಅಂತ, ನಾನಿದನ್ನು ಚೆನ್ನಾಗಿ ಅರಿತುಕೊಳ್ಳಬಲ್ಲೆ ಅಂತ. ಅದನ್ನೇ ವಿವೇಕಾನಂದರು ಹೇಳಿದರು, ಅದರಿಂದಾಗಿಯೇ ನಿರ್ಮಾಣಗೊಂಡಿದ್ದು ನಿನ್ನ ಶೀಲ ಅಂತ. ನೀನು ಅಂಥವನೊಂದಿಗೆ ಹೆಂಗೆ ವ್ಯವಹರಿಸಬೇಕು ಅನ್ನೋದಕ್ಕೆ ಆ ಹಿಂದಿನ ಅನುಭವ ಕಾರಣವಾಗತ್ತೆ ಅಂತ, ಆ ಹಿಂದಿನ ನಿನ್ನ ಕರ್ಮ ಕಾರಣವಾಗತ್ತೆ ಅಂತ, ಆ ಹಿಂದಿನ ನಿನ್ನ ಆಲೋಚನೆಗಳು ಕಾರಣವಾಗ್ತವೆ ಅಂತ ವಿವೇಕಾನಂದರು ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಹೇಳ್ತಾರೆ. ಹೀಗಾಗಿ ಸುಖಕ್ಕಿಂತಲೂ ದುಃಖ ಭಾಳ ಚೆನ್ನಾಗಿರುವಂಥ ವಿವೇಕಾನಂದರ ಸ್ಟೇಟ್ಮೆಂಟ್ ಇದು. ನಾವೆಲ್ಲರೂ ನೆನಪಿಟ್ಕೊಳ್ಬೇಕಾಗಿರೋದು ಆ ಸ್ಟೇಟ್ಮೆಂಟನ್ನು ಹಾಗೆ ಓದ್ತೀನಿ. ಸುಖಕ್ಕಿಂತಲೂ ಹೆಚ್ಚು ದುಃಖ, ಐಶ್ವರ್ಯಕ್ಕಿಂತಲೂ ಅಧಿಕ ದಾರಿದ್ರ್ಯ ಮತ್ತು ಹೊಗಳಿಕೆಗಿಂತ ಹೆಚ್ಚು ಪೆಟ್ಟುಗಳೇ ಪಾಠ ಕಲಿಸುತ್ತವೆ, ಒಳಗಿನ ಅಂತರಾಜ್ಞೆಯನ್ನು ಹೊರಗೆಡವುತ್ತವೆ ಅಂತಾರೆ ಸ್ವಾಮೀಜಿ. ಸುಖ ಹೆಚ್ಚು ಪಾಠ ಕಲಿಸಲ್ಲ, ಸುಖ ಬಂದಾಗ ಮರೆತೋಗ್ತೀವಿ. ದುಃಖ ಹೆಚ್ಚು ಪಾಠ ಕಲಿಸುತ್ತೆ. ನಮಗೆ ಐಶ್ವರ್ಯ ಹೆಚ್ಚು ಪಾಠ ಕಲಿಸಲ್ಲ, ಐಶ್ವರ್ಯ ಬಂದಾಗ ನಮಗೇನು ಗೊತ್ತೇ ಆಗಲ್ಲ, ಆರಾಮಾಗೇ ಇರ್ತೀವಿ. ಒಮ್ಮೆ ದಾರಿದ್ರ್ಯ ಬರಲಿ, ಆಗ ನೋಡಿ ಮಜಾ ಹೆಂಗಿರುತ್ತೆ ಅಂತ, ಎಷ್ಟು ಪಾಠ ಕಲಿತೀವಿ ಅಂತ. ನಿಮ್ಗೆ ಯಾವಾಗಲಾದರೂ ಹೊಗಳಿಕೆ ತುಂಬ ಬಡ್ತಿದ್ರೆ ಏನೂ ಅನಿಸಲ್ಲ, ತೆಗಳಿಕೆ ಬರಲಿಕ್ಕೆ ಶುರುವಾಗಲಿ, ಆಗ ಗೊತ್ತಾಗುತ್ತೆ ನಿಮ್ಮ ಅಂತರಂಗ ಎಷ್ಟು ಕಸಿವಿಸಿ ಒದ್ದಾಡ್ತಾ ಇರುತ್ತೆ ಅಂತ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಇವುಗಳೇ ಹೆಚ್ಚು ಪಾಠ ಕಲಿಸ್ತವೆ, ಅಷ್ಟೇ ಅಲ್ಲ ನಿಮ್ಮ ಒಳಗಿರುವ ಅಂತರಾಗ್ನಿಯನ್ನು ಹೊರಗೆ ಹಾಕ್ತವೆ ಅಂತ.
ಬೆಳಗಾವಿಯಲ್ಲಿ ನನ್ನೊಬ್ಬರು ಮಿತ್ರರು ಒಂದು ಸಲ ನನ್ನನ್ನು ತಮ್ಮ ಫ್ಯಾಕ್ಟ್ರಿಗೆ ಕರ್ಕೊಂಡೋದ್ರು. ಅವರು ಆ ಫ್ಯಾಕ್ಟ್ರಿಯಲ್ಲಿ ಅವರು ಕೂತ್ಕೊಳ್ಳೋ ಜಾಗ, ಫ್ಯಾಕ್ಟ್ರಿಯ ಓನರ್ ಕೂತ್ಕೊಳ್ಳೋ ಜಾಗದ ಹಿಂದೆ ಒಂದು ದೊಡ್ಡ ಫೋಟೋ, ಇಲ್ಲಿ ಹೆಂಗಿದೆಯೋ ಆ ಥರ ಒಂದು ದೊಡ್ಡ ಫೋಟೋ. ನನಗೆ ಅವ್ರು ಯಾರು ಅಂತ ಅವ್ರ ಬಗ್ಗೆ ಅವ್ರು ಯಾವತ್ತೂ ಹೇಳಿರಲಿಲ್ಲ. ಹೀಗಾಗಿ ನಿಮ್ಮ ತಂದೆನಾ ಅಂತ ಕೇಳಿದೆ. ಅಲ್ಲ ಅಂದ್ರೆ ಅವರು. ಯೂಶ್ವಲಾಗಿ ತಂದೆ ಅಲ್ಲ ಅಂದರೆ ಮಾವ ಇರ್ತಾರೆ, ಸಾಧಾರಣವಾಗಿ ಫೋಟೋಗಳು ಮಾವಂದಿರ್ತವೆ. ಮಾವನ ಅಂದೆ, ಅಲ್ಲ ಅಂದರು. ಮತ್ತು ಯಾರು ಒಂದೇ. ಅವರಂದರು, ಸರ್ ನನ್ನ ಬಲು ದೊಡ್ಡ ಶತ್ರು ಸರ್ ಆತ ಅಂದರು. ನಾನಂದೆ, ಏನು ಹಿಂಗಂತಿದ್ರು, ಶತ್ರು ಫೋಟೋನ ಇಲ್ಲಿ ಅಂತ. ಸರ್ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಾಗ ನೀನು ಅಯೋಗ್ಯ, ನಿನ್ನ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಬೈದು ಕಳಿಸಿದ್ರು ಸರ್ ನನಗೆ. ಅದಾದಮೇಲೆ ಹಠ ಹಿಡಿದ ಏನಾದರೂ ಮಾಡಬೇಕು ಅಂತ ಇವತ್ತು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ನಿರ್ಮಾಣ ಆಗಿದೆಯಲ್ಲ, ಅವ್ರು ಕಿಂಡಲ್ ಮಾಡಿದ್ರ ಪರಿಣಾಮವಾಗಿ ಆಗಿರೋದು. ಹಿಂಗಾಗಿ ಪ್ರತಿನಿತ್ಯ ಬಂದಾಗ ಒಂದು ಸಲ ಅವ್ರ ಮುಖ ನೋಡ್ತೀನಿ, ನಾನೇನಾದರೂ ಬಿದ್ದರೆ ಅವ್ರು ಇನ್ನೂ ನಗುತ್ತಾರೆ ಅಂತ ತಿಳ್ಕೊಂಡು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತ. ನಾನಂದೆ, ಶವಾಶ್ ಏನು ಚೆನ್ನಾಗಿದೆ ಅಂತ. ನಾನು ಬಹುಶಃ ಇನ್ನೆಲ್ಲೂ ನೋಡಲಿಲ್ಲ, ಅವ್ರ ಫ್ಯಾಕ್ಟ್ರಿಯಲ್ಲಿ ಮಾತ್ರ ನೋಡಿದ್ದು. ಪ್ರತಿ ಬಾರಿ ಅವ್ರನ್ನ ನೋಡಿದಾಗ ನಾನು ಏನಾಗಬೇಕು ಅಂತ ನಂಗೆ ಗೊತ್ತಾಗುತ್ತೆ ಅಂತ. ನಾವೆಲ್ಲರೂ ಸಾಧಾರಣ ವಿವೇಕಾನಂದರು ಫೋಟೋ ಹಾಕೊಂಡು ಪ್ರೇರಣೆ ತೊಗೊಳ್ಳೋದು ಪ್ರಯತ್ನ ಪಡ್ತೀವಿ. ಆದರೆ ಯಾವಾಗ ಅವಹೇಳನಗಳು ನಡೀತಾವಲ್ಲ, ಆಗ ನಿಜವಾದ ಅಗ್ನಿ ನಮ್ಮ ಒಳಗಿಂದ ಹೊರಗೆ ಬರುತ್ತೆ ಅನ್ನೋದನ್ನು ವಿವೇಕಾನಂದರು ತುಂಬ ಸ್ಪಷ್ಟವಾಗಿ ಹೇಳಿದರು. ಇನ್ಫ್ಯಾಕ್ಟ್ ವಿವೇಕಾನಂದರ ಬದುಕು ಹಂಗೆ. ವಿವೇಕಾನಂದರ ಬದುಕನ್ನು ನೀವು ಸ್ವಲ್ಪ ಅನಲೈಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ, ಅತ್ಯಂತ ಸುಂದರವಾಗಿರೋ ಬದುಕು. ತಂದೆ ಅಟಾರ್ನಿ ಆಗಿದ್ದರು, ವಕೀಲರು. ಅದ್ಭುತವಾಗಿರುವಂಥ ಲೈಫ್, ಅದ್ಭುತವಾಗಿರೋ ಮನೆ ಅವರದ್ದು, ವಿಶಾಲವಾಗಿರುವಂಥ ಮನೆ. ಈಗಲೂ ಅವ್ರ ಮನೆಗೆ ಹೋದರೆ ಗೊತ್ತಾಗುತ್ತೆ ಏನು ವಿಸ್ತಾರವಾಗಿರುವಂಥ ಮನೆ. ಅಚಾನಕ್ಕಾಗಿ ತಂದೆ ತೀರ್ಕೊಂಡಾಗ ಪ್ರಾಬಬ್ಲಿ 50ರಲ್ಲಿದ್ದರು ಅವರು. 50ರ ರೇಂಜ್, 56, 57 ಇದ್ದಿರ್ಬೋದು. ಈ ಹುಡುಗ, ತಾರುಣ್ಯದಲ್ಲಿದ್ದ ಹುಡುಗ, ಮನೆಯ ಇಡೀ ಜವಾಬ್ದಾರಿ ಇವನ ತಲೆ ಮೇಲೆ ಬಿತ್ತು. ತಂದೆ ಇರುವವರೆಗೂ ಸೈಲೆಂಟ್ ಆಗಿದ್ದ ಇವನ್ ರಿಲೇಟಿವ್ಸ್ ಎಲ್ಲ ಆಸ್ತಿಯಲ್ಲಿ ಪಾಲು ಕೇಳ್ಕೊಂಡು ಬಂದು ನಿಂತುಬಿಟ್ರು. ಅನಿವಾರ್ಯವಾಗಿ ಏನೂ ಮಾಡಲಿಕ್ಕಾಗದೆ ಮನೇನ ಬಿಡಬೇಕಾದ ಪರಿಸ್ಥಿತಿ ಬಂತು. ಕೋರ್ಟ್ನಲ್ಲಿ ಮನೆಯ ಕೇಸ್ ಶುರುವಾಯಿತು. ಈ ಹುಡುಗ ಮನೆಯ ಕೆಲಸ ಮಾಡಬೇಕು ಅಂತ, ಮನೆ ನೋಡ್ಕೋಬೇಕು ಅಂತ, ಜಾಬ್ ಕೊಡ್ತೀರಾ ಅಂತ ಕೈಯಲ್ಲಿ ತನ್ನ ಸರ್ಟಿಫಿಕೇಟ್ ಇಟ್ಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ಬಂತು. ಎಷ್ಟು ಪಾಠ ಕಲಿಸ್ತೋದು. ವಿವೇಕಾನಂದರಿಗೆ ಬಡತನದ ಅನುಭವ ಆಗಿದ್ದು ಅಲ್ಲಿಯೇ. ವಿವೇಕಾನಂದರು ಮನೆಗೆ ಬರ್ತಾರೆ ಕೆಲವೊಂದು ಸಲ. ಬಂದಾಗ ಅಮ್ಮ ಅಡುಗೆ ಮಾಡಿ ಕೂತಿರ್ತಾಳೆ. ಅಮ್ಮನಿಗೆ ನೋಡಿದರೆ ಗೊತ್ತಾಗುತ್ತೆ ಮನೇಲಿರುವಂಥ ಅಡುಗೆ ಮನೇಲಿರೋ ಜನರಿಗೆ ಮಾತ್ರ ಸಾಕು, ನಾನೊಬ್ಬ ಊಟ ಮಾಡಿದರೆ ಒಂದಿಬ್ಬರಿಗಾದರೂ ಕಡಿಮೆ ಆಗುತ್ತೆ ಅಲ್ಲಿ ಅಂತ ತಿಳ್ಕೊಂಡು ನೀರು ಕುಡಿದು, ನನ್ನ ಫ್ರೆಂಡ್ಸ್ ಜೊತೆ ಇದ್ನಲ್ಲ ಅವ್ರ ಜೊತೆನೇ ಊಟ ಮಾಡಿಬಿಟ್ಟೆ ಕಣಮ್ಮ, ನೀವು ಊಟ ಮಾಡ್ಕೊಳ್ಳಿ ಅಂತೇಳಿ ಹಾಗೆ ಮಲ್ಕೊಳ್ತಿದ್ದವರು. ದಾರಿದ್ರ್ಯದ ಪಾಠ. ವಿವೇಕಾನಂದರಿಗೆ ಪಾಠ ಎಲ್ಲಿವರೆಗೂ ಆಗಿದೆ ಅಂತಂದರೆ ಪ್ರತಿ ಹಂತದಲ್ಲೂ. ರಾಮಕೃಷ್ಣರ ದೇಹತ್ಯಾಗವಾದಾಗ ಪಾಠ. ಇಡೀ ದೇಶವನ್ನು ತಿರುಗಿ ಕನ್ಯಾಕುಮಾರಿಯ ಬಂಡೆ ಮೇಲೆ ಕುಳಿತುಕೊಳ್ಳುವಾಗ ಅವ್ರು ಕಲ್ತಂಥ ಪಾಠ ಎಂಥದ್ದು. ಎರಡೇ ದಾರಿ ಇದ್ದಿದ್ದವ್ರಿಗೆ, ವಾಪಸ್ ಉತ್ತರಕ್ಕೆ ಹೊರಳಿ ಈ ದೇಶಕ್ಕೆ ಅಥವಾ ತನ್ನ ಮನೆಗೆ ವಾಪಸ್ ಹೋಗಬೇಕು, ಅಥವಾ ಪಶ್ಚಿಮದ ದಿಕ್ಕಿಗೆ ಹೋಗಿ ಹಿಂದೂ ಧರ್ಮದ ವಿಚಾರವನ್ನು ಜಗತ್ತಿಗೆ ತಿಳಿಸಬೇಕು. ಆಯ್ಕೆ ಇತ್ತಲ್ಲ ಅಲ್ಲಿ, ಅತ್ಯಂತ ಕಠಿಣವಾದ ಆಯ್ಕೆ. ಆ ಆಯ್ಕೆ ಮಾಡಿಕೊಳ್ಳಿಕ್ಕೆ ಕಾರಣವೂ ಒಳಗಿದ್ದಂಥ ಬೆಂಕಿಯನ್ನು ಹೊರಗಿಡುವಂಥ ಪ್ರಸಂಗಗಳು ನಡೆದಿದ್ದರಿಂದ ಅಂತ. ನಮ್ಮೆಲ್ಲರ ನಿಜವಾದ ಸಾಮರ್ಥ್ಯವನ್ನು ಹೊರಗೆ ಹಾಕೋದು ಅಂಥ ಪ್ರಸಂಗಗಳು ಅಂತ. ಆದರೆ ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ, ಆತ್ಮದ ಮುಂದೆ ಸುಳಿದು ಹೋಗ್ತಾ ಒಂದು ಅಚ್ಚನ್ನು ಒತ್ತುತ್ತಾ ಹೋಗ್ತವೆ. ಅದರಿಂದಾಗಿ ನಮ್ಮ ಶೀಲ ನಿರ್ಮಾಣ ಆಗುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಫೈನ್, ಸುಖ ದುಃಖ ಎಲ್ಲ ಸರಿ. ಬಟ್ ಈಗಿರೋ ಪ್ರಶ್ನೆ, ವಿವೇಕಾನಂದರು ಆರಂಭದಲ್ಲಿ ಹೇಳಿದ್ರಲ್ಲ, ಜೀವನದ ಗುರಿ ಜ್ಞಾನ ಅಂತ. ಎಲ್ಲಿ ಸಿಗುತ್ತೆ ಅದು? ಹಾಗೇನಾದರೂ ಸಿಗುತ್ತೆ ಅಂತ ಗೊತ್ತಾಗಿದ್ದಿದ್ರೆ ವಿಲ್ ಗೋ ಆ್ಯಂಡ್ ಬೈ. ಎಲ್ಲವನ್ನು ದುಡ್ಡಿನಲ್ಲಿ ಕೊಂಡ್ಕೊಳ್ಬೋದು ಅನ್ನುವಂಥ ದುರಹಂಕಾರ ಸಾಕಷ್ಟು ಇರೋದರಿಂದ ನಾವು ಖಂಡಿತವಾಗಿ ಅದನ್ನು ಕೊಂಡ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿರಲಿಲ್ಲ. ನಿನ್ನೆ ಮೊನ್ನೆನು ಕಳೆದ 3 ದಿನದಿಂದ 4 ಕೌಂಟಿಂಗ್ ಮಿಷಿನ್ಗಳು ಕೌಂಟ್ ಮಾಡಿದ್ರೂ ಮುಗಿಯದಷ್ಟು ಹಣ ಒಂದು ರೈಡಲ್ಲಿ ಸಿಕ್ಕಿದೆ. ಆಲ್ಮೋಸ್ಟ್ 300 crores. 2 ರೈಡ್ನಿಂದ, ಇದು ಇವತ್ತಿನ ಅಮೌಂಟ್ ಜಾಸ್ತಿಯಾಗಿದೆ, ನೆನ್ನೆಯ ಅಮೌಂಟ್ನ ಲೆಕ್ಕಕ್ಕೆ 2 ರೈಡ್ನಲ್ಲಿ ಒಂದೇ ಮನೆಯಲ್ಲಿ ಹಾರ್ಡ್ ಕ್ಯಾಶ್ ಇಟ್ಟಿದ್ದು 350 ಕೋಟಿ ರೂಪಾಯಿ ಎಷ್ಟಿತ್ತು? 350 crores. ಈ 350 ಕೋಟಿ ರೂಪಾಯಿ ಆ ಮನೆಯಿಂದ, 2 ಮನೆಗಳಿಂದ ಸಿಕ್ತಲ್ಲ, ಈ 350 ಕೋಟಿ ರೂಪಾಯಿ ಎಷ್ಟು ಅಂತಂದರೆ ಇಡೀ ಕಾಶಿ ಕಾರಿಡಾರಿಗೆ ಖರ್ಚಾಗಿದ್ದು 350 ಕೋಟಿ ರೂಪಾಯಿ 2 ಮನೆಯಲ್ಲಿತ್ತು. ನಾವು ದುಡ್ಡು ಖರ್ಚಾಯಿತು ಅಂತ ಅನೇಕರು ಬೊಬ್ಬೆ ಹೊಡೆದ್ರು, 2 ಮನೆಯಿಂದ ತೆಗೆದಾಯಿತು ಅದನ್ನು. ಇವತ್ತು ಯೋಗಿ ಆದಿತ್ಯನಾಥರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಗೋಡೆಯಲ್ಲಿ ಮುಚ್ಚಿಟ್ಟಿದ್ದ ಹಣ ಏನು ಸಿಕ್ಕಿದೆಯೋ ಅದನ್ನು ಬಡವರ ಗೋಡೆಗಳ ನಿರ್ಮಾಣಕ್ಕೆ ಅಂತಾನೇ ಬಳಸ್ತೀನಿ ಅಂತ ಅವರು ತುಂಬ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಗೋಡೆಯಿಂದ ಬಂದ ಹಣ ಗೋಡೆಗೆ ನಿರ್ಮಾಣಕ್ಕೆ ಉಪಯೋಗ ಆಗಲಿ ಅನ್ನುವಂಥ ಪ್ರಯತ್ನದ ಕಲ್ಪನೆ. ಆದರೆ ಪ್ರಶ್ನೆ ಇರೋದೇನು ಅಂತಂದರೆ, ಈ ಜ್ಞಾನ ಎಲ್ಲಿದೆ? ಈ ಜ್ಞಾನ ಪುಸ್ತಕದಲ್ಲಿದೆಯಾ? ಈ ಜ್ಞಾನ ಲೈಬ್ರರಿಯಲ್ಲಿದೆಯಾ? ಈ ಜ್ಞಾನ ಇಂಟರ್ನೆಟ್ಟಲ್ಲಿ, ಗೂಗಲಲ್ಲಿ ಸಿಗುವಂಥದ್ದಾ ಅಂತ ಕೇಳೋದಾದರೆ,
ವಿವೇಕಾನಂದರು ಹೇಳ್ತಾರೆ, ಜ್ಞಾನ ಎಲ್ಲೂ ಹೊರಗಿಲ್ಲ, ಅವರದ್ದೇ ಕೋಟಿದು. ಮನುಷ್ಯನ ಜ್ಞಾನ ಮನುಷ್ಯನ ಒಳಗೇ ಅಡಗಿದೆ. ನಾವು ಕಲಿಯೋದು ಅಂತಂದರೆ ಆತ್ಮನ ಮೇಲೆ ಕವಿದಿರುವಂಥ ಮುಸುಕನ್ನು ತೆಗೆಯೋದು ಅಷ್ಟೇ. ಭಾಳ ಚೆನ್ನಾಗಿರುವಂಥ ಸಾಲಿದು. ನಾವು ಕಲಿಯೋದು ಅಂತಂದರೆ ಏನು ಅಂತಂದರೆ ಆತ್ಮನ ಮೇಲೆ ಮುಸುಕು ಕವಿದಿದೆ. ನೀವು ಎಷ್ಟು ಮುಸುಕನ್ನು ಸರಿಸ್ತಾ ಹೋಗ್ತೀರೋ ಅಷ್ಟು ಆತ್ಮ ಪ್ರಜ್ವಲಿಸುತ್ತೆ. ಆತ್ಮ ಪ್ರಜ್ವಲಿಸೋದು ಅಂತಂದರೆ ಜ್ಞಾನವೇ. ತರ್ಕ ಸಂಗ್ರಹದ ಪ್ರಕಾರ, ಅನ್ನಂಭಟ್ಟರ ತರ್ಕ ಸಂಗ್ರಹದ ಪ್ರಕಾರ ಆತ್ಮನ ಲಕ್ಷಣ ಏನು ಅಂತಂದರೆ ಜ್ಞಾನಾಧಿಕರಣಂ ಆತ್ಮ. ಜ್ಞಾನಕ್ಕೆ ಅಧಿಕರಣವಾಗಿರುವಂಥದ್ದು ಆತ್ಮ, ಅಥವಾ ಜ್ಞಾನಮಯವೇ ಆತ್ಮ. ಹೀಗಾಗಿ ಈ ಜ್ಞಾನ ಎಲ್ಲಿದೆ ಅಂತಂದರೆ ಆತ್ಮಸ್ವರೂಪಿಯಾಗಿದೆ. ಆತ್ಮದ ಮೇಲೆ ಎಷ್ಟು ಪದರಗಳು ಮುಚ್ಚಿರ್ತಾವೋ ಅಷ್ಟು ಅದು ಕಾಣಿಸ್ಕೊಳ್ಳಲ್ಲ, ಅದನ್ನು ತೆರೆದಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ವಿವೇಕಾನಂದರು ಮುಂದೊಮ್ಮೆ ಹೇಳ್ತಾರೆ, ಅವರೇನು ಹೇಳ್ತಾರೆ ಅಂತಂದರೆ, ನಾವು ಹೆಚ್ಚು ಹೆಚ್ಚು ಇದನ್ನು ತೆರೆದಷ್ಟು, ಮುಸುಕನ್ನು ತೆರೆದಷ್ಟು ಜ್ಞಾನಿಗಳಾಗ್ತಾ ಹೋಗ್ತೀವಿ, ಹೆಚ್ಚು ಮುಸುಕು ಮುಚ್ಚಿದಷ್ಟು ದಡ್ಡರಾಗಿರ್ತೀವಿ ಅಷ್ಟೇ. ದಡ್ಡ ಅಂತಂದರೆ ಆತ್ಮದ ಮೇಲೆ ಹೆಚ್ಚು ಪದರಗಳಿವೆ, ಜ್ಞಾನಿ ಅಂದರೆ ಈ ಪದರಗಳನ್ನು ತೆರೆಕೊಂಡಿದ್ದಾನೆ ಅಂತ. ಒಂದೂ ಪದರವಿಲ್ಲದಂತೆ, ಒಂದೂ ಪರದ ಇಲ್ಲದಂತೆ ಇರುವ ಎಲ್ಲ ಮುಸುಕನ್ನು ಯಾರು ತೆಗೆದಿರ್ತಾನೋ ಅವನು ಸರ್ವಜ್ಞ ನೆನೆಸಿಕೊಳ್ತಾನೆ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗಾಗಿ ಜ್ಞಾನ ಎಲ್ಲಿದೆ? ಒಳಗಿದೆ. ಅದಕ್ಕೇನಾದರೂ ಪುರಾವೆ ಇದೆಯಾ ಒಳಗೆ ಜ್ಞಾನ ಇದೆ ಅನ್ನಲಿಕ್ಕೆ? ಬಹಳ ಸುಲಭ. ವಿವೇಕಾನಂದರೇ ಕೊಡೋ ಉದಾಹರಣೆ, ನಮಗೂ ತುಂಬ ಪಾಪ್ಯುಲರ್ ಆಗಿರುವಂಥ ಉದಾಹರಣೆ. ನ್ಯೂಟನ್ ಸೇಬಿನ ಮರದ ಕೆಳಗೆ ಕೂತಾಗ ಸೇಬು ತಲೆ ಮೇಲೆ ಬಿತ್ತು. ವಿವೇಕಾನಂದ ಈ ಉದಾಹರಣೆ ಪದೇ ಪದೇ ಯಾಕೆ ಕೊಡ್ತಾರೆ ಅಂದರೆ ಪಶ್ಚಿಮದವ್ರಿಗೆ ಅರ್ಥ ಆಗುತ್ತೆ ಅಂತ. ನಮಗೆ ಇನ್ನೂ 1000 ಉದಾಹರಣೆಗಳನ್ನು ಕೊಡ್ಬೋದು. ನ್ಯೂಟನ್ನಲ್ಲಿ ಕೂತಿದ್ದಾಗ ಸೇಬು ತಲೆ ಮೇಲೆ ಬಿತ್ತು. ಆಗ ನ್ಯೂಟನ್ಗೆ ಅನ್ನಿಸ್ತು, ಇದು ಕೆಳಗೆ ಯಾಕೆ ಬಂತು, ಮೇಲೆ ಯಾಕೆ ಹೋಗಲಿಲ್ಲ? ಹಾಗಂದಾಗ ಅವನಂದ ಗುರುತ್ವಾಕರ್ಷಣ ಶಕ್ತಿ, ಗ್ರಾವಿಟೇಷನಲ್ ಪುಲ್ ಒಂದು ಇದೆಯಲ್ಲ ಭೂಮಿಗೆ, ಆ ಕಾರಣಕ್ಕೋಸ್ಕರ ಅದು ಕೆಳಗೆ ಬಂತು ಅಂತ. ಅದ್ಭುತವಾದ ಅಂತ ಜ್ಞಾನ ಅಂತ, ಕರೆಕ್ಟು. ಆದರೆ ಅವನು ಹೇಳೋವರೆಗೂ ಗುರುತ್ವಾಕರ್ಷಣ ಶಕ್ತಿ ಭೂಮಿಗೆ ಇರಲಿಲ್ವಾ? ಅದು ಮೊದಲು ಇತ್ತು. ಅದು ಅವನು ಹೇಳದೆ ಹೋದರೂ ಇರ್ತಿತ್ತು. ಅದು ತನ್ನ ಪಾಡಿಗೆ ತಾನಿದೆ. ಆದರೆ ಹೊರಗಿನ ಪ್ರಪಂಚ ಅವನಿಗೊಂದು ಪ್ರಚೋದನೆಯನ್ನು ಕೊಟ್ಟು ಅವನ ಮನಸ್ಸಿನೊಳಗಿರುವಂಥ ಈ ಜ್ಞಾನ, ಆತ್ಮದ ಈ ಜ್ಞಾನವನ್ನು ಹೊರಗೆಡುವಂತೆ ಮಾಡ್ತು. ವಿವೇಕಾನಂದರು ಹೇಳ್ತಾರೆ, ಏನು ಸುಂದರವಾಗಿದೆ ಕಲ್ಪನೆ. ಹೊರಗಿನ ಪ್ರಪಂಚ ನಮಗೆ ಪ್ರೇರಣೆ ಅಷ್ಟೇ ಕೊಡುತ್ತೆ, ಒಳಗಿನಿಂದಲೇ ಜ್ಞಾನ ಉತ್ಪಾದನೆ ಆಗೋದು ಅಂತ. ಇವತ್ತಿನ ಎಜುಕೇಷನಿಸ್ಟ್ಗಳಿಗೆ ಗೊತ್ತಿಲ್ಲದೆ ಇರುವಂಥ ಏಕೈಕ ಸಂಗತಿ ಇದೆ. ಅವ್ರಿಗೆ ಸಮಸ್ಯೆ ಏನು ಅಂತಂದರೆ ಎಲ್ಲ ಹೊರಗಡೆಯಿಂದ ತುಂಬ್ತೀವಿ ಅಂತ ತಿಳ್ಕೊಳ್ತಾರೆ. ಏನೂ ಇಲ್ಲ, ಹೊರಗಡೆಯಿಂದ ಪ್ರಚೋದನೆಯಷ್ಟೇ ಕೊಡಬಹುದು. ಒಳಗಿಂದ ಅದು ತಂತಾನೇ ಬೆಳಗುವಂಥ ಪ್ರಕ್ರಿಯೆಯನ್ನು ನಾವು ನಿರ್ಮಾಣ ಮಾಡಿಕೊಡಬೇಕು. ವಿವೇಕಾನಂದರು ಅದನ್ನು ಹೇಳ್ತಾರೆ, ಅನಂತ ಪುಸ್ತಕ ಭಂಡಾರ ಮನಸ್ಸಿನೊಳಗಿದೆ, ಬಾಹ್ಯ ಪ್ರಪಂಚ ಸೂಚನೆ ಮಾತ್ರ ಕೊಡುತ್ತೆ, ಅದು ಮನಸ್ಸನ್ನು ವಿಚಾರ ಮಾಡಲಿಕ್ಕೆ ಪ್ರೇರೇಪಿಸುತ್ತೆ ಅಂತ ಹೇಳ್ತಾರೆ. ನನಗೆ ಇದು ತುಂಬ ಬಾರಿ ನ್ಯೂಟನ್ನ ಕಥೆಯನ್ನು ಬಿಡೋದಾದರೆ, ನಾನು ರಾಮಾನುಜರ ಬಗ್ಗೆ ಮಾತನಾಡುವಾಗ ಒಂದು ಮಾತು ಹೇಳ್ತಿದ್ದೆ. ಈ ದೇಶದ ಶ್ರೇಷ್ಠ ಗಣಿತಜ್ಞ ರಾಮಾನುಜಂ ಅವರು ಏನಾದರೂ ಗಣಿತಕ್ಕೆ ಸೊಲ್ಯೂಷನ್ ಸಿಗದೆ ಹೋದಾಗ ಅವರ ಮನೆ ದೇವರು ನಾಮಕ್ಕಲ್ ದೇವಿ, ಆಕೆ ಪ್ರೇರಣೆ ಕೊಟ್ಟು ಆಕೆ ಸೊಲ್ಯೂಷನ್ ಹೇಳ್ತಿದ್ಲಂತೆ. ಅವ್ರು ಹೇಳ್ಕೊಳ್ತಾರೆ ಅದನ್ನು ಭಾಳ ಹೆಮ್ಮೆಯಿಂದ. ನಾನು ಮಾಡಿರೋದು ಏನೂ ಇಲ್ಲ, ನಮ್ಮ ದೇವಿ ಆಕೆ ನನಗೆ ಕೆಲವೊಂದು ಸಲ ಪ್ರೇರಣೆ ಕೊಡ್ತಾಳೆ, ಅವಳು ಹೇಳಿಸ್ತಾಳೆ, ಅದನ್ನು ನಾನು ಹೇಳ್ತೀನಿ ಅಷ್ಟೇ ಅಂತ. ಅವ್ರಿಗೆ ಆ ಪ್ರೇರಣೆ ಸಿಗುತ್ತೆ ಅಂತಂದರೆ ಅದ್ಯಾವುದು ಹೊರಗಡೆಯಿಂದ ಜನ್ರೇಟ್ ಆಗುವಂಥದ್ದಲ್ಲ, ಒಳಗಡೆ ಇರುವಂಥದ್ದು. ಹೊರಗಡೆಯಿಂದ ಜನ್ರೇಟ್ ಆಗೋದು ಎಕ್ಸಾಮ್ನಲ್ಲಿ ಬರೆಯುವಂಥ ಉತ್ತರ ಮಾತ್ರ. ಆದರೆ ಆ ಉತ್ತರ ಬರೆಯೋಕ್ಕಿಂತ ಮುಂಚೆ ಮೂಲ ಸೈನ್ಸಿಂದ ಏನು ಹುಟ್ಟಿತಲ್ಲ ಅದೆಲ್ಲವೂ ಕೂಡ ಒಳಗಿನಿಂದ ಬಂದಿರುವಂಥದ್ದು ಅಂತ. ನಾವು ಅದನ್ನು ನೋಡಿ ಬೈಹರ್ಟ್ ಮಾಡಿ ಬರೆದಿದ್ದೀವಿ ಅಷ್ಟೇ. ಹೀಗಾಗಿ ನಮ್ಗೆ ಅನಿಸುತ್ತೆ ಹೊರಗಡೆಯಿಂದ ಬಂದಿರುವಂಥದ್ದು ಅಂತ. ಆದರೆ ವಿವೇಕಾನಂದರು ಹೇಳ್ತಾರೆ, ಅನಂತ ಪುಸ್ತಕ ಭಂಡಾರ ಒಳಗಿದೆ ಅಂತ. ನಾನು ಹಿಂದೊಮ್ಮೆ ಹೇಳಿದ ನೆನಪಿದೆ ನನಗೆ, ಯಾಕೆಂದರೆ ನಾನು ತುಂಬ ಅಜ್ಞನಾಗಿ ದಡ್ಡನಂತೆ ಒಬ್ಬ ಸ್ವಾಮೀಜಿನ ಕೇಳಿದ್ದೆ, ಸ್ವಾಮೀಜಿ ವಿವೇಕಾನಂದರು ಎಲ್ಲ ಟಾಪಿಕ್ ಮೇಲೆ ಮಾತಾಡಿದ್ದಾರೆ, ಭಾರತದಲ್ಲಿ ಬೆಳ್ಳಿಯ ಉಪಯೋಗ ಅನ್ನೋ ಟಾಪಿಕ್ಕಿಂದ ಹಿಡಿದು ಗ್ರೀಕರ ಸಂಸ್ಕೃತಿಯ ಕುರಿತಂತೆ ಯಾವ ಟಾಪಿಕ್ಕು ಬಿಡದೆ ಎಲ್ಲ ಟಾಪಿಕ್ ಮೇಲೂ ಮಾತಾಡಿದ್ದಾರೆ. ವಿವೇಕಾನಂದರು ಬರೀ ಆತ್ಮವಿಚಾರವಾಗಿ ಮಾತನಾಡ್ತಾರೆ ಅಂದರೆ ಅಕ್ಸೆಪ್ಟೆಡ್, ಅವ್ರ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಅದು. ಆದರೆ ಎಲ್ಲ ವಿಚಾರವಾಗಿ ಮಾತನಾಡಿದ್ರಲ್ಲ, ವಿವೇಕಾನಂದರು ಯಾವಾಗ ಓದ್ತಿದ್ರು ಸ್ವಾಮೀಜಿ ಅಂತೆ ನಾನು. ಅವರಂದರು ರಿಯಲೈಸ್ಡ್ ಸೋಲ್ ಕಾಣೋದು ಓದಬೇಕಾಗಿರಲಿಲ್ಲ, ಒಳಗಿಂದ ಪುಂಖಾನುಪುಂಖವಾಗಿ ಎಲ್ಲ ಹೊರಗೆ ಬರ್ತಿತ್ತು ಅಂತ. ವಿವೇಕಾನಂದರು ವಿದೇಶದಲ್ಲಿರುವಾಗ ಅನೇಕ ಬಾರಿ ನಿರಂತರವಾಗಿರುವಂಥ ಭಾಷಣಗಳಲ್ಲ, ಪ್ರತಿ ಭಾಷಣದಿಂದ ಮತ್ತೊಂದು ಭಾಷಣಕ್ಕೆ ಹೊಸದನ್ನು ಕೊಡಬೇಕಲ್ಲ, ಎಲ್ಲಿಂದ ಕೊಡಬೇಕು? ವಿವೇಕಾನಂದರು ರಾತ್ರಿ ಕೂತ್ಕೊಂಡು ಏನು ಹೇಳೋದಪ್ಪ ನಾಳೆ ಅಂತ ಕೂತ್ರೆ ವಿವೇಕಾನಂದರೊಂದಿಗೆ ಯಾರೋ ಸಂವಾದ ಮಾಡಲಿಕ್ಕೆ ಅಂತ ಎದುರಿಗೆ ಬಂದು ಕೂತ್ಕೊಳ್ತಿದ್ರಂತೆ.
ಅವ್ರ ಜೊತೆ ವಿವೇಕಾನಂದರು ಜೋರಾಗಿ ಮಾತಾಡ್ತಿದ್ರು. ನೆಕ್ಸ್ಟ್ ಡೇ ಏನೇನು ಮಾತಾಡಬೇಕು ಅನ್ನೋದು ಅಲ್ಲಿಂದ ವಿವೇಕಾನಂದರಿಗೆ ವಿಚಾರಗಳು ಸಿಕ್ತಿತ್ತು, ಅದನ್ನು ಮಾತಾಡ್ತಿದ್ರು. ಕೆಲವೊಂದು ಸಲ ಯಾರೋ ಹೊರಗಡೆಯವ್ರು ಬಂದು ಕೇಳೋರಂತೆ, ಸ್ವಾಮೀಜಿ ರಾತ್ರಿ ತುಂಬ ಹೊತ್ತು ಯಾರ ಜೊತೆನೋ ಮಾತಾಡ್ತಿದ್ರಲ್ಲ, ಯಾರದು ಅಂತ. ಸ್ವಾಮೀಜಿ ನನಗೂ ಗೊತ್ತಿಲ್ಲ, ಯಾರೋ ಬಂದು ಮಾತಾಡ್ತಿದ್ರು ನನ್ನ ಜೊತೆ ಅಂತ. ಅಂತರಂಗದ ಪ್ರೇರಣೆ ಇದೆಯಲ್ಲ, ಈ ಅಂತರಂಗದ ಪ್ರೇರಣೆ ನಿಮ್ಮೊಳಗಿರುವಂಥ ಶಕ್ತಿಯನ್ನು ಹೊರಗೆ ಹಾಕತ್ತೆ. ಆ ಹೊರ ಪ್ರಪಂಚ ನಿಮ್ಗೆ ಅದಕ್ಕೆ ಬೇಕಾಗಿರುವಂಥ ಸೂಚನೆ ಅಷ್ಟೇ ಕೊಡುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗಾಗಿ ಲೌಕಿಕವಿರಲಿ, ಆಧ್ಯಾತ್ಮದ ಜ್ಞಾನವೇ ಇರಲಿ, ಅವೆಲ್ಲ ಒಳಗೆ ಇದೆ. ಮುಸುಕು ತೆಗೆಯುವ ಈ ಪ್ರಕ್ರಿಯೆ ಇದೆಯಲ್ಲ, ಇದನ್ನು ಎಜುಕೇಷನ್ ಅಂತ ಕರಿಬೋದು ಅಂತ. ಒಂದು ಅದ್ಭುತವಾಗಿರುವಂಥ ಡೆಫಿನೇಷನ್ ಇದು. ಈ ಡೆಫಿನೇಷನ್ನ ಯಾರೂ ಕೋಟ್ ಮಾಡಲ್ಲ. ವಿವೇಕಾನಂದರ ಎಜುಕೇಷನ್ನ ಬಗೆಗಿನ ಡೆಫಿನೇಷನ್ ಕೋಟ್ ಮಾಡಿ ಅಂತಂದಾಗ ನಾವೆಲ್ಲರೂ ಏನು ಹೇಳ್ತೀವಿ, ಒಳಗಿರುವಂಥ ಪರ್ಫೆಕ್ಷನ್ನನ್ನು ಹೊರಗೆ ತೆಗೆಯೋದೇ ಎಜುಕೇಷನ್ ಅಂತ. ಬಟ್ ಸ್ವಾಮೀಜಿ ಹೇಳ್ತಾರೆ, ಆತ್ಮದ ಮೇಲೆ ಮುಸುಕಿರುವಂಥ ಮುಸುಕನ್ನು ತೆಗೆಯುವ ಪ್ರಕ್ರಿಯೆಯನ್ನು ಶಿಕ್ಷಣ ಅಂತ ಕರಿತೀವಿ ಅಂತ. ಏನು ಸುಂದರವಾಗಿದೆ ಡೆಫಿನೇಷನ್. ಆದರೆ ಈಗೊಂದು ಸಮಸ್ಯೆ ಇದೆ. ಆತ್ಮದ ಒಳಗಿರುವಂಥ ಈ ಆತ್ಮದ ಮೇಲೆ ಮುಸುಕಿರುವಂಥ ಈ ಮುಸುಕನ್ನು ಒಂದಾಗಿ ನಾವು ತೆಗಿತಾ ಹೋಗ್ತೀವಿ ನಿಜ. ಆದರೆ ಶಿಕ್ಷಣ ಏಕಪ್ರಕಾರವಾಗಿ ಸಿಗುತ್ತಲ್ಲ, ಆದರೆ ಪ್ರತಿಯೊಬ್ಬರ ರಿಯಾಕ್ಷನ್ನು ಯಾಕೆ ಭಿನ್ನವಾಗಿರುತ್ತೆ? ಈಗ ಇಲ್ಲಿ ನಾನು ಮಾತಾಡ್ತಿದ್ದೀನಿ, ನಾನೀಗ ಮಾತಾಡ್ತಿರುವಾಗ ಒಂದೇ ವಿಚಾರವನ್ನು ನಾನೇನು ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಏನು ಹೇಳ್ತಿಲ್ಲ. ಅಥವಾ ವಿವೇಕಾನಂದರ ಪುಸ್ತಕವನ್ನು ಓದುವಾಗ ಒಂದೇ ಸಾಲುಗಳು, ಅದೇ ಪದಗಳನ್ನು ನಾನು ಓದ್ತೀನಿ, ಮತ್ತೊಬ್ಬರು ಓದ್ತಾರೆ, ನನಗೆ ಅರ್ಥವಾಗೋದು ಬೇರೆ, ಅವರಿಗೆ ಅರ್ಥ ಆಗೋದು ಬೇರೆ. ಗೀತೆಯ ಬಗ್ಗೆ ಅದೆಷ್ಟು ಸಾವಿರ ವ್ಯಾಖ್ಯೆಗಳು ಬಂದಿವೆಯೋ ಒಂದೊಂದು ವ್ಯಾಖ್ಯೆಯೂ ಭಿನ್ನ. ಆಚಾರ್ಯತ್ರಯರು ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೀತಾರೆ, ಮೂವರು ಆಚಾರ್ಯರು ಭಾಷ್ಯ ಬರೀತಾರೆ, ಮೂವರು ಆಚಾರ್ಯರು ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಬರೀತಾರೆ. ಹೌ ಇಸ್ ಇಟ್ ಪಾಸಿಬಲ್? ಹೇಗೆ ಸಾಧ್ಯ ಆಯಿತು? ಅಥವಾ ಯಾರ್ದೋ ಒಬ್ಬರ ವಿಚಾರಕ್ಕೆ ನಾವು ಪ್ರತಿಕ್ರಿಯಿಸುವ ರೀತಿ ಒಂದೇ ವಿಚಾರ ನಡೆದಾಗ 4 ಜನರ ಪ್ರತಿಕ್ರಿಯೆ 4 ಭಿನ್ನ ರೀತಿಯಲ್ಲಿರುತ್ತಲ್ಲ, ಅದು ಹೆಂಗೆ ಸಾಧ್ಯ ಆಯಿತು ಅನ್ನೋದು ಒಂದು ಮಹತ್ವದ ಪ್ರಶ್ನೆ. ವಿವೇಕಾನಂದರು ಹೇಳ್ತಾರೆ ಅದಕ್ಕೆ, ನಮ್ಮ ನಗು ಅಳು, ಶಾಪ ಆಶೀರ್ವಾದ, ನಿಂದಾ ಸ್ತುತಿ, ನಮ್ಮ ಮನಸ್ಸನ್ನು ಸರಿಯಾಗಿ ಅನುಸಂಧಾನ ಮಾಡಿದರೆ ಅದು ನಮ್ಮೊಳಗೆ ಅಡಗಿದ್ದು ಈ ಅನೇಕ ಪೆಟ್ಟುಗಳ ಮೂಲಕ ಹೊರಗೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಅಂತ. ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ನಾವೇನು ನಗ್ತೀವೋ, ಯಾವುದೋ ಒಂದು ಘಟನೆಗೆ ನಗು ಬರುತ್ತೆ, ಯಾವುದೋ ಒಂದು ಘಟನೆಗೆ ಅಳ್ತೀವಿ, ಯಾವುದೋ ಒಂದು ಘಟನೆ ಕಂಡ ಕೋಪ ಬರ್ತೀವಿ, ಯಾರಿಗೋ ಶಾಪ ಹಾಕ್ತೀವಿ, ಮತ್ತೊಂದು ಕಡೆ ಆಶೀರ್ವಾದ ಮಾಡ್ತೀವಿ, ಯಾವುದೋ ಘಟನೆಯಲ್ಲಿ ಯಾರಿಗೋ ಬೈತೀವಿ. ಇವೆಲ್ಲವೂ ಕೂಡ ಎಲ್ಲಿದೆ ಅಂತಂದರೆ ಇದು ಹೊರಗಿಂದಲ್ಲ, ನಮ್ಮ ಒಳಗೆ ಇದೆ. ನಿರಂತರವಾದ ಈ ಪೆಟ್ಟುಗಳು ಬಿದ್ದಿವೆಯಲ್ಲ, ನಮ್ಮ ಶೀಲ ನಿರ್ಮಾಣ ಆಗುವಾಗ ಸುಖ ದುಃಖಗಳ ಪೆಟ್ಟು ಬಿದ್ದಿದೆಯಲ್ಲ, ಅದರ ಆಧಾರದ ಮೇಲೆ ಎಷ್ಟು ಪೆಟ್ಟು ನಾವು ತಿಂದಿದ್ದೀವಿಯೋ, ಎಷ್ಟು ಸುಖವನ್ನು ಅನುಭವಿಸಿದೆಯೋ ಅಷ್ಟು ರೀತಿಯಲ್ಲಿ ನಮ್ಮಿಂದ ಈ ವಿಚಾರಗಳು ಹೊರಗೆ ಬರ್ತವೆ ಅಂತ ವಿವೇಕಾನಂದರು ಹೇಳ್ತಾರೆ. ನಮ್ಮ ಪ್ರತಿಕ್ರಿಯೆ ಅದಕ್ಕೋಸ್ಕರ ಭಿನ್ನ. ಪ್ರತಿಯೊಬ್ಬರೂ ಭಿನ್ನ ಭಿನ್ನ ಪ್ರತಿಕ್ರಿಯೆಗಳನ್ನು ಯಾಕೆ ಕೊಡ್ತಾರೆ ಅಂತಂದರೆ ಪ್ರತಿಯೊಬ್ಬರ ಕರ್ಮದ ವಿಚಾರವೂ ಭಿನ್ನ, ಅವರ ಶೀಲ ನಡತೆಯೂ ಭಿನ್ನವಾಗಿರೋದ್ರಿಂದ ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಕರ್ಮ ಅಂತಂದರೆ ಎನದರ್ ಡೆಫಿನೇಷನ್ ಫಾರ್ ಕರ್ಮ. ಮೊದಲನೇದು ಕರ್ಮಕ್ಕೆ ಏನು ಹೇಳಿದ್ರು? ಕ್ರಿಯೆ ಕರ್ಮ. ಈ ಡೆಫಿನೇಷನ್ ಹೇಳ್ತಾರೆ ಸ್ವಾಮೀಜಿ, ಈ ರೀತಿ ಪೆಟ್ಟುಗಳು ಏನು ಬೀಳ್ತವೋ ಈ ಪೆಟ್ಟುಗಳ ಒಟ್ಟು ಮೊತ್ತವನ್ನು ಕರ್ಮ ಅಂತ ಕರಿಬೋದು ಅಂತ. ಸುಖ ದುಃಖಗಳು ನಿರಂತರವಾಗಿ ಏನು ಬಡಿತವೋ ನಮ್ಮ ಮನಸ್ಸಿಗೆ, ಆ ಬಡಿತದ ಒಟ್ಟು ಮೊತ್ತವನ್ನು ಕರ್ಮ ಅಂತ ಕರಿಬೋದು ಅಂತ ವಿವೇಕಾನಂದರು 2ನೇ ಸ್ಟೇಜಿಗೆ ಕರ್ಕೊಂಡು ಬರ್ತಾರೆ. ಅದರ ಮುಂದೆನೇ ಇಮ್ಮಿಡಿಯೇಟಾಗಿ ಅವರು ಅದನ್ನು ಸ್ವಲ್ಪ ಕರೆಕ್ಷನ್ ಹಾಕಿ ಇನ್ನು ಸ್ವಲ್ಪ ತಿದ್ದಿ ಏನು ಹೇಳ್ತಾರೆ ಅಂತಂದರೆ, ಬರೀ ನಮ್ಮ ಮನಸ್ಸಿನ ಮೇಲೆ ಬೀಳುವಂಥ ಈ ಹೊರಗಡೆಯಿಂದ ಬರುವಂಥ ಸುಖ ದುಃಖಗಳ ಪೆಟ್ಟು ಅಷ್ಟೇ ಕರ್ಮ ಅಲ್ಲ, ಆತ್ಮದ ಮೇಲೆ ಬೀಳುವಂಥ ಕಾಯಿಕ ಮತ್ತು ಮಾನಸಿಕ ಪೆಟ್ಟುಗಳೂ ಕರ್ಮವೇ ಅಂತ. ಇದು ಬಹಳ ಗಂಭೀರವಾಗಿರುವಂಥ ಸಂಗತಿ. ಕಾಯಿಕ ಪೆಟ್ಟುಗಳು ನಮ್ಗೆ ಗೊತ್ತಾಗುತ್ತೆ, ನಾವು ಮಾಡಿರುವಂಥ ಕೆಲಸದ ಕಾರಣಕ್ಕೋಸ್ಕರ ಒಂದು ಪೆಟ್ಟು ಬೀಳುತ್ತೆ. ಉದಾಹರಣೆಗೆ, ಈಗ ನಾನು ಮಾತಾಡ್ತಿದ್ದೀನಿ, ಇದು ಕರ್ಮವೇ. ನೀವು ಕೇಳ್ತಾ ಇದ್ದೀರಿ, ನೀವು ಕರ್ಮ ಮಾಡ್ತಿದ್ದೀರಿ. ಈಗ ನೀವು ಉಸಿರಾಡ್ತಿದ್ದೀರಿ, ನೀವೊಂದು ಕರ್ಮ ಮಾಡ್ತಿದ್ದೀರಿ. ನೀವು ಕರ್ಮ ಇಲ್ಲದೆ ಇರುವಂಥ ಕಾಲವೇ ಇಲ್ಲ, ನಿರಂತರವಾಗಿ ಕರ್ಮ ನಡೀತಾನೇ ಇದೆ. ಪ್ರಚಂಡ ಕರ್ಮ ವಿಸ್ತಾರವಾಗಿರುವಂಥ ರೀತಿಯಲ್ಲಿ ನಡೀತಾನೆ ಇದೆ, ನಿರಂತರ ಕರ್ಮ ನಡೀತಿದೆ. ಆದರೆ ಎಟ್ ದ ಸೇಮ್ ಟೈಮ್ ಕೂತ ಜಾಗದಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದೀರಿ. ಇದು ಹೊರಗಡೆ ಕಾಣಿಸ್ತಾ ಇಲ್ಲ, ಆದರೆ ಅಂತರಂಗದಲ್ಲಿ ಗೋಚರವಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ಅನೇಕ ಬಾರಿ ಕೂತ್ಕೊಂಡು ಕೇಳ್ತಿರ್ತೀವಿ ಅಷ್ಟೇ, ಮನಸ್ಸಲ್ಲಿರೋದೇ ಇಲ್ಲ. ಅದು ತನ್ನ ಪಾಡಿಗೆ ತಾನು ಏನೋ ಆಲೋಚನೆ ಮಾಡ್ತಿರುತ್ತೆ. ಏನೋ ಆಲೋಚನೆ ಯಾಕೆ ಮಾಡ್ತಿರುತ್ತೆ ಅಂತಂದರೆ ಹಿಂದೆ ಅದಕ್ಕೆ ಬಿದ್ದಿರೋ ಪೆಟ್ಟುಗಳ ಪರಿಣಾಮವಾಗಿ ಅದನ್ನು ಆಲೋಚನೆ ಮಾಡ್ತಿರುತ್ತೆ. ಇದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಪ್ರತಿನಿತ್ಯ ಬೆಳಗ್ಗೆ ಒಂದು 10 ನಿಮಿಷ ಧ್ಯಾನಕ್ಕೆ ಕೂತ್ಕೋಬೇಕು. 10 ನಿಮಿಷ
ಆ 10 ನಿಮಿಷದಲ್ಲಿ ಮನಸ್ಸು 10 ದಿಕ್ಕುಗಳಲ್ಲಿ ಹೊಯ್ದಾಟ ನಡೆಸ್ತಾ ಇರುತ್ತೆ. ಅದು ಇಷ್ಟ ಬಂದ ಕಡೆ ಹರಿಯುತ್ತೆ. ನನಗೆ ಯಾರೋ ಒಬ್ಬರು ಗುರುಗಳು ಭಾಳ ಚೆನ್ನಾಗಿ ಹೇಳಿದರು, ಧ್ಯಾನ ಅಂದರೆ ಏನು ಅಂತ. ಮನಸ್ಸು ಒಂದು ಲಿಂಕನ್ನು ಹಿಡ್ಕೊಂಡು ಜಂಪ್ ಆಗ್ತಾ ಹೋಗೋದನ್ನು, ಲಿಂಕ್ ತುಂಡರಿಸೋದನ್ನು ಧ್ಯಾನ ಅಂತ ಕರಿಬೋದು ಅಂತ. ನನಗೆ ಫಸ್ಟಿಗೆ ಅರ್ಥ ಆಗಲಿಲ್ಲ. ಅವ್ರು ತುಂಬ ಚೆನ್ನಾಗಿ ಹೇಳಿದರು, ನೀನು ಧ್ಯಾನಕ್ಕೆ ಕೂತ್ಕೋ, ಧ್ಯಾನಕ್ಕೆ ಕೂತ ತಕ್ಷಣ ಹೊಸ ಮೂವಿ ಬಂತಲ್ಲ ಕಪಿಲ್, ಅಷ್ಟೇ ನೆನಪಾಗುತ್ತಂತ. ಅದು ಹೆಂಗೆ ನೆನಪಾಗುತ್ತೋ ಗೊತ್ತಿರಲ್ಲ, ತನ್ನ ಪಾಡಿಗೆ ತಾನು ಕಪಿಲ್ ಅಂತ ನೆನಪಾಗುತ್ತೆ. ಮಜಾ ನೋಡಿ, ಕಪಿಲ್ ಅಂತ ನೆನಪಾಗಿದ್ದ ತಕ್ಷಣ ಆ ಫಿಲ್ಮ್ ಆ್ಯಕ್ಟರ್ ನೆನಪಾಗ್ತಾನೆ. ಅವನ ಆ್ಯಕ್ಟರ್ ನೆನಪಾಗಿದ್ದ ತಕ್ಷಣ ಇನ್ನೊಂದು ಮೂವಿ ನೆನಪಾಗುತ್ತೆ. ಅವನ ಮೂವಿಯಲ್ಲಿ ಯಾವುದೋ ಹೀರೋಯಿನ್ ಇದ್ದವಳು ನೆನಪಾಗ್ತಾಳೆ. ಆ ಹೀರೋಯಿನ್ ಮಾಡಿದ ಯಾವುದೋ ಕೆಲಸ ನೆನಪಾಗುತ್ತೆ. ಅಲ್ಲಿಂದ ನಿಮಗೆ ಪ್ರೋ ಕಬಡ್ಡಿ ನೆನಪಾದರೂ ಆಗ್ಬೋದು. ಎಲ್ಲಿಂದ ಎಲ್ಲಿ ಕನೆಕ್ಷನ್ ಗೊತ್ತಿಲ್ಲ, ದೇವರೇ ಗೊತ್ತಾ. ಶುರುವಾಗಿದ್ದು ಎಲ್ಲೋ, ಎಂಡ್ ಆಗೋದೆಲ್ಲೋ. ಈ ಕನೆಕ್ಷನ್ ಇದೆಯಲ್ಲ, ಈ ಕನೆಕ್ಷನ್ನು ತುಂಡರಿಸೋದನ್ನು ಧ್ಯಾನ ಅಂತ ಕರಿಬೋದು ಅಂತ. ಏನು ಸುಂದರವಾದ ವ್ಯಾಖ್ಯಾನ. ನಮಗೆ ನಿಮಗೆ ಬಹುಶಃ ಇದೇ ಕರೆಕ್ಟಾಗಿರೋ ವ್ಯಾಖ್ಯಾನ. ನಮಗೆಲ್ಲ ಧ್ಯಾನ ಅಂದರೆ ದೊಡ್ಡ ದೊಡ್ಡ ಮಾತೇನು ಹೇಳಬೇಕಾಗಿಲ್ಲ. ಸಿಕ್ಕಾಗೆಲ್ಲ ಕನೆಕ್ಷನ್ ತುಂಡರಿಸೋದನ್ನು ನಾವು ಧ್ಯಾನ ಅಂತ ಕರಿಬೋದು ಅಂತ. ಈ ರೀತಿ ಮಾನಸಿಕವಾಗಿ ಒಂದಷ್ಟು ಪ್ರಕ್ರಿಯೆ ಇದೆಯಲ್ಲ, ಇದೂ ಕೂಡ ಆತ್ಮದ ಮೇಲೆ ತನ್ನ ಪ್ರಭಾವ ಮೂಡಿಸ್ತಾನೆ ಹೋಗುತ್ತೆ. ಈ ಪ್ರಭಾವವೂ ಕೂಡ ತುಂಬ ದೊಡ್ಡ ಪ್ರತಿಕ್ರಿಯೆಗಳಾಗಿ ಆನಂತರ ಹೊರಗೆ ಬರುತ್ತೆ. ನಾವು ಅತ್ಯಂತ ದೊಡ್ಡ ಪ್ರತಿಕ್ರಿಯೆಗಳು ಏನೇನು ಹೊರಗೆ ಬರ್ತಾವೋ ಅದೆಲ್ಲವೂ ಇದರಿಂದನೇ ಬರುವಂಥದ್ದು. ನಂಗೆ ಅದಕ್ಕೆ ಯಾವಾಗಲೂ ಅನಿಸೋದು, ಕೆಲವೊಂದು ಸಲ ಈ ಸಾರಿ ಟು ಸೇ, ಈ ಲವ್ ಮ್ಯಾರೇಜ್ ಮಾಡ್ಕೊಂಡ ಮೇಲೆ ನಾನು ಕೆಲವೊಂದು ಸಲ ನೋಡ್ತಿರ್ತೀನಿ, ಹುಡುಗ ಹುಡುಗಿ ಹೆಂಗಿರ್ತಾರೆ. ಒಂದು ಪ್ರಕರಣ ನಮ್ಮ ಎದುರಿಗೆ ಬಂದಿತ್ತು. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್, ನನ್ನ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಆ ಇನ್ಸ್ಟಿಟ್ಯೂಟ್ನ ಪ್ರತಿಷ್ಠೆಯ ಕಾರಣಕ್ಕೋಸ್ಕರ ಅಲ್ಲಿ ಓದ್ತಿದ್ದಂಥ ಒಂದು ಹೆಣ್ಮಗಳು, ಉತ್ತರ ಭಾರತದಿಂದ ಬಂದವಳು, ಆ ಇನ್ಸ್ಟಿಟ್ಯೂಟ್ನ ಹೊರಗಡೆ ಇರುವಂಥ ಚಪ್ಪಲಿ ಹೊಲಿ ಅಂತ ಒಬ್ಬ ಸಾಬಿ ಜೊತೆಗೆ ಲವ್ ಆಗಿಬಿಡ್ತಾಳೆ. ಸೈಂಟಿಸ್ಟ್ ಹುಡುಗಿ, ಪ್ರತಿಭಾವಂತ ಹುಡುಗಿ. ಆ ಸಾಬಿಗೆ ಅದಾಗಲೇ ಮದುವೆ ಆಗಿ 2 ಮಕ್ಕಳು. ಇವಳಿಗೆ ಮದುವೆ ಆಗಿರೋದು ಮೊದಲು ಹೇಳಲಿಲ್ಲ ಅವನು. ಆದರೆ ಇವಳಿಗೆ ಪ್ರೇಮ ಹೆಂಗೆ ಉಕ್ಕಿ ಹರಿತಾ ಇದೆ ಅಂತಂದರೆ, ಮದುವೆ ಆಗಿದೆ ಅಂತ ಪ್ರೂವ್ ಮಾಡಿದ ನಂತರವೂ ಕೂಡ ಪರವಾಗಿಲ್ಲ, ಅವಳನ್ನು ಬಿಟ್ಟು ಬರ್ಬೋದು, ನಾನು ಕಾಯ್ತೀನಿ ಅವನಿಗೋಸ್ಕರ. ಪ್ರತಿಭಾವಂತ ಹುಡುಗಿ. ನಾನು ತುಂಬ ಕಾಲ ಯೋಚನೆ ಮಾಡ್ತಿದ್ದೆ, ಹೆಂಗೆ ಸಾಧ್ಯ ಇದು ಎಲ್ಲಿಂದ ಹುಟ್ಟುತ್ತೆ ಅಂತಂದರೆ ಮನಸ್ಸಿನ ಮೇಲೆ ಬಿದ್ದ ನಿರಂತರ ಪೆಟ್ಟುಗಳು. ಅವಳು ಯಾವುದಾವುದನ್ನು ಡ್ರೀಮ್ ಮಾಡಿದ್ಲಲ್ಲ, ಮಾನಸಿಕವಾಗಿ ಆಲೋಚನೆ ಮಾಡಿದ್ಲು ಒಂದಷ್ಟನ್ನು, ಏನೇನೋ ಆಲೋಚನೆಗಳ ಪರಿಣಾಮ ಯಾವುದೋ ಒಂದು ನೋಡಿದಾಗ ಅದು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಕೇಂದ್ರೀಕೃತಗೊಳ್ತಲ್ಲ, ಅಲ್ಲಿಗೆ ಸತ್ತೋಯ್ತು. ನೀವು ತಿಪ್ಪರ್ಲಾಗ ಹೊಡೆದ್ರು ಏನೂ ಮಾಡಲಿಕ್ಕಾಗಲ್ಲ ಅಂತ. ಇದು ಬರೀ ನಾನೊಂದು ಉದಾಹರಣೆ ಕೊಟ್ಟಿದ್ದಷ್ಟೇ. ಈ ಥರದ್ದು ಎಲ್ಲ ಸಂಗತಿಗಳಲ್ಲೂ ಕೆಲವೊಂದು ಸಲ ಯಾವುದಾದ್ರೂ ಒಬ್ಬ ವ್ಯಕ್ತಿನ ನೋಡಿದರೆ ನಮ್ಗೆ ಕೋಪ ಬರುತ್ತೆ. ಭಾಳ ಮಜಾ ಇದೆ ಅದು. ಯಾಕೆ ಕೋಪ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಅವ್ನು ಕಂಡ್ರೆ ನನಗಾಗಲ್ಲ ಅಂತಿರ್ತೀವಿ, ಯಾಕೆ ಆಗುತ್ತೆ ಅಂತಲೇ ಗೊತ್ತಿರಲ್ಲ. ಹೋಗಲಿ, ನನ್ನ ಜೊತೆ ಸಂಪರ್ಕದಲ್ಲಿದ್ದ ಹುಡುಗಾನ ಅಲ್ಲ, ಅವ್ನು ನಂಗೆ ಸಂಪರ್ಕವೇ ಇಲ್ಲ, ಅವ್ನು ಕಂಡ್ರೆ ನನಗಾಗಲ್ಲ ಅಂತ. ಕೆಲವರು ಮುಖ ನೋಡಿದ್ರೆ ನಮಗಾಗಲ್ಲ ಅಂತ. ಎಲ್ಲಿಂದ ಬರುತ್ತೀವೆಲ್ಲ? ಮನಸ್ಸಿಗಾದಂಥ ವಿಭಿನ್ನ ಅನುಭವಗಳು ನಿಮ್ಗೆ ಆ ಕ್ಷಣದಲ್ಲಿ ಹೊರಗೆ ಬರುತ್ತೆ. ಆ ಸಣ್ಣ ಸಣ್ಣ ಅನುಭವಗಳ ಪ್ರಕ್ರಿಯೆ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಕೆಲವೊಂದು ಸಲ ಸಣ್ಣ ಸಣ್ಣ ಕರ್ಮಗಳೇ ದೊಡ್ಡದಾಗಿ ಒಂದು ದೊಡ್ಡ ಕರ್ಮವಾಗಿ ಕಾಣುತ್ತೆ ಅಂತ. ಅವ್ರ ಉದಾಹರಣೆ ಏನು ಕೊಡ್ತಾರೆ ಅಂತಂದರೆ, ನೀವು ಸಮುದ್ರ ತೀರದಲ್ಲಿ ನಿಂತರೆ ಅಲೆಗಳು ಬಡಿಯುವಂಥ ದೊಡ್ಡ ಸದ್ದು ಕೇಳುತ್ತಲ್ಲ, ಈ ಅಲೆಗಳು ಬಡಿಯುವ ದೊಡ್ಡ ಸದ್ದು ಯಾಕೆ ಕೇಳ್ತಾ ಇದೆ ಅಂತಂದರೆ, ಚಿಕ್ಕ ಚಿಕ್ಕ ಅಲೆಗಳು ಬಡಿದು ಅದರ ಒಟ್ಟಾರೆ ಸದ್ದು ಸೇರಿದಾಗ ಒಂದು ದೊಡ್ಡ ಸದ್ದಾಗಿ ನಮಗೆ ಕೇಳ್ತಾ ಇದೆ ಅಂತ. ಹೀಗಾಗಿ ದೊಡ್ಡ ಸದ್ದು ಎಲ್ಲಿಂದ ಬಂತು ಅಂತಂದರೆ, ಚಿಕ್ಕ ಚಿಕ್ಕ ಸದ್ದಿನ ಮೂಲಕ ಬಂದಿತ್ತು. ಸ್ವಾಮೀಜಿ ಈಗ ಮುಂದಕ್ಕೆ ಹೋಗಿ ಏನು ಹೇಳ್ತಾರೆ ಅಂತಂದರೆ, ಬಹಳ ಸುಂದರವಾಗಿರುವಂಥ ಮಾತು. ಅವ್ರೇನು ಹೇಳ್ತಾರೆ ಅಂತಂದರೆ, ವ್ಯಕ್ತಿಯ ದೊಡ್ಡ ಕಾರ್ಯ ನೋಡಬೇಡಿ, ಹೆಡ್ಡನೂ ಸಮಯ ಬಂದಾಗ ಶೂರನಾಗ್ಬಿಡ್ಬೋದು, ಆದರೆ ಅವನ ಚಿಕ್ಕ ಚಿಕ್ಕ ಕೆಲಸಗಳ ಕಡೆ ಗಮನ ಕೊಡಿ, ಇದೇ ಅವನು ಮುಂದೆ ಏನು ಮಾಡಬಲ್ಲ ಅಂತ ಹೇಳಬಲ್ಲದು ಅಂತ. ಏನು ಸುಂದರವಾಗಿದೆ. ಒಬ್ಬ ವ್ಯಕ್ತಿ ಭಾಷಣ ಮಾಡೋದನ್ನು ನೋಡ್ಬಿಡ್ಬೇಡಿ, ಆದರೆ ಭಾಷಣ ಮಾಡಿದ ನಂತರವೂ ಕೂಡ, ಅಥವಾ ಒಬ್ಬ ವ್ಯಕ್ತಿ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿಸಿ ಒಂದೊಂದು ರಾಜ್ಯವನ್ನು ಆಳುವ ಮಟ್ಟಿಗೆ ಬಂದಿದ್ದನ್ನು ನೋಡಬೇಡಿ, ಆಳುವ ಮಟ್ಟಕ್ಕಿಂತ ಮುಂಚೆ ಅವನ ಚಪ್ಪಲಿ ಹೆಂಗೆ ಬಿಡ್ತಾನೆ ಅನ್ನೋದು ಕೂಡ ಒಂದು ಸಂಸ್ಕಾರದ ಚಿಂತನೆ ಅಂತ ಸ್ವಾಮೀಜಿ ಹೇಳುವಂಥ ಕಲ್ಪನೆಗಳಿವೆ. ಸ್ವಾಮೀಜಿ ಹೇಳ್ತಾರೆ, ಚಿಕ್ಕ ಚಿಕ್ಕ ಸಂಗತಿಗಳು ಒಂದು ದೊಡ್ಡ ಮೊತ್ತವಾಗಿ ನಿರ್ಮಾಣಗೊಳ್ತವೆ, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ಅಂತ ನಾನು ಅದನ್ನೇ ಗಮನಿಸ್ತಿರ್ತೀನಿ. ಅದಕ್ಕೆ ಈ ಬ್ರೈನ್ ವಾಶ್ ಮಾಡೋರು ಇರ್ತಾರಲ್ಲ, ಅವ್ರು ದೊಡ್ಡ ದೊಡ್ಡ ಸಂಗತಿಗಳನ್ನು ಹೇಳಲ್ಲ, ಚಿಕ್ಕ ಚಿಕ್ಕ ಸಂಗತಿನೇ ಮತ್ತೆ ಹೇಳ್ತಾರೆ. ತುಂಬ ಚಿಕ್ಕ ಚಿಕ್ಕ ಸಂಗತಿಗಳೇ. ನೀವು ಈ ಮುಸ್ಲಿಮ್ಸ್ ಬ್ರೈನ್ ವಾಶ್ ಮಾಡೋದು ನೋಡಬೇಕು. ಪ್ರತಿನಿತ್ಯ ಅವ್ರು ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನು, ಕರ್ಕೊಂಡೋಗಿ ಹೇಳಿದ್ದನ್ನೇ ಮತ್ತೆ ಹೇಳಿಸ್ತಾರೆ.
ಎಷ್ಟು ಹೇಳಿಸ್ತಾರೆ ಅಂತಂದರೆ ಆ ಚಿಕ್ಕ ವಿಚಾರಗಳೇ ಮತ್ತೆ ಮತ್ತೆ ಪೆಟ್ಟುಗಳಾಗಿ ಬಿದ್ದು ಬಿದ್ದು ಅವನ ಶೀಲವಾಗಿ ನಡತೆಯಾಗಿ ಕನ್ವರ್ಟ್ ಆಗುತ್ತೆ. ಅವನು ಉಸಿರಾಡಿದ್ರೂ ಅದನ್ನೇ ಉಸಿರಾಡುವಂತಾಗ್ಬಿಡುತ್ತೆ. ಬ್ರೈನ್ ವಾಶ್ ಮಾಡೋ ಟೆಕ್ನಿಕ್ ಇದು. ಒಬ್ಬ ವ್ಯಕ್ತಿನ ನೀನು ಹೇಳಿ ವಿವೇಕಾನಂದರ ಮಾತಿದು, ನೀನು ಹೇಳಿ ಅಂತ 100 ಸಲ ಹೇಳಿ, 101ನೇ ಸಲ ಹೇಳಬೇಕಾದ ಅಗತ್ಯವೇ ಇಲ್ಲ, ಹೇಳಿಯೇ ಆಗಿರ್ತಾನವನು ಅಂತ. ಯಾಕೆಂದರೆ ಪದೇ ಪದೇ ಕೇಳಿ ಹಾಗೆ ಆಗಿರುತ್ತೆ. ಅವ್ರು ಹೇಳ್ತಾರೆ ಉಲ್ಟಾ, ಒಬ್ಬ ವ್ಯಕ್ತಿಯನ್ನು ನೀನು ಧೀರ ಅಂತ 100 ಸಲ ಹೇಳು, 101ನೇ ಸಲ ಹೇಳಬೇಕಾದ ಅಗತ್ಯವೇ ಬರಲ್ಲ, ಎದೆ ಒಬ್ಬಿಸ್ಕೊಂಡು ನಿಂತಿರ್ತಾನವನು ಅಂತ. ಆ ಪ್ರಭಾವ ಹಂಗಿರುತ್ತೆ, ಆ ಪೆಟ್ಟುಗಳ ಪ್ರಭಾವ ಹಂಗಿರುತ್ತೆ. ಹೀಗಾಗಿ ಸಣ್ಣ ಸಣ್ಣ ಕರ್ಮಗಳು ದೊಡ್ಡ ಕೆಲಸವನ್ನು ಮಾಡುತ್ತೆ ಅಂತ. ಹಾಗಿದ್ರೆ ಈ ಸಣ್ಣ ಸಣ್ಣ ಕರ್ಮಗಳಿಂದ ದೊಡ್ಡದನ್ನು ಮಾಡೋದಾದರೆ ಸಾಮರ್ಥ್ಯಕ್ಕೂ ಕರ್ಮಕ್ಕೂ ಸಂಬಂಧ ಇದೆಯಾ? ನನ್ನಲ್ಲಿರೋ ಸಾಮರ್ಥ್ಯಕ್ಕೆ ನಾನು ಮಾಡುವ ಕರ್ಮಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದರೆ ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನು ಪ್ರಚಂಡ ಸಾಮರ್ಥ್ಯವುಳ್ಳವನು. ಎಲ್ಲರೂ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರೂ ಕೂಡ ಪ್ರಚಂಡ ಸಾಮರ್ಥ್ಯವನ್ನು ತಮ್ಮದಾಗಿಸಿಕೊಂಡು ಬಂದವರು. ಆತ ತಾನು ಮಾಡುವ ಕರ್ಮದ ಪರಿಣಾಮವಾಗಿ ನಿರ್ಮಾಣಗೊಂಡಿರುವಂಥ ಶೀಲ ಆತನ ಸಾಮರ್ಥ್ಯವನ್ನು 100 ಟೈಮ್ಸ್ ಜಾಸ್ತಿ ಮಾಡಿಸುತ್ತೆ, 100 ಮಡಿಗೊಳಿಸುತ್ತೆ. ಸ್ವಾಮೀಜಿ ಮುಂದೊಂದು ಮಾತು ಹೇಳ್ತಾರಲ್ಲ, ಬಹಳ ಸುಂದರವಾಗಿರುವಂಥದ್ದು. ನಾನು ಇದರ ಬಗ್ಗೆ ಅದೆಷ್ಟು ಬಾರಿ ಆಲೋಚನೆ ಮಾಡಿದ್ದೀನೋ, ಉದ್ದಕ್ಕೂ ಸ್ವಾಮೀಜಿ ಇದಕ್ಕೆ ಎವಿಡೆನ್ಸಸ್ ಕೊಡ್ತಾ ಹೋಗ್ತಾರೆ, ಉದ್ದಕ್ಕೂ. ನಾನು ಮುಂದೆ ಮತ್ತೆ ನೆನಪಿಸ್ತೀನಿ ನಿಮಗೆ. ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಬ್ಬನ ಕೆಪಾಸಿಟಿ ಹೆಂಗಿದೆ ಅಂತಂದರೆ, ಅವನು ಜಗತ್ತಿನ ಒಟ್ಟು ಶಕ್ತಿಯ ಕೇಂದ್ರ. ಮಾತು ಕೇಳಿ, ನಾನು ಜಗತ್ತಿನ ಒಟ್ಟು ಶಕ್ತಿಯ ಕೇಂದ್ರ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಜಗತ್ತಿನ ಒಟ್ಟು ಶಕ್ತಿಯ ಕೇಂದ್ರ. ಇದರ ಕೆಪಾಸಿಟಿ ಹೆಂಗಿದೆ ಅಂತಂದರೆ, ಜಗತ್ತಿನಲ್ಲಿರುವ ಎಲ್ಲ ಶಕ್ತಿಯನ್ನು ನಿಮ್ಮೆಡೆಗೆ ಸೆಳೆದುಕೊಳ್ಳುವ ಕೆಪಾಸಿಟಿ ನಮ್ಮೆಲ್ಲರಿಗೂ ಇದೆ ಅಂತ. ಜಗತ್ತಿನಲ್ಲಿರುವಂಥ ಯಾವ್ಯಾವ ಶಕ್ತಿ ಇದೆಯೋ ಅವೆಲ್ಲವನ್ನೂ ನಮ್ಮೆಡೆಗೆ ಸೆಳೆದುಕೊಳ್ಳುವ ಕೆಪಾಸಿಟಿ ಇದೆ. ಆದರೆ ಇಷ್ಟಕ್ಕೆ ಅಲ್ಲ, ಎಲ್ಲವನ್ನೂ ತಗೊಂಡು ಐಕ್ಯಗೊಳಿಸಿ ಪ್ರವಾಹ ರೂಪದಲ್ಲಿ ಅದನ್ನು ಹೊರಗೆ ಹಾಕುವಂಥ ಶಕ್ತಿಯೂ ಕೂಡ ಮನುಷ್ಯನಿಗಿದೆ ಅಂತ. ಮನುಷ್ಯನ ಬಗ್ಗೆ ಅವರು ಕಟ್ಟಿಕೊಡುವ ಕಲ್ಪನೆ ಎಂಥದ್ದು? ಮನುಷ್ಯ ಅಂತಂದರೆ ಯಾರೋ ಮಂಗಳ ಗ್ರಹದಲ್ಲಿರೋನಲ್ಲ, ಅವ್ರು ಹೇಳ್ತಿರೋದು ನನ್ನ ಬಗ್ಗೆ ಮತ್ತು ನಿಮ್ಮ ಬಗ್ಗೆನೇ, ಆ ಪ್ರಚಂಡ ಶಕ್ತಿಯ ಬಗ್ಗೆ. ಈ ಮೊದಲನೇ ಅಧ್ಯಾಯದ ಕೊನೆಯಲ್ಲಿ ಅವರು ಅದನ್ನು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಕೊಟ್ಟು, ಆ ನಂತರ ಇದನ್ನು ನಾನು ಹಿಂಗೆ ಹೇಳಿದೆ ಅಂತ ಹೇಳ್ತಾರೆ. ಅವ್ರು ಇದನ್ನು ಸಣ್ಣದಾಗಿ ಎಕ್ಸ್ಪ್ಲನೇಷನ್ ಹೆಂಗೆ ಕೊಡ್ತಾರೆ ಅಂತಂದರೆ, ಅವ್ರು ಹೇಳ್ತಾರೆ, ಕರ್ಮದ ಕಾರಣಕ್ಕೋಸ್ಕರ ಶೀಲ ನಿರ್ಮಾಣಗೊಳ್ಳುತ್ತೆ. ಎಸ್ ಪ್ರೂವ್ಡ್ ಇಟ್. ಆ ಕರ್ಮದ ಸುಖ ದುಃಖಗಳ ಕಾರಣದ ಪೆಟ್ಟುಗಳಿಂದಾಗಿ ಶೀಲ ನಿರ್ಮಾಣಗೊಳ್ಳುತ್ತೆ. ಶೀಲ ಪ್ರಚಂಡವಾದಾಗ, ಆ ಶೀಲಶಕ್ತಿ ಅದ್ಭುತವಾಗಿದ್ದಾಗ ಅದರಿಂದ ಒಂದು ಶ್ರೇಷ್ಠವಾಗಿರುವಂಥ ಇಚ್ಛಾಶಕ್ತಿ ನಿರ್ಮಾಣ ಆಗುತ್ತೆ. ಇಚ್ಛಾಶಕ್ತಿ ಅಂತಂದರೆ ಏನು? ಏನನ್ನು ಬೇಕಿದ್ರೂ ಸಾಧಿಸಬಲ್ಲ ಅನ್ನೋಂಥ ಶಕ್ತಿ ನಿರ್ಮಾಣಗೊಳ್ಳುತ್ತೆ ಅಂತ. ಈ ಇಚ್ಛಾಶಕ್ತಿಯ ಕಾರಣಕ್ಕೋಸ್ಕರ ಮನುಷ್ಯ ಮತ್ತೆ ಕರ್ಮ ಮಾಡ್ತಾನೆ, ಆ ಇಚ್ಛಾಶಕ್ತಿಗೆ ಸಮನಾಗಿರುವ ಕರ್ಮ ಮಾಡ್ತಾನೆ. ಆ ಕರ್ಮ ಮಾಡ್ತಾ ಮಾಡ್ತಾ ಮತ್ತೆ ಅವನು ಶೀಲ ರೂಪುಗೊಳ್ಳುತ್ತೆ. ಮತ್ತು ಆ ಶೀಲದ ಕಾರಣಕ್ಕೋಸ್ಕರ ಇಚ್ಛಾಶಕ್ತಿ, ಇದೊಂದು ಅದ್ಭುತವಾದ ಸರ್ಕಲ್. ನೀವು ಕರ್ಮ ಮಾಡಿ ಅದರಿಂದ ಶೀಲ ರೂಪುಗೊಳ್ಳುತ್ತೆ, ಅದರಿಂದಾಗ ಒಂದು ಅದ್ಭುತವಾದ ಇಚ್ಛಾಶಕ್ತಿ ರೂಪುಗೊಳ್ಳುತ್ತೆ, ಅದರಿಂದ ಮತ್ತೆ ನೀವು ಕರ್ಮ ಮಾಡ್ತೀರಾ, ಮತ್ತೆ ಇಚ್ಛಾಶಕ್ತಿ, ನೀವು ಹಂತ ಹಂತವಾಗಿ ಏರ್ತಾನೆ ಹೋಗ್ತೀರಾ ಅಂತ ವಿವೇಕಾನಂದರು ಹೇಳ್ತಾರೆ. ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಪ್ರತಿನಿತ್ಯ ಇಲ್ಲಿಗೆ ಬಂದು ಈ ಯಾವುದೋ ಒಂದು ಉಪನ್ಯಾಸವನ್ನು ಕೇಳುವಂಥ ರೂಢಿ ಇಟ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಈ ಕರ್ಮವನ್ನು ನಿರಂತರವಾಗಿ ಮಾಡಿದ್ದರ ಪರಿಣಾಮ ಒಂದು ಶೀಲ ನಿರ್ಮಾಣಗೊಂಡಿದೆ. ಈ ಶೀಲ ಹೆಂಗಿದೆ ಅಂತಂದರೆ, ನಿಮಗೆ ಸಂಜೆ 5:30 ಆದ ತಕ್ಷಣ ಮನೆಯಿಂದ ಹೊರಡಬೇಕು ಅಂತ ನಿರ್ಮಾಣ ಆಗಿಬಿಟ್ಟಿದೆ. ಮನೇಲಿ ಕೂತ್ಕೊಳ್ಳಿಕ್ಕೆ ಬಿಡ್ತಿಲ್ಲ ಅದು. 5:30 ಗಡಿಯಾರ ನೋಡಬೇಕು ಅಂತಿಲ್ಲ. ಕಾಲಕ್ರಮದಲ್ಲಿ ಹೆಂಗಾಗಿರುತ್ತೆ ಅಂತಂದರೆ, ಬಾಡಿ ಕ್ಲಾಕ್ ಸೆಟ್ ಆಗಿಬಿಟ್ಟಿರುತ್ತೆ. ಅದು 5:15ಗೆ ಎಚ್ಚರ ಮಾಡ್ತೀನಿ, 15 ನಿಮಿಷ ಬಾಕಿ ಇದೆ ಅಂತ. ಗಡಿಯಾರ ನೋಡೇ ಇರಲ್ಲ, ನೀವು ಗೊತ್ತಾಗ್ಬಿಟ್ರೆ ಹೊರಡ್ಬೇಕು ನಾನೀಗ ಅಂತ. ಕರೆಕ್ಟಾಗಿ 6 ಗಂಟೆಗೆ ಬಂದು ಇಲ್ಲಿ ಕೂತಿರ್ತೀರಿ. ಇದು ಮುಗಿದ ತಕ್ಷಣ ಹೊರಟು ಮನೆಗೆ ಸೇರಿಕೊಳ್ತೀರಾ. ಮಜಾ ಏನು ಗೊತ್ತೇನು? ಇದರ ಇಚ್ಛಾಶಕ್ತಿಯ ಪ್ರಭಾವ ಹೆಂಗಿರುತ್ತೆ ಅಂತಂದರೆ, ನಿಮಗೆ ಕೆಲವೊಂದು ಸಲ ಜ್ವರ ಬರಬೇಕು ಅಂತಿರುತ್ತೆ ಸಂಜೆ 5 ಗಂಟೆಗೆ, ಬಾಡಿಯ ಪ್ರಾಬ್ಲಮ್. ಆದರೆ ಬಾಡಿಗೆ ನಿಮ್ಮ ಇಚ್ಛಾಶಕ್ತಿ ಹೆಂಗೆ ಹೇಳುತ್ತೆ ಅಂತಂದರೆ, 6ರಿಂದ 7:30 ಅಲ್ಲಿರಬೇಕು, ಅಷ್ಟೊತ್ತು ಬೇಡ, 8 ಗಂಟೆಗೆ ವಾಪಸ್ ಬಂದಮೇಲೆ ಬರ್ಬೋದು ನೀನು. ಬಿಲೀವ್ ಮೀ, ಇಟ್ ಹ್ಯಾಪನ್ಸ್. ಇದು ಸಾಧ್ಯ ಇದೆ. ನನಗೆ ಚೆನ್ನಾಗಿ ನೆನಪಿದೆ. ನಾನು ಇದನ್ನು ಏನೋ ಇದು ಭಾಳ ಅದ್ಭುತವಾಗಿರುವಂಥ ಶಕ್ತಿ ಅಂತ ಏನು ಹೇಳ್ಕೊಳ್ಳೋದು, ಸಹಜವಾಗಿರುವಂಥ ಶಕ್ತಿ ಅಂತ. ಭಾಳ ಕೆಟ್ಟ ಜ್ವರ ಇತ್ತು.
ಶಂಕರ್ ಶಾನ್ಭೋಗ್ರೊಂದಿಗೆ ಒಂದು ಕಾರ್ಯಕ್ರಮ, ವಂದೇ ಮಾತರಂ ಅನ್ನೋ ಹೆಸರಲ್ಲಿ ಕಾರ್ಯಕ್ರಮ ಆಗಬೇಕು. ನಾನು ಬರಲಿಕ್ಕಾಗಲ್ಲ ಅಂತಂದರೆ ಶಂಕರ್ ಶಾನ್ಭೋಗ್ರು ಹೇಳಿದ್ರು, ನೀನು ಮಾತಾಡೋದು ಬೇಡ, ಬಂದು ಕೂತ್ಕೋ, ಜನ ತಪ್ಪು ತಿಳ್ಕೊಳ್ತಾರಿಲ್ಲ ಅಂದರೆ ಮೋಸ ಮಾಡಿಬಿಟ್ಟಿದ್ದಾರೆ, ನಿನ್ನ ಹೆಸರು ಹಾಕ್ಬಿಟ್ಟು ಒಂದು ತಪ್ಪು ತಿಳ್ಕೊಳ್ತಾರೆ ಅಂತ. ನಾನು ಆಯಿತು ಅದಕ್ಕೋಸ್ಕರ ಆದರೂ ಬರ್ತೀನಿ ಅಂತ ಎಲ್ಲ ರಗ್ಗೆಲ್ಲ ಓದ್ಕೊಂಡು ಬಂದು ವಂದೇ ಮಾತರಂ ಕಾರ್ಯಕ್ರಮದಲ್ಲಿ ಕೆಳಗೆ ಕೂತ್ಕೊಳ್ಳೋದಕ್ಕೆ ನಾನಂದೆ ಒಂದು 10 ನಿಮಿಷ ಮೇಲೆ ಕೂತ್ಕೋತೀನಿ ಅಂತ. ಮಾತು ಶುರುವಾಯಿತು. ಮಾತು ಶುರುವಾದ್ಮೇಲೆ ಜ್ವರ ಹೋಯಿತು. ವಂದೇ ಮಾತರಂ ಕಾರ್ಯಕ್ರಮ ಸುಮಾರು 3 ಗಂಟೆಯ ಕಾರ್ಯಕ್ರಮ. ಅದು ಮುಗಿತಿದೆ, ವಂದೇ ಮಾತರಂ ಕೊನೆಯ ಗೀತೆ ಮುಗಿಬೇಕು. ನನಗೆ ತಡಿಲಾಗದ ವಾಂತಿ ಬಂದು ನಾನು ಓಡೋಗಿ ಬಾತ್ರೂಮ್ನಲ್ಲಿ ವಾಂತಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಆಮೇಲೆ ನನಗೆ ಜ್ವರ ಹೆಂಗೆ ಬಂತು ಅಂತಂದರೆ ಮೊದಲಿಗಿಂತ ಜಾಸ್ತಿ ಬಂತು. ಆದರೆ ಮಧ್ಯದ 3 ಗಂಟೆಗಳ ಕಾಲ ಮಾತ್ರ ಜ್ವರ ಇರಲಿಲ್ಲ. ನಾನು ಈಗಲೂ ಅಚ್ಚರಿ ಪಡ್ತೀನಿ, ಹೆಂಗೆ ಸಾಧ್ಯ ಆಯಿತು ಅಂತಂದರೆ ಪ್ರಚಂಡವಾದ ಒಂದು ಇಚ್ಛಾಶಕ್ತಿ ನಿರ್ಮಾಣ ಆಗುತ್ತಲ್ಲ. ಆ ಇಚ್ಛಾಶಕ್ತಿ ಹೇಗಿರುತ್ತೆ ಅಂದರೆ, ಇಷ್ಟು ಕಾಲ ಇದಾಗಬಾರ್ದು ಅಂದರೆ ಇದಾಗಲ್ಲ. ವಿವೇಕಾನಂದರು ಇಚ್ಛಾಶಕ್ತಿಯ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ಹಾವು ಕಚ್ಚಿ ನಿಮ್ಮ ಇಚ್ಛಾಶಕ್ತಿ ಪ್ರಬಲವಾಗಿದ್ದು ವಿಷ ಏರಬಾರದು ನನಗೆ ಅಂತಂದರೆ ವಿಷ ಏರೋದಿಲ್ಲ ಅಂತ. ಇಚ್ಛಾಶಕ್ತಿಯ ಕೆಪಾಸಿಟಿ ಎಲ್ಲಿಂದ ಬಂತಿದು? ಅದು ಶೀಲಶಕ್ತಿಯಿಂದಾಗಿ ಉಂಟಾಗಿರುವಂಥದ್ದು. ಶೀಲಶಕ್ತಿ ಎಲ್ಲಿಂದ ಬಂತು? ಕರ್ಮದ ಕಾರಣದಿಂದಾಗಿ ಉಂಟಾಗಿರುವಂಥದ್ದು. ಈಗ ಈ ಇಚ್ಛಾಶಕ್ತಿಯ ಕಾರಣಕ್ಕೆ ನೀವು ಮತ್ತೆ ಕರ್ಮ ಮಾಡ್ತೀರಾ, ಮತ್ತು ಶೀಲಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ, ಮತ್ತು ಇಚ್ಛಾಶಕ್ತಿ ಬಲವಾಗ್ತಾನೆ ಹೋಗುತ್ತೆ. ಏನು ಸುಂದರವಾದ ಕಲ್ಪನೆಯನ್ನು ಕಟ್ಟಿಕೊಟ್ರು. ಅದರ ಆಧಾರದ ಮೇಲೆಯೇ ಸ್ವಾಮಿ ವಿವೇಕಾನಂದರು ಹೇಳೋದು 3ನೇ ಡೆಫಿನೇಷನ್ನು. ಕರ್ಮ ಅಂದರೆ ಕ್ರಿಯೆ ಅಂತ ಮೊದಲನೇದು. ಕರ್ಮ ಅನ್ನೋದು ನಮಗೆ ಬಿದ್ದಿರುವಂಥ ಮನಸ್ಸಿಗೆ ಬಿದ್ದಿರುವಂಥ ಪೆಟ್ಟುಗಳು, ಆತ್ಮಕ್ಕೆ ಬಿದ್ದಿರುವ ಮಾನಸಿಕ ಕಾಯಿಕ ಪೆಟ್ಟುಗಳು ಕರ್ಮ ಅಂತ. 3ನೇ ಡೆಫಿನೇಷನ್ ಸ್ವಾಮೀಜಿ ಹೇಳ್ತಾರೆ, ಮನಸ್ಸಿನಲ್ಲಿ ಅದಾಗಲೇ ಅಡಗಿರುವ ಶಕ್ತಿಯನ್ನು ಹೊರಗೆ ಹಾಕೋದು ಕರ್ಮ ಅಂತ. ಅದ್ಭುತವಾಗಿರುವಂಥ ಸ್ಟೇಟ್ಮೆಂಟ್. ಅದಾಗಲೇ ನಮ್ಮ ಮನಸ್ಸಿನೊಳಗೆ ಏನು ಶಕ್ತಿ ಅಡಗಿದೆಯೋ ಅದನ್ನು ಹೊರಗೆ ಹಾಕುವಂಥ ಪ್ರಕ್ರಿಯೆ ಕರ್ಮ ಅಂತ. ನೀವು ಕಾರ್ಯ ಮಾಡಿದಷ್ಟು ನೀವು ಕರ್ಮ ಮಾಡಿದಷ್ಟು ಇಚ್ಛಾಶಕ್ತಿಯನ್ನು ಇದು ಹೆಚ್ಚು ಮಾಡ್ತಾ ಹೋಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ಕರ್ಮ ಮಾಡ್ತಾ ಹೋಗಿ, ಇಚ್ಛಾಶಕ್ತಿಯನ್ನು ಕ್ರೋಢೀಕರಿಸ್ಕೊಳ್ತಾ ಹೋಗಿ, ಜನ್ಮಗಳಿಂದ ಇಚ್ಛಾಶಕ್ತಿ ಏನು ಕ್ರೋಢೀಕರಣಗೊಳ್ಳುತ್ತಲ್ಲ, ಆಮೇಲೆ ಬರುವಂಥವನೊಬ್ಬ ಅದ್ಭುತವಾದ ವ್ಯಕ್ತಿ ಅಂತ. ಅವರು ಯೇಸುವಿನ ಉದಾಹರಣೆ ಕೊಡ್ತಾರೆ. ಅವರು ಪಶ್ಚಿಮದಲ್ಲಿದ್ದರಿಂದ ಜೀಸಸ್ ಕ್ರೈಸ್ಟ್ನ ಉದಾಹರಣೆ ಕೊಡ್ತಾರೆ. ಯೋಚನೆ ಮಾಡಿ, ಜೀಸಸ್ ಕ್ರೈಸ್ಟ್ನ ತಂದೆ ಏನಾಗಿದ್ದರು? ಒಬ್ಬ ಆರ್ಡಿನರಿ ಬಡಗಿ. ಒಬ್ಬ ಬಡಗಿಯ ಮಗ ಇಡೀ ಜಗತ್ತು ಅನುಸರಿಸುವಂಥ ಜೀಸಸ್ ಕ್ರೈಸ್ಟ್ ಹೆಂಗಾಗ್ಲಿಕ್ಕೆ ಸಾಧ್ಯ ಆಯಿತು? ಅವಳ ಬುದ್ಧ ಕೂಡ ಇದಕ್ಕಿಂತ ಕಡಿಮೆ ಅಲ್ಲ. ಬುದ್ಧನ ಅಪ್ಪ ಒಬ್ಬ ಸಾಮಾನ್ಯ ರಾಜ. ಅವರು ಪಾಳೆಗಾರ ಅನ್ನೋ ಪದ ಬಳಸ್ತಾರೆ. ಫೈನ್, ಒಬ್ಬ ಸಾಮಾನ್ಯ ರಾಜ. ಅವ್ರು ಹೇಳ್ತಾರೆ, ಆ ರಾಜನ ಮಾತನ್ನು ಮನೆಯವರು ಸರಿಯಾಗಿ ಕೇಳ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ಬುದ್ಧನ ಮಾತನ್ನು ಇಡೀ ಜಗತ್ತು ಕೇಳುವಂತಾಯ್ತಲ್ಲ. ಒಬ್ಬ ಸಾಮಾನ್ಯ ರಾಜನ ಮನೆಯಲ್ಲಿ ಬುದ್ಧ ಹುಟ್ಟಿದ ಹೆಂಗೆ ಸಾಧ್ಯ ಆಯಿತು ಅಂತಂದರೆ, ಪ್ರಚಂಡ ಇಚ್ಛಾಶಕ್ತಿ ಕ್ರೋಢೀಕರಣಗೊಂಡು ಅದು ಬುದ್ಧನ ರೂಪವನ್ನು ತಾಳ್ತು ಅಂತ. ಏನು ಚೆನ್ನಾಗಿದೆ. ಹೀಗಾಗಿ ನಾನು ಮಾಡುವ ಕೆಲಸ ಇದು ಇವತ್ತಿಗೆ ಮಾತ್ರ ಅಲ್ಲ, ಜನ್ಮಾಂತರದಲ್ಲಿ ಮತ್ತೊಬ್ಬ ಬುದ್ಧನನ್ನು ಹುಟ್ಟು ಹಾಕುವಂಥ ಕೆಲಸವೂ ಆಗಿರ್ಬೋದು ಅಂತ. ಬಿ ಕೇರ್ಫುಲ್. ಪ್ರತಿಯೊಂದು ಕರ್ಮ ಮಾಡುವಾಗಲೂ ನಾನು ವಿವೇಕಾನಂದನಾಗಬಲ್ಲೆ ಅಂತಂದರೆ ಇದೇ ಜನ್ಮದಲ್ಲಿ ಆಗಬೇಕು ಅಂತಿಲ್ಲ. ಈ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇಚ್ಛಾಶಕ್ತಿಯಾಗಿ ಪರಿವರ್ತಿಸಿಕೊಂಡು ಇದನ್ನು ಮುಂದಿನ ಜನ್ಮಕ್ಕೂ ಕ್ಯಾರಿ ಓವರ್ ಮಾಡ್ತಾ ಹೋದರೆ ಒಂದು ಜನ್ಮದಲ್ಲಿ ನಾನೇ ವಿವೇಕಾನಂದನಾಗ್ಬೋದು ಅಂತ. ಇಂಪಾಸಿಬಲ್ ಏನಲ್ಲ ಅದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆ ಇಚ್ಛಾಶಕ್ತಿಯ ಕ್ರೋಢೀಕರಣಗೊಂಡಂಥ ಸಾಮರ್ಥ್ಯ ಅಂಥದ್ದಿರುತ್ತೆ ಅಂತ. ಇಲ್ಲದೆ ಹೋದರೆ ಸಾಮಾನ್ಯ ಜನರು ಅಸಾಮಾನ್ಯವಾದ ಕೆಲಸ ಮಾಡಲಿಕ್ಕೆ ಹೆಂಗೆ ಸಾಧ್ಯ? ನೆನ್ನೆ ನಾನು ತಾತಯ್ಯ ಅಂತ ಒಬ್ಬರು ಮೈಸೂರಿನಲ್ಲಿ 177ನೇ ಬರ್ತ್ಡೇ ಅವ್ರದ್ದು. 177ನೇ ಬರ್ತ್ಡೇ. ನಾವೆಲ್ಲ ಸತ್ತ ಮೇಲೆ 11 ದಿನಕ್ಕೆ ನೆನಪಿಸ್ಕೊಳ್ಳಲ್ಲ ಯಾರು. ಕೋವಿಡ್ ಅಂತೂ ಹೆಂಗೆ ತೋರಿಸ್ತು ಅಂತಂದರೆ, ಡೆಡ್ ಬಾಡಿ ತೊಗೊಳಕ್ಕೆ ಹೋಗಲಿಲ್ಲ ಯಾರು. ಹೋಗಲಿ ಅಂತ, ನೀವೇ ಕ್ರಿಮೇಷನ್ ಮಾಡಿಬಿಡಿ ಅಂತ. ಯಾರು ಕ್ರಿಮೇಷನ್ ಮಾಡ್ತಾರೋ ಬೇಕಾದ್ರೆ ದುಡ್ಡು ಕೊಟ್ಬಿಡ್ತೀವಿ ನಿಮಗೆ ಮಾಡಿಬಿಡಿ ಅಂತ. ನಮ್ಗೆ ಬೇಡ, ಈ ತಂಟೆಯೇ ಬೇಡ ನಮಗೆ ಅಂತ. ನಮ್ಮ ಜೀವ ಇದ್ದರೆ ಸಾಕು ಅಂತ. ನಮ್ಮ ಮಟ್ಟ ಅಂಥದ್ದು. ಆದರೆ 177 ವರ್ಷಗಳ ನಂತರ ಒಬ್ಬ ವ್ಯಕ್ತಿನ ಸ್ಮರಿಸಿಕೊಳ್ತಾರೆ. ಯಾಕೆ ಅಂತಂದರೆ, ಬದುಕಿದ್ದಾಗ ಎಂಥ ಸುಂದರವಾದ ಕರ್ಮಗಳನ್ನು ಮಾಡಿದಿರೋರು ಅಂತಂದರೆ, ಒಂದು ಅನಾಥಾಲಯವನ್ನು ಕಟ್ಟಿದ್ರು. ಅವ್ರ ಹತ್ರ ಯಾರು ಹೋಗಿ ದುಡ್ಡಿಲ್ಲ ಅಂತ ಹೇಳಿಸ್ಕೊಂಡು ಬರ್ತಿರ್ಲಿಲ್ವಂತೆ. ಆದರೆ ಸ್ವಂತಕ್ಕೆ ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಅತ್ಯಂತ ಕಡಿಮೆ ಸಂಬಳದ ಕೆಲಸ. ಯಾರೋ ಕೇಳಿದ್ರು, ಸಂಬಳ ನಿಮ್ಗೆ ಕಡಿಮೆ ಅಲ್ವಾ ಅಂತಂದರೆ, ಅವ್ರು ಹೇಳಿದ್ರಂತೆ, ಸಂಬಳ ಕಡಿಮೆ ಇದ್ರೇ ಒಳ್ಳೆಯದು ಕಣೋ, ಜಾಸ್ತಿ ಇದ್ದರೆ ಇನ್ನೂ ಹೆಚ್ಚಾಗಬೇಕು ಅನ್ನುವಂಥ ತುಡಿತ ಜಾಸ್ತಿ ಆಗಿಬಿಡುತ್ತೆ, ಕಡಿಮೆ ಇದ್ರೇ ಒಳ್ಳೆಯದು ಅಂತ. ಏನು ಅದ್ಭುತವಾಗಿರುವಂಥ ಲೈಫ್ ಅದು. ಅಂಥದ್ರಲ್ಲಿ ಅವ್ರು ಕಟ್ಟಿದ ಅನಾಥಾಲಯ ಇವತ್ತಿನವರೆಗೂ ಇದೆ. ಆ ಅನಾಥಾಲಯ ಹೆಂಗಿತ್ತು ಅಂತಂದರೆ, ವಿವೇಕಾನಂದರು ಹೋದಾಗ ಅದೇ ಅನಾಥಾಲಯದಲ್ಲಿ ಉಳ್ಕೊಂಡಿದ್ರು ಮೈಸೂರಿನಲ್ಲಿ. ನನಗೆ ಅವ್ರ ಬದುಕನ್ನು ಓದುವಾಗ ಭಾಳ ವಿಶೇಷ ಅನ್ನಿಸ್ತು. ಅದರಲ್ಲೂ ಎಂತೆಂಥ ಅವರ ಬದುಕಿಗೆ ಸಂಬಂಧಪಟ್ಟವ್ರ ಕರ್ಮಗಳು ಹೆಂಗಿರ್ತಾವೆ ನೋಡಿ. ಒಂದಿನ ಒಬ್ಬ ಹುಡುಗ ಬಂದಂತೆ ಅವ್ರ ಹತ್ರ, ತುಂಬ ಹತ್ಬಿಟ್ಟ, ನಮ್ಮ ತಾತ ತೀರ್ಕೊಂಡ್ಬಿಟ್ರು,
ನನ್ನ ಹತ್ರ ಒಂದು ಪೈಸಾ ಇಲ್ಲ ಅಂತ. ಅವ್ರು ತಕ್ಷಣ ಮುಲಾಜ್ ನೋಡಿದೆ, ಮೊದಲು ಅಂತ್ಯ ಸಂಸ್ಕಾರ ಮಾಡಪ್ಪ ಅಂತ ದುಡ್ಡು ತೆಕ್ಕೊಟ್ರು ಅವನಿಗೆ. ಅವನು ಹೋದ. ಅದಾದ 3 ದಿನ ಒಂದು ಔತಣಕೂಟದಲ್ಲಿ ಆ ತಾತನೇ ಸಿಕ್ಕಿದ್ರು ಇವರಿಗೆ. ಇವ್ರು ಬೇಜಾರು ಮಾಡ್ಕೊಳ್ಳಿಲ್ವಂತೆ. ಅವ್ರ ಹತ್ರ ಹೋಗ್ಬಿಟ್ಟು ಸ್ವರ್ಗದಿಂದ ಯಾವಾಗ ಬಂದ್ರಿ ಅಂದ್ರಂತೆ ಚೆನ್ನಾಗಿ. ಅವರು ತಕ್ಷಣ ಗಾಬರಿಗೊಂಡು, ಯಾಕೆ ಹಿಂಗೆ ಕೇಳ್ತಿದ್ದೀರಾ ಅಂತ. ಇಲ್ಲ, ಮೊನ್ನೆ ತಾನೇ ನಿಮ್ಮ ಮೊಮ್ಮಗ ಬಂದಿದ್ದ, ನೀವು ಹೋದ್ರಿ ಅಂತ, ಅದಕ್ಕೆ ನೀವು ಬಂದ್ರಲ್ಲ ಅಂತ ಭಾಳ ಸಂತೋಷ ಆಯಿತು ನನಗೆ ಅಂತ ಅವ್ರು ಹೇಳಿದರು ಅಂತ. ನನಗೆ ಇದನ್ನು ಕೇಳುವಾಗ ಅನಿಸುತ್ತೆ, ಅವರ ಕರ್ಮ ಒಂದು ಕಡೆ ಹೀಗಾದರೆ ಎದುರಿಗಿರೋದು ಮತ್ತೊಂದು ಥರದ ವಿಶಿಷ್ಟವಾಗಿರುವಂಥದ್ದು ಅಂತ. ಪ್ರತಿಯೊಬ್ಬರ ಕರ್ಮವೂ ಕೂಡ ಅವರವ್ರ ನಡತೆಯನ್ನು ಕಾಲಕ್ರಮದಲ್ಲಿ ರೂಪಿಸುತ್ತೆ ಅಂತ. ಹೀಗಾಗಿ ಆ ಸಾಮರ್ಥ್ಯವೂ ಕೂಡ ಭಿನ್ನ ರೂಪದಲ್ಲಿ ಬಂದಿರುತ್ತೆ. ಈ ಸಾಮರ್ಥ್ಯವನ್ನು ಭಗವಂತನೇ ಕೊಟ್ಟನ ಹಾಗಿದ್ರೆ ಅಂತ ಕೇಳಿದ್ರೆ, ಭಗವಂತ ಕೊಟ್ಟಿದ್ದಲ್ಲ, ನಮ್ಮದ್ದೇ ಆರ್ಜನೆ ಅಂತ, ನಾವೇ ಗಳಿಸಿರುವಂಥದ್ದು, ಕರ್ಮದಿಂದ ನಿರ್ಮಾಣವಾಗಿರುವಂಥದ್ದು. ವಿವೇಕಾನಂದರು ಹೇಳ್ತಾರೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗೆ ಸಿಕ್ಕೋದು ನಮ್ಮ ಕರ್ಮದಿಂದ. ಕೆಲವರಿಗೆ ಹೆಸರು ಕೀರ್ತಿ ಬೇಕು, ಕೆಲವರಿಗೆ ಹಣ ಬೇಕು, ಕೆಲವರಿಗೆ ಜ್ಞಾನ ಬೇಕು. ಆದರೆ ಯೋಚನೆ ಮಾಡಿ, ಮನೆ ತುಂಬ ಪುಸ್ತಕ ಇಟ್ಕೊಂಡಿರ್ಬೋದು, ಆದರೆ ಆ ಪುಸ್ತಕದ ಜ್ಞಾನ ತಲೆಯಲ್ಲಿರುತ್ತಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಎಷ್ಟು ಜ್ಞಾನ ಇರಬೇಕೋ ಅಷ್ಟೇ. ಅದು ನಮ್ಮ ಕರ್ಮದ ಸಂಸ್ಕಾರದಿಂದಲೇ ಬಂದಿರುವಂಥದ್ದು ಅಂತ ವಿವೇಕಾನಂದರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಅದು ನಮಗೂ ಗೊತ್ತಿರುವಂಥ ಸಂಗತಿ. ನಾವು ಅನೇಕ ಬಾರಿ ಹೊಟ್ಟೆ ಉಳಿಸ್ಕೊಳ್ತೀನಿ, ನಾನು ಎಷ್ಟು ಕೆಲಸ ಮಾಡ್ತೀನಿ, ಅವನು ಎಷ್ಟು ದುಡಿತಾನೆ ಅಷ್ಟು ದುಡಿಯೋಕ್ಕಾಗಲ್ವಲ್ಲ, ನನ್ನ ಸಾಮರ್ಥ್ಯ ಇಷ್ಟೇ, ಯಾಕೆ ಸುಮ್ಮನೆ ಹಲಬ್ತಾ ಇರ್ತೀಯ, ಉಪಯೋಗ ಇಲ್ಲ ಅದರಿಂದ. ಕೆಲವರು ಹೇಳ್ತಾರೆ, ಅವನು ಎಷ್ಟು ಹೆಸರು ಮಾಡಿಬಿಟ್ನಲ್ಲ, ನನಗಷ್ಟು ಮಾಡಲಿಕ್ಕಾಗಲಿಲ್ವಲ್ಲ. ಅದು ಅವನು ಪೂರ್ವಕೃತದಿಂದ ಪಡ್ಕೊಂಡು ಬಂದಿದ್ದಾನೆ, ಅದಕ್ಕೆ ತಕ್ಕಷ್ಟು ಕರ್ಮಗಳನ್ನು ಮಾಡ್ತಾನೆ ಇದ್ದಾನೆ. ಕರ್ಮ ಮಾಡ್ತಾ ಹೋಗು, ಮುಂದೆ ನಿನಗೂ ಅದೇ ಕಾದಿದೆ ಅಂತ. ಆದರೆ ಅರ್ಥವೇ ಆಗಲ್ಲ. ನಾವು ಕಣ್ಣೀರಿಡ್ತಾನೆ ಕೂತಿರ್ತೀವಿ, ಆ ಕಣ್ಣೀರು ಕೂಡ ಮನಸ್ಸಿನ ಮೇಲೆ ಏನು ಪ್ರಿಂಟ್ ಮಾಡ್ತಾ ಹೋಗುತ್ತೋ ಅದು ಮತ್ತೊಂದಷ್ಟು ಕರ್ಮಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ನಾವು ಯೋಚನೆ ಮಾಡಲಿಲ್ಲ ಯಾವತ್ತು. ಸ್ವಾಮಿ ವಿವೇಕಾನಂದರು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಒಂದೇ ಒಂದು ಮಾತಲ್ಲಿ ತುಂಬ ಅದನ್ನು ಕ್ರೋಢೀಕರಿಸ್ಬೋದಾದರೆ ಸ್ವಾಮೀಜಿಯ ಮಾತುಗಳನ್ನು, ಇವತ್ತು ನಾವೇನಾಗಿದ್ದೀವೋ ಅದಕ್ಕೆ ನಾವೇ ಹೊಣೆ, ಮುಂದೆ ನಾವೇನಾಗ್ತೀವೋ ಅದಕ್ಕೂ ನಾವೇ ಹೊಣೆ ಅಂತ. ಬಹುಶಃ ಈ ವಾಕ್ಯವನ್ನು ನಮ್ಮ ಮನೇಲಿ ಒಂದು ಕಡೆ ಚಂದ ಮಾಡಿ ಬರೆದಿಟ್ಕೋಬೇಕು. ಏನಾದರೂ ದುಃಖ ಬಂದಾಗ ಅದನ್ನು ನೋಡಬೇಕು, ನಾವೇನಾಗಿದ್ದೇವೋ ಅದಕ್ಕೆ ನಾವೇ ಹೊಣೆ. ಮುಂದಿನ ಸಾಲಿದೆಯಲ್ಲ, ಮುಂದೇನಾಗಬೇಕಾಗಿದೆಯೋ ಅದಕ್ಕೆ ನಾವೇ ಹೊಣೆ ಆಗಿರೋದ್ರಿಂದ ಇವತ್ತಿಂದ ಸರಿ ಮಾಡೋ ಪ್ರಯತ್ನ ಮಾಡೋಣ. ತುಂಬ ಸುಂದರವಾಗಿರೋದು. ನನಗೆ 2 ವಾಕ್ಯ ಈ ಥರದ್ದು 2 ಪದಗುಚ್ಛಗಳು ಇಷ್ಟ ಆಗ್ತವೆ. ಮೊದಲನೇದು ಇದು, ನಾವೇನಾಗಿದ್ದೇವೋ ಅದಕ್ಕೆ ನಾವೇ ಹೊಣೆ, ನಾವೇನಾಗ್ತೀವಿಯೋ ಅದಕ್ಕೂ ನಾವೇ ಹೊಣೆ. ಇನ್ನೊಂದಿದೆ, ಇದು ಹೀಗೆ ಇರೋದಿಲ್ಲ ಅಂತ. ಭಾಳ ಸಿಂಪಲ್, 3 ಪದ, ಇದು ಹೀಗೆ ಇರಲ್ಲ ಅಂತ. ನಿಮ್ಗೆ ಭಾಳ ಖುಷಿಯಾದಾಗ ಒಂದು ಸಲ ನೋಡ್ಬೇಕಂತ ಅದನ್ನು, ಇದು ಹೀಗೆ ಇರಲ್ಲ, ನಾಳೆ ಭಾಳ ಡೇಂಜರ್ ಇದೆ ಅಂತ. ಅದು ನೋಡಿದಾಗ ಸ್ವಲ್ಪ ಮನಸ್ಸು ಸ್ಥಿಮಿತದಲ್ಲಿರುತ್ತೆ. ಭಾಳ ದುಃಖ ಬಂದಾಗ ನೋಡ್ಬೇಕಂತಂದ್ರೆ ಇದು ಹೀಗೆ ಇರಲ್ಲ, ನಾಳೆ ಖುಷಿ ಸಿಗುತ್ತೆ ಅಂತ, ಸ್ವಲ್ಪ ಆರಾಮಾಗಿರ್ಬೋದು ಅಂತ. ಅಂದರೆ ಈ ವಾಕ್ಯಪುಂಜಗಳು ನಮ್ಮನ್ನು ಆವಾಗ ಹಳೆಯದಕ್ಕೆ ಪ್ರೇರೇಪಣೆ ಕೊಡ್ತಿರ್ತವೆ, ಇಲ್ಲದ್ರೆ ಮರೆತು ಹೋಗ್ಬಿಡ್ತೀವಿ. ನಾವು ಎಷ್ಟು ಬೇಗನೆ ಇವುಗಳನ್ನೆಲ್ಲ ಮರಿತೀವಿ ಅಂತಂದರೆ ಈ ಪ್ರಜ್ಞೆಯನ್ನು ಕಳ್ಕೊಂಡು ಬಿಡ್ತೀವಿ. ಅದರಲ್ಲಿ ಉಳಿಬೇಕು ಅಂತಂದರೆ ಅದನ್ನು ಸದಾ ಸ್ಮರಿಸಿಕೊಳ್ಳುವಂಥ ಪ್ರಯತ್ನ ಆಗಬೇಕು. ವಿವೇಕಾನಂದರು ಇದನ್ನು ಸ್ಮರಿಸುವಂತೆ ಹೇಳ್ತಾರೆ, ನಾವೇನು ಆಗಲಿಕ್ಕಿದ್ದೀವಿಯೋ ಅದಕ್ಕೆ ನಾವೇ ಹೊಣೆ. ಆದ್ದರಿಂದ ಕರ್ಮ ಮಾಡುವ ಮಾರ್ಗ ಏನು ಅಂತ ಕಲ್ತ್ಕೊಳ್ಳಿ ಅಂತಾರೆ ವಿವೇಕಾನಂದರು. ಇದು ಚೆನ್ನಾಗಿದೆ. ಕರ್ಮ ಮಾಡಿ ಅಂತಲ್ಲ, ಕರ್ಮ ಮಾಡುವ ಮೆಥಡ್ ಏನು ಅಂತ ತಿಳ್ಕೊಳ್ಳಿ ಅಂತ. ಇಸ್ ಇಟ್ ರಿಕ್ವೈರ್ಡ್? ಕರ್ಮ ಮಾಡಿದರೆ ಆಯ್ತಪ್ಪ, ಅದಕ್ಕೆ ಮೆಥಡ್ ಯಾಕೆ ತಿಳ್ಕೊಳ್ಬೇಕು? ಯೋಗ ಕರ್ಮಸು ಕೌಶಲಂ ಅಂತ. ಸ್ಕಿಲ್ ಡೆವಲಪ್ಮೆಂಟ್ ಮೋದಿ ಎಲ್ಲ ತಂದಿದ್ದು, ಕೃಷ್ಣನ ಕಾಲದಲ್ಲಿತ್ತು. ಕೌಶಲ್ಯ ವರ್ಧನೆ ಕೃಷ್ಣಂದೇ ಆಲೋಚನೆ. ಯೋಗ ಅಂತಂದರೆ ಅದು ಕರ್ಮದಲ್ಲಿ ಕೌಶಲ್ಯವನ್ನು ತರುವಂಥದ್ದು, ಸ್ಕಿಲ್ ತುಂಬುವಂಥದ್ದು ಅಂತ. ಒಂದು ಕಥೆ ಭಾಳ ಸುಂದರವಾಗಿದೆ. ಈ ಮಡಿಕೆ ಮಾಡುವವರು, ಕುಂಬಾರರು, ಒಡೆದ ಮಡಿಕೆಗಳನ್ನೆಲ್ಲ ಒಂದು ಕಡೆ ಬಿಸಾಕಿಟ್ಟಿರ್ತಿದ್ರಂತೆ. ಒಬ್ಬ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ದೊಣ್ಣೆ ತೊಗೊಂಡು ಹೋಗಿ ಆ ಎಲ್ಲ ಒಡೆದೋಗಿರೋ ಮಡಿಕೆಯನ್ನು ಜೋರಾಗಿ ಹೊಡೆದು ಮತ್ತೆ ಹೊಡೆದು ಮಧ್ಯಾಹ್ನದಷ್ಟೊತ್ತಿಗೆ ಹೊಟ್ಟೆ ಹಸಿತಾ ಇದೆ ಅಂತ ಮನೆಗೆ ಬಂದು ಚೆನ್ನಾಗಿ ಊಟ ಮಾಡ್ತಿದ್ದಂತೆ. ಅವನು ಕರ್ಮ ಮಾಡಿದ್ದಾನೆ, ಆದರೆ ಏನೂ ಉಪಯೋಗ ಇಲ್ಲ ಅದರಿಂದ. ಅದು ಅಗತ್ಯ ಇರಲಿಲ್ಲ. ಹೊಡೆದಿರೋ ಮಡಿಕೆನೇ ಒಂದು ಕಡೆ ಹಾಕಿರೋದು, ಅವ್ನು ಮತ್ತೆ ಹೊಡೆಯೋದು. ಅದನ್ನು ಹೊಡೆದಾಗೆಲ್ಲ ಅವನಿಗೆ ಖುಷಿ, ನಾನು ಹೊಡೆದಿದ್ದೀನಿ ಇದನ್ನು ಅಂತ. ಸುಸ್ತಾಗ್ತಾನೆ. ಮತ್ತೆ ಕರ್ಮ ಮಾಡಿದಾಗ ಆಗಬೇಕಾಗಿರುವ ಎಲ್ಲ ಪ್ರಕ್ರಿಯೆಗಳು ಇವೆ, ಆದರೆ ಅಲ್ಲಿ ಕೌಶಲ್ಯವೂ ಇಲ್ಲ, ಆ ಕರ್ಮದ ಅಗತ್ಯವೂ ಇಲ್ಲ. ಅದರಿಂದ ಆಗಬೇಕಾಗಿರುವಂಥ ಫಲ ಯಾವುದು ಜನ್ರೇಟ್ ಆಗ್ತಾ ಇಲ್ಲ, ಅಥವಾ ಜನ್ರೇಟ್ ಆದರೂ ಉಪಯೋಗವಿಲ್ಲದೆ ಜನ್ರೇಟ್ ಆಗುತ್ತೆ ಅಂತ. ಅದಕ್ಕೆ ಕರ್ಮದಲ್ಲಿ ಒಂದು ಕೌಶಲ್ಯವನ್ನು ಕಂಡುಕೊಳ್ಬೇಕು ಅಂತ. ಕೆಲವರು ಗೊಣಗಾಡ್ತಾ ಕರ್ಮ ಮಾಡ್ತಾರೆ, ಕೆಲವರು ಆನಂದದಿಂದ ಕರ್ಮ ಮಾಡ್ತಾರೆ. ಕೆಲವು ಟೀಚರ್ಗಳನ್ನು ನೀವು ಕೇಳಬೇಕು, ಭಾಳ ಇಷ್ಟಪಟ್ಟು ಟೀಚಿಂಗ್ ಮಾಡ್ತಿದ್ದೀರಾ,
ಅವ್ರದ್ದು ಅಯ್ಯೋ ನಮ್ಮ ಕರ್ಮ ಸರ್, ಯಾರಿಗೆ ಬೇಕಾಗಿತ್ತು ಸರ್ ಈ ಟೀಚಿಂಗು, ಯಾರಿಗೆ ಬೇಕು. ಒಂದು ಒಳ್ಳೆ ಘಟನೆ ಒಬ್ಬರು ಹೇಳೋರು, ಒಬ್ಬ ಮಗು ಬಂದು ತಾಯಿಗೆ ಹೇಳ್ತಂತೆ, ಅಮ್ಮ ನಾನು ಸ್ಕೂಲಿಗೆ ಹೋಗಲ್ಲ ಇವತ್ತಿಂದ ಅಂತ. ಯಾಕೆ? ಯಾವ ಮೇಷ್ಟಿಗೂ ನನ್ನ ಕಂಡ್ರಾಗಲ್ಲ ಅಂತ. ಇಲ್ಲ ಮಗು ಹೋಗು ಪರವಾಗಿಲ್ಲ ಅಂತ. ಇಲ್ಲಮ್ಮ ನಾನು ಹೋಗಲ್ಲ ಅಂತ. ಸ್ಟೂಡೆಂಟ್ಸು ನಂಗೆ ತುಂಬ ಕಿಚಾಯಿಸ್ತಾ ಇರ್ತಾರಮ್ಮ ನಾನು ಹೋಗಲ್ಲ ಅಂತ. ಇಲ್ಲ ಮಗು ಹೋಗು ನೀನು ಅಂತ. ಇಲ್ಲಮ್ಮ ನಾನು ಹೋಗಲ್ಲ, P1ಗೂ ನನ್ನ ಕಂಡ್ರೆ ಆಗಲ್ಲಮ್ಮ ಅಂತ. ತಾಯಿ ಭಾಳ ಬೇಜಾರಿಂದ ಹೇಳ್ತಾ, ಇಲ್ಲ ನೀನು ಹೋಗಲೇಬೇಕಾದ್ರೆ ನೀನು ಹೆಡ್ ಮಾಸ್ಟ್ರಪ್ಪ, ನೀನು ಹೋಗಲಿಲ್ಲ ಅಂದರೆ ಸ್ಕೂಲ್ ನಡೆಯಲ್ಲ ಅಂತ. ಇದು ಚಿಕ್ಕ ಮಗು ಅಲ್ಲ, ಹೆಡ್ ಮೇಸ್ಟ್ರು. ಮೇಷ್ಟ್ರು ಕಂಡ್ರೆ ಆಗಲ್ಲ, ಮಕ್ಕಳು ಕಂಡ್ರೆ ಆಗಲ್ಲ, ನನಗೆ P1 ಕಂಡ್ರೆ ಆಗಲ್ಲ, ಎಲ್ಲರೂ ನನ್ನ ವಿರೋಧ ದ್ವೇಷಿಸ್ತಾರೆ ಅಂತ ಹೇಳ್ತಾ ಇರೋದು ಹೆಡ್ ಮಾಸ್ಟ್ರು, ಮಗು ಅಲ್ಲ ಅಂತ. ನಂಗೆ ಇದನ್ನು ಕೇಳುವಾಗ ಭಾಳ ಬಾರಿ ಅಚ್ಚರಿ ಅನ್ಸುತ್ತೆ, ನಾವೆಲ್ಲರೂ ಹಿಂಗೆ ಕೆಲಸ ಮಾಡ್ತಿರ್ತೀವಿ ಅಂತ. ಯಾವಾಗ ಕೌಶಲ್ಯವನ್ನು ತುಂಬಿ ಕೆಲಸ ಮಾಡಲಿಕ್ಕಾಗಲ್ವೋ ಆ ಕೆಲಸ ಮಾಡಿದ್ದಷ್ಟು ವ್ಯರ್ಥ. ಕಾಟಾಚಾರಕ್ಕೆ ಅನಿವಾರ್ಯವಾಗಿ ಲೆಬೋರಿಯಸ್ ಆಗಿ ಒಂದು ಯಂತ್ರದಂತೆ ನಿರಂತರವಾಗಿ ಕೆಲಸ ಮಾಡ್ತಿರ್ತೀವಲ್ಲ, ಆ ಕೆಲಸ ನಿಮ್ಗೆ ಆನಂದವನ್ನು ಹುಟ್ಟಿಸಲ್ಲ, ಒಂದು ಒಳ್ಳೆಯ ಇಂಪ್ರೆಷನ್ನ ಆತ್ಮಕ್ಕೆ ಮನಸ್ಸಿಗೆ ಅದರಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದನ್ನು ನಾವು ಕಲಿಬೇಕಾದಂಥ ಅಗತ್ಯ ಇದೆ ಅಂತ ನಂಗೆ ಚೆನ್ನಾಗಿ ನೆನಪಿದೆ. ಒಂದು ಕಾರ್ಯಕ್ರಮಕ್ಕೆ ಒಂದು ಪೇಂಟಿಂಗ್ ಮಾಡಬೇಕು ಅಂತ ಒಬ್ಬರನ್ನ ಕರೆಸಿದ್ವಿ. ಆ ಪುಣ್ಯಾತ್ಮ ಪೇಂಟಿಂಗ್ ಎಷ್ಟು ಕೆಟ್ಟದಾಗಿ ಮಾಡಿದರು ಅಂತಂದರೆ, ಕಾಟಾಚಾರಕ್ಕೆ ಏನೋ ಮಾಡಿ ಕೊನೆಗೆ ನಾವೇ ಅದನ್ನು ತುಂಬಿ ಹಂಗೋ ಹಿಂಗೋ ಮಾಡಿ ಮುಗಿಸಿ ಕಾರ್ಯಕ್ರಮ ಏನೋ ಮುಗಿಸಿದ್ವಿ. ಆದರೆ ಅದರ ಪರಿಣಾಮ ಹೆಂಗಾಗಿತ್ತು ಅಂತಂದರೆ, ಅವರು ಕಾಟಾಚಾರಕ್ಕೆ ಮಾಡಿದ್ದರ ಮನಸ್ಸಿನ ಮೇಲೆ ಇಂಪ್ರೆಷನ್ ಹೆಂಗಿದೆ ಅಂತಂದರೆ, ಇವತ್ತಿಗೂ ಯಾವುದಾದ್ರೂ ಆರ್ಟ್ಗೆ ಕರಿಬೇಕು ಅಂತಂದರೆ ದಯವಿಟ್ಟು ಬೇಡ ಅಂತ ನಮ್ಗೆ ಅನಿಸ್ಬಿಟ್ಟಿದೆ ಅಂತ. ಅವರ ಕರ್ಮದ ಇಂಪ್ರೆಷನ್ನು ನಮ್ಮ ಮನಸ್ಸಿನ ಮೇಲೆ ಹೆಂಗಾಗಿದೆ ಅಂತಂದರೆ, ದಯಮಾಡಿ ಬೇಡಪ್ಪ ಇನ್ಮೇಲೆ ಕರೆಸೋದು, ನಾವು ಬೇರೆ ಏನಾದರೂ ಮಾಡೋಣ ಅನಿಸೋ ಮಟ್ಟಿಗೆ ನಮ್ಗೆ ಆಗ್ಬಿಡತ್ತೆ ಅಂತ. ಅಂದರೆ ನಾವು ಮಾಡುವಂಥ ಪ್ರತಿಯೊಂದು ಕರ್ಮವೂ ಕೂಡ ಇಂಪ್ರೆಷನ್ನ ಹಂಗೆ ಬಿಡ್ತಾ ಹೋಗುತ್ತೆ ಅಂತ ವಿವೇಕಾನಂದ ಹೇಳ್ತಾರೆ. ಹಂಗೆ ಹೇಳಿ ಕೇಳ್ತಾರೆ, ಹಾಗಿದ್ಮೇಲೆ ನಾವು ಮಾಡುವ ಕರ್ಮಕ್ಕೇನಾದರೂ ಉದ್ದೇಶ ಇದೆಯಾ? ಪ್ರತಿಯೊಂದು ಎಷ್ಟು ಚೆನ್ನಾಗಿ ಎಳೆಯಾಗಿ ಬಿಡಿಸ್ತಾ ಹೋಗ್ತಾರೆ ಸ್ವಾಮೀಜಿ ನೋಡಿ. ಮೊದಲು ಕರ್ಮ ಅಂತಂದರೆ ಏನು ಅಂತ ಹೇಳಿದರು, ಈ ಕರ್ಮದಿಂದ ಶೀಲ, ಇಚ್ಛಾಶಕ್ತಿ ಇವುಗಳ ನಿರ್ಮಾಣ ಹೆಂಗೆ ಅಂತ ಹೇಳಿದರು. ಆನಂತರ ಕರ್ಮಕ್ಕೂ ಸಾಮರ್ಥ್ಯಕ್ಕೂ ಇರೋ ಸಂಬಂಧವನ್ನು ಹೇಳಿ ಈಗ ಕರ್ಮದ ಉದ್ದೇಶವನ್ನು ಹೇಳ್ತಿದ್ದಾರೆ. ಕರ್ಮಕ್ಕೆ ಉದ್ದೇಶ ಇದೆಯಾ? 100% ಉದ್ದೇಶ ಇದೆ ನಮಗೆಲ್ರಿಗೂ. ಕೆಲವರಿಗೆ ಹೆಸರು ಬೇಕು, ಕೆಲವರಿಗೆ ಹಣ ಬೇಕು, ಕೆಲವರಿಗೆ ಕೀರ್ತಿ ಬೇಕು, ಕೆಲವರಿಗೆ ಅಧಿಕಾರ ಬೇಕು. ಎಂತೆಂಥವ್ರು ಅಂತಂದರೆ, ಹೆಸರಿಗಾಗಿ ಕೆಲಸ ಮಾಡೋರು ಭಾಳ ಜನ ಪೇಪರಲ್ಲಿ ಮಾಧ್ಯಮಗಳಲ್ಲಿ ತನ್ನ ಹೆಸರು ಬಂತ ಅಂತ ಹುಡುಕಾಡ್ತಿರ್ತಾರೆ. ನಾನು ನಮ್ಮ ಸಂಘಟನೆಗಳಲ್ಲಿ ನೋಡ್ತಿರ್ತೀನಲ್ಲ, ಅದೇನಾಗ್ಬಿಡತ್ತೆ, ದುರದೃಷ್ಟವಶಾತ್ ಹೆಸರು ಕೊನೆಯಲ್ಲಿ ಬರಿಬೇಕಾದಾಗ ಉಪಸ್ಥಿತರಿದ್ದರು ಅಂತ ಒಂದು 7-8 ಜನರ ಹೆಸರು ಬರುತ್ತೆ. ಆ 7-8 ಜನ ಕಾರ್ಯಕರ್ತರಲ್ಲಿ ಅವನ ಹೆಸರು ಮಿಸ್ ಆಗಿರುತ್ತೆ. ಅವನಿಗೆ ಅಷ್ಟೇ ಸಾಕು, ನಾನು ಸಂಘಟನೆಯನ್ನು ಬಿಟ್ಟು ಹೋಗ್ತಿದ್ದೀನಿ. ಯಾಕೆ ಅಂತಂದರೆ, ನೀವು ನಿಮ್ಮ ಹೆಸರು ಮಾತ್ರ ಹಾಕಿಸ್ಕೊಳ್ತೀರಾ, ನನ್ನ ಹೆಸರು ಹಾಕೋದೇ ಇಲ್ಲ ಅಂತ. ಅಂದರೆ ಆ ಪತ್ರಿಕೆಯಲ್ಲಿ ಬರಬೇಕಾಗಿರುವಂಥ ಅದು ಒಂದು ಅರ್ಧ ಇಂಚಿನ ಜಾಗನೂ ಅಲ್ಲ, ಅದು ಅಷ್ಟು ಜಾಗದಲ್ಲಿ ಬಂದಿರುವಂಥ ಹೆಸರು ತನಗೆ ಆನಂದ ಅಂತ ಭಾವಿಸೋದಾದರೆ, ಆ ಹೆಸರಿಗಾಗಿ ಮಾಡಿದ ಕೆಲಸ ಅದಲ್ಲಿ ವ್ಯರ್ಥ ಆಗೋಯ್ತು ಅಂತ. ಇನ್ನೂ ಕೆಲವರು ಇರ್ತಾರೆ, ಅವ್ರಿಗೆ ಹಣಕ್ಕಾಗಿ ಏನು ಬೇಕಿದ್ರೂ ಮಾಡ್ತೀವಿ ಅಂತ. ನಾನು ಭಾಳ ಜನರನ್ನು ನೋಡಿದ್ದೀನಿ. ನೀವು ಕೆಲವು ಮೋಸಗಾರರು ನೋಡಬೇಕು. ಮೋಸಗಾರರು ಒಂದು ಕಡೆ, ಮೋಸ ಹೋಗೋರು ಇನ್ನೊಂದು ಕಡೆ. ಮೋಸಗಾರರು ಹಿಂಗೆ ಮೋಸ ಮಾಡ್ತಾರೆ ಅಂತ ಹೇಳಿ ಕಳಿಸಿ, ಮೋಸ ಹೋಗೋನು ಮತ್ತೆ ಮೋಸ ಹೋಗ್ತಾನೆ ಅವ್ರ ಕೈಯಲ್ಲಿ. ಅದು ಮೋಸ ಮಾಡುವವರ ಟ್ಯಾಲೆಂಟೋ ಮೋಸ ಹೋಗುವವರ ದೌರ್ಬಲ್ಯವೋ ಗೊತ್ತಿಲ್ಲ ನನಗೆ. ಆದರೆ ಇಬ್ಬರ ಉದ್ದೇಶವು ಒಂದೇ, ಏನು ಅಂತಂದರೆ ಇವನು ಹೇಳಿರೋ ವಿಚಾರದಿಂದ ಹಣ ಜಾಸ್ತಿ ಬರಬಹುದು ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಒಂದು ಸುಂದರವಾದ ಘಟನೆ ನಮ್ಮ ಊರಿನಲ್ಲಿ ನಡೀತು. ಯಾರೋ ಒಬ್ಬ ಬಂದು ನನ್ನ ಅಂಗಡಿ ಪಕ್ಕದಲ್ಲಿರುವಂಥ ರಿಲೇಟಿವ್ ಅವ್ರಿಗೆ ಹೇಳ್ದ, ನಾನು ನಿಮ್ಮ ರಿಲೇಟಿವ್, ದೂರದ ರಿಲೇಟಿವ್ ಅಂತ ಹೇಳೋ ಒಂದು 2-3 ಘಟನೆ ಹೇಳೋ ಅವ್ರು ನಂಬಿಟ್ರು. ಮನೆಗೆ ಹೋಗಿ ಕರ್ಕೊಂಡೋದ್ರು ಅವನ್ನ. ಮನೇಲೇ ಉಳ್ದ. ಅವ್ನು ಫೋನ್ ತೊಗೊಂಡು ಮಾತನಾಡುವಾಗೆಲ್ಲ ನಾನು ಗಣಿ ಕೆಲಸ ನಡೀತಿದೆ, ಆವಾಗ ಬಳ್ಳಾರಿ ಗಣಿ ಸಿಕ್ಕಾಪಟ್ಟೆ ಜೋರಾಗಿ ಕೆಲಸ ಮಾಡ್ತಿತ್ತು. ಗಣಿ ಕೆಲಸ ನಡೀತಿದೆ, ಮಾತಾಡುವಾಗೆಲ್ಲ 2 ಲಾರಿ ಕಳಿಸಿ, ಅದು 2 ಲಾರಿ ಕಳಿಸಿ, ಹಿಂಗೆ ಮಾತಾಡ್ತಿದ್ದ ಅವನು. ಇವರು ಪಾಪ ಒಂದು ಹಂತಕ್ಕೆ ಪೂರ್ತಿ ನಂಬಿಟ್ರು. ಕೊನೆಗೊಂದಿನ ಅವನು ಏನು ಮಾಡ್ದ ಅಂತಂದರೆ, ಆ ಥರ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮನಿ ಇದೆ, ಅದು ಟ್ರಕ್ನಲ್ಲಿ, ಬಸ್ಸಲ್ಲಿ ಲೋಡಾಗಿ ಬರುತ್ತೆ. ಟ್ರಕ್ಕಲ್ಲಿ ಬಂದರೆ ಪೊಲೀಸ್ ಹಿಡಿತಾರೆ, ಬಸ್ಸಲ್ಲಿ ಕಳಿಸ್ತಾರೆ. ನೀವು ಕತ್ಲಲ್ಲೇ ಹೋಗಿ ಚೀಲ ತೊಗೊಂಡೋಗಿ ನಿಮ್ಗೆ ಆ ಡ್ರೈವರ್ ಕೊಡ್ತಾನೆ, ಇಳಿಸ್ಕೊಂಡು ಬಂದ್ಬಿಡಿ ಅಂತ. ಅದನ್ನು ನಂಬಿದ್ರಲ್ಲ ಇವರು. ಇವ್ರು ಪಾಪ ಬೆಳಗ್ಗೆ ಹೋಗೋದು ಕತ್ಲಲ್ಲಿ ಚೀಲ ತೊಗೊಂಡು, ಇವತ್ತು ಬರುತ್ತೆ ಇಳಿಸ್ಕೊಳ್ಳೋಣ ಅಂತ. ಬರಲ್ಲ ಅದು. ಇವ್ರು ಫೋನ್ ಮಾಡೋದು ಅವನಿಗೆ, ಬರಲಿಲ್ವಲ್ಲ ಅಂತ. ಮೋಸ್ಟ್ಲಿ ಇವತ್ತು ಲೋಡ್ ಮಾಡಲಿಲ್ಲ, ಅವ್ರು ನಾಳೆ ಬರ್ಬೋದು, ಇರ್ತೀನಿ ಹೇಳ್ತೀನಿ ಅಂತ ಇನ್ನೊಂದು ವಾರ ಬಿಟ್ಟು ಮತ್ತೆ ಕಳಿಸೋದು. ಕೊನೆಗೆ ಎಲ್ಲಿವರೆಗೂ ಅಂತಂದರೆ, ಅವರದ್ದೇ ಗೆಳೆಯನ ಅಂಗಡಿಗೆ ಹೋಗಿ ಒಂದು ಕೀ ತೊಗೊಂಡು ಬಂದ ಅವನು. ಕೀ ತೊಗೊಂಬಂದು ಇವ್ರು ಟೇಬಲ್ ಮೇಲಿಟ್ಟು, ಇದು ನಂದು ಶಿರಸಿಲಿರುವಂಥ ಮನೆ, ಈ ಮನೆ ನನಗೆ ಬೇಡ, ನೀವು ಯಾರಾದರೂ ಉಪಯೋಗಿಸ್ಕೊಳ್ಳಿ ಅಂತ ಕೀ ಇಟ್ಟೋದ. ಇವ್ರು ಮತ್ತೆ ನಂಬಿದ್ರು. ಅವನಿಗೆ ಎಂಥ ಆತಿಥ್ಯ, ಸಿಕ್ಕಾಪಟ್ಟೆ ಸಿರಿವಂತ ಅಂತ.
ಆಮೇಲೆ ಕೀ ಯಾವುದು, ಮನೆ ಯಾವುದು ಅಂತ ನೋಡಿದ್ರೆ ಫ್ರೆಂಡ್ ಒಂದಿನ ಬಂದು ಹೇಳ್ದಲೆ ಅದು ನನ್ನ ಅಂಗಡಿನ ಕೀ ತೊಗೊಂಬಂದ ಅವನು, ಲಾಕ್ ಬೇಡ ಬರೀ ಕೀ ಕೊಡು ಅಂತ ಕೇಳ್ಕೊಂಡು ಹೋದ. ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ, ಹಿಂಗೆ ಮಾಡಲಿಕ್ಕೆ ಅಂತ ಈಗ ಗೊತ್ತಾಯಿತು ಅಂತ. ಅವನು ಎಷ್ಟು ಚೆನ್ನಾಗಿ ಬದುಕು ನಡೆಸಿದ ಅಂದರೆ, ಹಣ ಬೇಕು ಅಂತ ಆತ, ಹಣ ಸಿಕ್ಕಿದ್ರೆ ಸಾಕು ಅಂತ ಎಲ್ಲರೂ. ಇದು ಹೆಂಗೆ ಪರಿಸ್ಥಿತಿ ಅಂತಂದರೆ, ಯಾವ ಕರ್ಮವನ್ನಾದರೂ ಮಾಡ್ಲಿಕ್ಕೆ ತಯಾರು ಅಂತ. ಈ ಥರದ್ದು ಎಷ್ಟು ಘಟನೆಗಳು ಪ್ರತಿನಿತ್ಯ ಕೇಳ್ತಿರ್ತೀವಿ. ಕರ್ಮದ ಉದ್ದೇಶ ಹಣ, ಕರ್ಮದ ಉದ್ದೇಶ ನಾವು ಪಡಿಬೇಕಾಗಿರುವಂಥ ಹೆಸರು, ಕರ್ಮದ ಉದ್ದೇಶ ಅಧಿಕಾರ. ಯಾರಾದರೂ ಒಬ್ಬ MLA ನಿಮ್ಮ ವಾರ್ಡ್ಗೆ ಇವತ್ತು ಬಂದು ನಮಸ್ಕಾರ ಮಾಡಿದ್ದಾರೆ ಅಂತಂದರೆ ಎಲೆಕ್ಷನ್ ಇನ್ನೊಂದು 6-8 ತಿಂಗಳಲ್ಲಿದೆ ಅಂತ ಅರ್ಥ ಅಂತ. ಅವ್ರ ಕರ್ಮದ ಉದ್ದೇಶ ಮತ್ತು ಅಧಿಕಾರಕ್ಕೋಸ್ಕರವೇ ಅಂತ. ಅಂದರೆ ನಾವು ಮಾಡುವ ಪ್ರತಿಯೊಂದೂ ಕೂಡ ಈ ಕಾರಣಕ್ಕೋಸ್ಕರ. ಇನ್ನೂ ಕೆಲವರು ಇರ್ತಾರೆ, ಸ್ವಾಮೀಜಿ ಇದನ್ನು ಆ್ಯಡ್ ಮಾಡ್ತಾರೆ, ಸ್ವರ್ಗಕ್ಕಾಗಿ ಕರ್ಮ ಮಾಡೋರಿದ್ದಾರೆ ಅಂತ. ದಾನ ಧರ್ಮ ಯಾಕೆ ಮಾಡ್ತೀರಾ ಅಂತ ಕೇಳಿದರೆ, ನನಗೆ ಸ್ವರ್ಗ ಪ್ರಾಪ್ತಿಯಾಗಬೇಕು ಅದಕ್ಕೆ ಮಾಡ್ತೀನಿ, ಇನ್ನೇನು ನಂಗೆ ಅಗತ್ಯ ಇಲ್ಲ. ಸ್ವರ್ಗ ಪ್ರಾಪ್ತಿಯಾಗಲಿ, ಹೆಸರು ಅಧಿಕಾರ ಏನೂ ಬೇಡ, ನಾನು ಕೇಳಿದವ್ರಿಗೆಲ್ಲ ಕೊಡ್ತೀನಿ ಯಾಕೆ ಅಂತಂದರೆ ದೇವ್ರು ನನಗೆ ಸ್ವರ್ಗ ಕೊಡಬೇಕು ಅನ್ನೋ ಕಾರಣಕ್ಕೆ. ಅದೂ ಕೂಡ ಅಭೀಪ್ಸೆಯೇ. ವಿವೇಕಾನಂದರು ಮುಂದುವರೆದು ಹೇಳ್ತಾರೆ, ಭಾಳ ಚೆನ್ನಾಗಿದೆ. ವಿವೇಕಾನಂದರ ಈ ಸೆಂಟೆನ್ಸಲ್ಲಿ ಎಲ್ಲಾದರೂ ನಾವುಗಳು ಸೇರಿಕೊಳ್ತೀವ ಅಂತ ಕೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕರ್ಮಕ್ಕಾಗಿಯೇ ಕರ್ಮ ಮಾಡುವವರು ಬಹಳ ಕಡಿಮೆ ಜನ, ಜಗತ್ತಿನ ನಿಜವಾದ ಸತ್ವ ಇವರೇ ಅಂತಾರೆ ವಿವೇಕಾನಂದರು. ಏನೇನು ಬೇಡ ನನಗೆ, ಕರ್ಮಕ್ಕೋಸ್ಕರ ಕರ್ಮ ಮಾಡ್ತೀನಿ ಅಷ್ಟೇ, ನನ್ನ ಕರ್ಮವನ್ನು ಸವಿಸಲಿಕ್ಕೆ ಮತ್ತೊಂದು ಕರ್ಮವನ್ನು ಮಾಡ್ತಾನೆ ಇರ್ತೀನಿ ಅಂತ ಹೀಗೆ ಮಾಡ್ತಾರೆ. ಸ್ವಾಮೀಜಿ ಮುಂದುವರಿಸಿ ಹೇಳ್ತಾರೆ, ಬಯಸಿ ಕೆಲಸ ಮಾಡಿದರೆ ಫಲ ಸಿಗೋದು ಕಷ್ಟ ಅಂತ. ಏನಾದರೂ ಬಯಸಿ ನೀವು ಕೆಲಸ ಮಾಡಿದ್ದೀವಿ, ಉದಾಹರಣೆ ದುಡ್ಡು ಬೇಕು ಅಂತ ಕೆಲಸ ಮಾಡ್ತಿದ್ದೆ, ದುಡ್ಡು ಬರ್ತಿರುತ್ತೆ, ತೃಪ್ತಿ ಸಿಗ್ತಿರಲ್ಲ, ಆ ದುಡ್ಡಿನಿಂದ ಆನಂದ ಸಿಗ್ತಿರಲ್ಲ. ಹೆಸರು ಬೇಕು ಅಂತ ಮಾಡ್ತಿದ್ರೆ ಹೆಸರು ಸಿಗ್ತಿರುತ್ತೆ, ಹೆಸರಿನಿಂದ ಆನಂದ ಸಿಗ್ತಿರಲ್ಲ. ಅಧಿಕಾರ ಬೇಕು ಅಂತ ಕೆಲಸ ಮಾಡಿದರೆ ಅಧಿಕಾರ ಸಿಗುತ್ತೆ, ಆದರೆ ಪ್ರತಿನಿತ್ಯ ಅಧಿಕಾರದಿಂದ ಸಿಗುವ ಸುಖದ ಜೊತೆಗೆ ಕಳೆದು ಹೋಗುತ್ತೆ ಅನ್ನೋ ಭಯವೂ ಇರುತ್ತೆ. ನೀವು CM ಆಗಿಬಿಟ್ರೆ ಖುಷಿ ಇದೆ ಅಂದ್ಕೊಂಡಿದ್ದೀರಾ? ಯಾವಾಗ ಇಳಿಸ್ತಾರೋ ಅಂತ ಕಾಯ್ಕೊಂಡೇ ಕೂತಿರ್ಬೇಕು ಅಂತ. ನನ್ನ ಅಧಿಕಾರ ಕಳೆದೋಗುತ್ತೆ ಅಂತ ಊರು ತುಂಬ ಹೇಳ್ಕೊಂಡೇ ತಿರುಗಾಡ್ತಿರ್ಬೇಕು, ಗೊತ್ತಿಲ್ಲ. ಅಂದರೆ CM ಆಗಿರುವ ಆನಂದವನ್ನು ಅನುಭವಿಸುವಂತಿಲ್ಲ. ಯಾಕೆ ಅಂತಂದರೆ ನಾಳೆ ತೆಗಿತಾರೋ ನಾಡಿದ್ದು ತೆಗಿತಾರೋ ಗೊತ್ತಿಲ್ಲ, ತೆಗಿಯೋವರೆಗೂ ಹೇಳ್ಕೊಂಡು ತಿರುಗಾಡ್ಬಿಡೋಣ ಅಂತ. ಅಂದರೆ ಆನಂದವನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ನೀವು ಯಾವುದು ಬೇಕೋ ಅದಕ್ಕೋಸ್ಕರ ಓಡ್ತಿದ್ರಾಗಲೇ. ವಿವೇಕಾನಂದರು ಹೇಳ್ತಾರೆ, ನೀವು ಬಯಸಿದ್ದು ಸಿಗುತ್ತೆ, ಆದರೆ ಸಿಗುವಾಗ ಜೀವನದ ಅಂತ್ಯ ಬಂದಿರುತ್ತೆ, ಆವಾಗ ಅದು ನಿಮ್ಗೆ ಬೇಕಾಗಿರಲ್ಲ ಅಂತ. ಹಾಗಂತ ಸ್ವಾಮೀಜಿ ಹೇಳ್ತಾರೆ, ಬಯಸಿದ್ದೇ ಸಿಗುತ್ತೆ ಅಂತಾದರೆ ಇನ್ನು ಬಯಸದೇ ಕರ್ಮ ಮಾಡಿದವನಿಗೆ ಫಲ ಸಿಗಲ್ಲ ಅಂದ್ಕೊಂಡಿದ್ದೀರಾ? ಸಿಕ್ಕೇ ಸಿಗುತ್ತೆ, ಪರಮೋಚ್ಚವಾದ್ದು ಸಿಗುತ್ತೆ ಅಂತಾರೆ ಸ್ವಾಮೀಜಿ. ಯಾವುದು ಅತ್ಯಂತ ಶ್ರೇಷ್ಠವಾದ್ದೋ ಅದೇ ಅವನಿಗೆ ಸಿಗತ್ತೆ. ಅವ್ರದ್ದೇ ಸಾಲನ್ನು ಓದ್ತೀನಿ ನಾನು, ಕೇಳಿ ಎಷ್ಟು ಚೆನ್ನಾಗಿದೆ. 5 ದಿವಸಗಳಾಗಲಿ, ಕೊನೆಗೆ 5 ನಿಮಿಷಗಳಾಗಲಿ, ಮುಂದೇನಾಗೋದೋ ಸ್ವರ್ಗ ಪ್ರಾಪ್ತಿಯೋ ದಂಡನೆಯೋ ಅನ್ನೋದನ್ನೂ ಎಣಿಸದೆ ಕಾರ್ಯ ಮಾಡುವವನಲ್ಲಿ ಅತಿ ಶಕ್ತಿವಂತನಾಗುವ, ನೈತಿಕವಾಗಿ ಮಹಾಪುರುಷನಾಗುವ ಯೋಗ್ಯತೆ ಇದೆ ಅಂತ. ಏನು ಚೆನ್ನಾಗಿದೆ ಮಾತು. ಇನ್ನು 5 ಗಂಟೆ ಆದರೂ ಸರಿ, ಅಥವಾ 5 ದಿವಸ ಅಥವಾ 5 ನಿಮಿಷ, ಮುಂದೇನಾಗುತ್ತೆ ಅಂತ ಯೋಚನೆ ಮಾಡಲ್ಲ. ನನಗೆ ಹಣ ಬರುತ್ತೋ ಹಣ ಹೋಗುತ್ತೋ, ನಂಗೆ ದಂಡನೆ ಆಗುತ್ತೋ ಮೃತ್ಯು ಆಗುತ್ತೋ ಯೋಚನೆ ಮಾಡಲ್ಲ. ನಾನು ಈ ಕೆಲಸ ಮಾಡಿಯೇ ಮಾಡ್ತೀನಿ ಅಂತ ಯಾರು ನಿಶ್ಚಯ ಮಾಡ್ತಾನೋ ಅವನಿಗೆ ಮಹಾಪುರುಷನಾಗುವ ಯೋಗ್ಯತೆ ಇದೆ ಅಂತ. ನಂಗೆ ಭಾಳ ಅನಿಸೋದು, ಕೆಲವೊಂದು ಸಲ ಈ ನೈತಿಕ ಮಹಾಶಕ್ತಿ ಹೆಂಗಿರುತ್ತೆ ಅಂತಂದರೆ, ಒಂದು ಗುಡ್ಡವನ್ನು ಗೆದ್ದು ಬಂದ ನಂತರ ಯುದ್ಧದಲ್ಲಿ ನೀನು ರೆಸ್ಟ್ ತಗೋ ಅಂತ ಹೇಳಿದಾಗ, ರೆಸ್ಟಿನ ಪ್ರಶ್ನೆಯೇ ಇಲ್ಲ ಸರ್, ಇನ್ನೊಂದು ಗುಡ್ಡ ತೊಗೊಳ್ಲಿಕ್ಕೆ ನಾನು ಹೋಗಬೇಕು, ಬೇರೆ ಟೀಮ್ ಜೊತೆ ಆದರೂ ಸರಿ ನಾನು ಹೋಗ್ತೀನಿ. ದಿಲ್ ಮಾಂಗೆ ಮೋರ್ ಅಂತನಲ್ಲ ವಿಕ್ರಮ್ ಬಾತ್ರಾ. ಯಾಕೆ ವಿಕ್ರಮ್ ಬಾತ್ರಾ ಇವತ್ತು ಕೊಳ್ಳಲ್ಪಡ್ತಾನೆ ಅಂತಂದರೆ, ಆ ನೈತಿಕತೆ ಇತ್ತಲ್ಲ, ನಾನು ಹೋಗ್ತೀನಿ ಅಂತ. ನೆಕ್ಸ್ಟ್ 5 ನಿಮಿಷಕ್ಕೆ ಸಾಯ್ತೀನೋ ಬದುಕ್ತೀನೋ ಗೊತ್ತಿಲ್ಲ. ನಾನು ಮನೆಗೆ ಹೋದರೆ ನನ್ನ ಮದುವೆ ಆಗಬೇಕಾಗಿರೋ ಹುಡುಗಿಯ ಮುಖ ನೋಡ್ಲಿಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ನು ಆಯಾಗಿರ್ಬೋದಿತ್ತು, ಅವ್ನಿಗೆ ರೂಲ್ ಇರಲಿಲ್ಲ ಹೋಗಬೇಕು ಅಂತ. ಆದರೆ ಸತ್ರೂ ಚಿಂತೆ ಇಲ್ಲ ಅನ್ನುವಂಥ ದೃಷ್ಟಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಮುನ್ನುಗ್ಗಿದ್ನಲ್ಲ, ಹೀಗಾಗಿ ವಿಕ್ರಮ್ ಬಾತ್ರ ನೆನಪಾಗ್ತಾನೆ ಅಂತ. ಕರ್ಮ ಹಂಗೆ ಅಂತ. ನೀವು ಯಾವಾಗ ಇದನ್ನು ಆಲೋಚಿಸದೆ ಈ ಕರ್ಮವನ್ನು ಮಾಡ್ತೀರೋ, ಒಂದು ಅದ್ಭುತವಾದ ನೈತಿಕ ಶಕ್ತಿಯನ್ನು ಅದು ಹುಟ್ಟಿಸ್ಬಿಡುತ್ತೆ ಮತ್ತು ಅದ್ಭುತವಾದ ಫಲವನ್ನೇ ಅದು ಕೊಡುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಚೆನ್ನಾಗಿದೆ ಇದು, ನೀವು ಬಯಸಿ ಏನಾದರೂ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗಿಲ್ಲ ಅಂತ. ಸಹಜ ಅಲ್ವಾ ಅದು? ಈಗ ನಾನು ಭಾಷಣ ಮಾಡುವಾಗ ನಾನು ಸಹಜವಾಗಿ ಏನು ಅಂದ್ಕೊಳ್ತೀನಿ ಅಂತಂದರೆ, ಈ ಭಾಷಣ ಮುಗಿದ ಮೇಲೆ ಚೆನ್ನಾಗಿದೆ ಅಂತ ಯಾರಾದರೂ ಹೇಳ್ತಾರೆ ಅಂತ. ಏನು ವಿಶೇಷ ಇದೆ ಅದರಲ್ಲಿ? ಬಯಸಿ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತಿರ್ತೀವಿ ಅಂತ. ಆದರೆ ವಿವೇಕಾನಂದರು ಹೇಳ್ತಾರೆ, ಬಯಸದೇ ಇರೋದಕ್ಕೆ ಹೆಚ್ಚಿನ ಎನರ್ಜಿ ಬೇಕು ಅಂತ.
ಯಾವಾಗಲಾದರೂ ಸಾರೋಟು ಅದು ಡೌನಲ್ಲಿ ಇಳಿತಾ ಹೋದರೆ, ಕುದುರೆಯ ರಥ ಆಗಲಿ ಯಾವುದಾದ್ರೂ ಬೈಕ್ ಆಗಲಿ ಡೌನಲ್ಲಿ ಸ್ಪೀಡಾಗಿ ಹೋಗುತ್ತೆ, ಹೆಚ್ಚು ಎಫರ್ಟ್ ಹಾಕಬೇಕಾಗಿಲ್ಲ. ಗಾಡಿ ನ್ಯೂಟ್ರಲ್ ಇಟ್ಟು ಡೌನಲ್ಲಿ ತನ್ನ ಪಾಡಿಗೆ ತಾನು ಹೋಗುತ್ತೆ. ಆದರೆ ಡೌನಲ್ಲಿ ಅದನ್ನು ಉಲ್ಟಾ ತೊಗೊಂಡು ಹೋಗಲಿಕ್ಕೆ ಅಥವಾ ತಡೆದು ನಿಲ್ಲಿಸಲಿಕ್ಕೆ ಹೆಚ್ಚಿನ ಫೋರ್ಸ್ ಬೇಕಾಗತ್ತೆ. ನಾರ್ಮಲ್ ರೋಡಲ್ಲಿ ಯಾವ ಬ್ರೇಕ್ ಹೊಡೆದ್ರೆ ನಿಲ್ಲುತ್ತೋ, ಡೌನಲ್ಲಿ ಸ್ವಲ್ಪ ಹೆಚ್ಚಿನ ಬ್ರೇಕ್ ಹಾಕಬೇಕಾಗತ್ತೆ. ಹೀಗಾಗಿ ಬಯಸಿ ಮಾಡುವ ಕ್ರಿಯೆ ಏನಿದೆಯೋ ಸಹಜವಾದ್ದು. ಆದರೆ ಆ ಬಯಕೆಯನ್ನು ತಡೆದು ನಿಲ್ಲಿಸಿ ಹಿಮ್ಮುಖವಾಗಿ ಅದನ್ನು ತಿರುಗಿಸಬೇಕಾದರೆ ಮಾತ್ರ ಅಪ್ರತಿಮವಾದ ಸಾಧನೆ ಬೇಕಾಗತ್ತೆ, ಅದು ನಿಜವಾದ ಶಕ್ತಿ ಬೇಕಾಗತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಸ್ವಾರ್ಥದಿಂದ ಮಾಡುವ ಕರ್ಮಗಳೆಲ್ಲವೂ ನಿಮ್ಮ ಶಕ್ತಿಯನ್ನು ವ್ಯಯ ಮಾಡಿಸಿಬಿಡತ್ತೆ. ನಿಸ್ವಾರ್ಥದಿಂದ ಯಾವ ಕರ್ಮವನ್ನು ಮಾಡ್ತೀರೋ ಅದು ಒಳಗಡೆ ಶಕ್ತಿಯ ಸಂಚಯನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಹೀಗಾಗಿ ಕರ್ಮ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಅದರಲ್ಲಿ ನಿಸ್ವಾರ್ಥ ಇರುವಂತೆ ನೋಡಿಕೊಳ್ಳಿ ಅಂತ. ಅದಕ್ಕೆ ಹೇಳ್ತಾರಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಬಯಕೆ ಯಾವಾಗಲೂ ಇದೆ. ಏನೇ ಕೆಲಸ ಮಾಡುವಾಗಲೂ ಕೂಡ ನಾನೊಂದು 4 ಜನರನ್ನಾದರೂ ಆಳಬೇಕು ಅಂತ. ಮನೆಯಲ್ಲಿ ಕೆಲಸದವ್ರನ್ನ ಇಟ್ಕೊಂಡಾಗ ನಮ್ಗೆ ಎಷ್ಟು ಖುಷಿ ಅಂತಂದರೆ, ನಾನು ಹೇಳಿದ ಕೆಲಸ ಮಾಡಲಿಕ್ಕೆ ಒಬ್ಳಿದಾಳಲ್ಲ ಅಂತ. ಹೆಚ್ಚು ಜನರಿಗೆ ಕೆಲಸಕ್ಕೆ ಯಾಕೆ ಬೇಕು ಅಂದರೆ, ಅಫ್ಕೋರ್ಸ್ ಒಂದು ದೈಹಿಕ ಆರಾಮ ಇರಬೇಕು ಅಂತ, ಎರಡನೇದು ನನ್ನ ಮಾತು ಕೇಳಲಿಕ್ಕೆ ಒಬ್ಬರು, ಎಲ್ಲಿ ಕಸ ಗುಡಿಸು, ಇಲ್ಲಿ ಪಾತ್ರೆ ತೊಳಿ, ಏನು ಚೆನ್ನಾಗಿರುತ್ತೆ ಅಂತ. ಯಾರನ್ನಾದರೂ ಆಳಬೇಕು ಅನ್ನೋಂಥ ಹುಚ್ಚು ಪ್ರತಿಯೊಬ್ಬರಿಗೂ ಇದೆ ಅಂತ. ನಮ್ಮ ಹುಡುಗ ಭಾಳ ಚೆನ್ನಾಗಿ ಹೇಳ್ತಿದ್ದ, ಈ 9 8 ತಲೆ ಮೇಲೆ ಒಂದು ಕೊಡ್ತಂತೆ, ನಾನು ನಿನಗಿಂತ ದೊಡ್ಡವನು ಅಂತ. 8 7 ತಲೆ ಮೇಲೆ ಕೊಡ್ತಂತೆ, ನಿನಗಿಂತ ದೊಡ್ಡವನು ಅಂತ. 7 6 ಮೇಲೆ, 6 5 ಮೇಲೆ, 5 ಎಲ್ರಿಗೂ ಹೊಡೆಯೋದೇ ರೂಢಿಯಲ್ಲ, ನಾನು ದೊಡ್ಡವನು ಅಂತ. 5 4 ಮೇಲೆ ಪಾಪ ದೊಡ್ಡವ್ರ ಹತ್ರ ಏಟ್ತಿದ್ದಲ್ಲಿ ಇನ್ಯಾರಿಗೆ ಕೊಡಬೇಕು, ಚಿಕ್ಕವ್ರಿಗೆ ಬಡಿಬೇಕು ಅವರು. ಎಲ್ಲರೂ ಹೊಡೆದು 2 1ಕ್ಕೆ ಜೋರಾಗಿ ಬಿಡುತ್ತಂತೆ, ನಾನೇ ದೊಡ್ಡವನು ನಿನಗಿಂತ, ಅದಕ್ಕೆ ಬಿಟ್ಟೆ ಅಂತ. ಈಗ ಒಂದು ಪಾಪ ಅದರ ಪಕ್ಕದಲ್ಲಿ 0 ಇತ್ತು, 1 0ಗೆ ಹೇಳ್ತಂತೆ, ನೋಡು ನಾನೇ ದೊಡ್ಡವನು ನಿನಗಿಂತ, ಆದರೆ ಯಾಕೋ ಹೊಡೆಯೋದು ಬೇಡ ಅನಿಸಿದೆ, ನಾನು ಸುಮ್ಮನೆ ಇರ್ತೀನಿ, ನಾನು ಹೊಡೆಯಲ್ಲ ಅಂತ. ತಕ್ಷಣ 0 ಹೇಳ್ತಂತ, ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ, ನಾನು ಹಿಂದೆ ಇರೋನು ಮುಂದೆ ಬಂದು ನಿಂತ್ಕೋತೀನಿ, ನೀನು 9ಕ್ಕೆ ಹೋಗಿ ಬಾರಿಸಿಗೆ ಒಂದ್ಸಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಈ ಈ ಈ ಈ ಘಟನೆ, ಈ ಕಥೆ ನನಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಪ್ರತಿ ಬಾರಿ ಕೇಳಿದಾಗಲೂ ಕೂಡ ಈ ಆಳುವ ತುಡಿತ ಇದೆಯಲ್ಲ, ಅದು ಎಲ್ರಿಗೂ ಇರುವಂಥದ್ದು. ನಾನು ಎಲ್ಲೇ ಇದ್ದರೂ ಲೀಡ್ರಾಗಿ ನಿಂತ್ಕೊಂಡಿರಬೇಕು ಅಂತ ಎಲ್ರಿಗೂ ಅನ್ನಿಸ್ತಿರುತ್ತೆ ಅಂತ. ಆದರೆ ನನಗೆ ಭಾಳ ಮಜಾ ಅನಿಸೋದು, ಈ ರಾಜಕಾರಣಿಗಳು ಭಾಳ ಬಾರಿ ನಾನು ಎಲ್ಲವನ್ನು ಆಳಬೇಕು ಅಂತ ಏನು ಬೇಕಿದ್ರೂ ಮಾಡಲಿಕ್ಕೆ ಸಿದ್ಧರಾಗ್ತಾರಲ್ಲ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿರುವಂಥ ಒಂದು ಹೆಣ್ಣುಮಗಳು ಆರ್ಡ್ರಿಗೆ ಸೈನ್ ಮಾಡಿಸ್ತಾಳೆ. ಅಂದರೆ ನೀವು ಇಷ್ಟೆಲ್ಲ ಕೆಲಸ ಮಾಡಬೇಕಾದ ಅಗತ್ಯನೇ ಇಲ್ಲ. ಒಂದು ಆರ್ಡಿನರಿ ಹೆಣ್ಣುಮಗಳು ಯಾರಿಗಾದರೂ ಕೆಲಸ ಕೊಡಿಸ್ಬೇಕಾದ್ರೆ ಜನ ರಾಜಕಾರಣಿ ಹತ್ರ ಹೋಗೋದೇ ಇಲ್ಲ, ಅವ್ರ ಸಂಪರ್ಕದಲ್ಲಿರೋ ಆ ಹುಡುಗಿನ ಹುಡುಕ್ತಾರೆ, ನೀನೊಂದು ಕೆಲಸ ಮಾಡು, ಅವ್ರು ಮಾಡಿಸ್ಕೊಡ್ತಾರೆ ಅವಳು. ನಂಗೆ ಭಾಳ ಬಾರಿ ಅನ್ಸೋದು, ಆಳೋದೊಂದು ಅಷ್ಟು ಕಷ್ಟದ ಕೆಲಸನ. ಮನಮೋಹನ್ ಸಿಂಗ್ರು ಪಾಪ ಆಳ್ವಿಕೆ ಮಾಡಿದ್ರು 10 ವರ್ಷ. ನನ್ನ ಪಾಪ ಅಂತ ಯಾಕೆ ಬಳಸಿದೆ ಅಂತ ನಿಮ್ಗೆ ಗೊತ್ತಿದೆ. ಪಾಪ ಆಳೋ ಕುರ್ಚಿಯಲ್ಲಿ ಕೂತರು ಅಷ್ಟೇ, ರಿಮೋಟ್ ಎಲ್ಲೋ ಬೇರೆ ಕಡೆ ಇತ್ತು, ಅವರೇ ಆಳಿದ್ದು. ನಮಗೆಲ್ರಿಗೂ ಇದು ಜಗಜ್ಜಾಹೀರಾಗಿರುವಂಥ ಸಂಗತಿ. ವಿದೇಶದಿಂದ ಯಾರಾದರೂ ಪ್ರಮುಖರು ಬಂದರೆ ಮನಮೋಹನ್ ಸಿಂಗ್ರು ಆರ್ಡಿನರಿ ಚೇರಲ್ಲಿ ಕೂತ್ಕೊಳ್ತಿದ್ರು, ಕಾಂಗ್ರೆಸ್ಸಿನ ಅಧಿನಾಯಕಿ ಹೋಗಿ ಮುಖ್ಯ ಚೇರಲ್ಲಿ ಕೂತ್ಕೊಂಡು ವಿದೇಶದಿಂದ ಬಂದವ್ರ ಜೊತೆ ಚರ್ಚೆ ಮಾಡ್ತಾರೆ, ಯಾರು ಪ್ರಧಾನಮಂತ್ರಿ ಅಂತಲೇ ಗೊತ್ತಾಗದೇ ಇರುವಂಥ ಸ್ಥಿತಿ ಇತ್ತು. ಆಳುವಿಕೆ ಹಂಗೆ ನಡೆಯುತ್ತೆ. ಆದರೆ ಇದನ್ನು ಕಂಟ್ರೋಲ್ ಮಾಡ್ಕೊಂಡು ಹಿಮ್ಮುಖವಾಗಿ ಯಾರು ನಿಂತ್ಕೊಳ್ತಾರಲ್ಲ, ಅದಕ್ಕೆ ಅಪರಿಮಿತವಾದ ಶಕ್ತಿ ಬೇಕು. ಆ ಶಕ್ತಿ ವಿಶೇಷವಾದ ಕೆಲಸ ಮಾಡುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ದೃಷ್ಟಿ ವಿಸ್ತಾರವಾಗಿಲ್ಲ, ನಮ್ಮ ದೃಷ್ಟಿ ಭಾಳ ಚಿಕ್ಕ ದೂರವನ್ನೇ ನೋಡೋದು. 2 ವರ್ಷಕ್ಕಿಂತ ಆಚೆ ನೋಡೋದು ನಮ್ಗೆ ಗೊತ್ತಿಲ್ಲ. ಯಾಕೆ 2 ವರ್ಷಕ್ಕೋಸ್ಕರ ತಲೆ ಕೆಡಿಸ್ಕೊಳ್ತೀರಾ? ಸ್ವಾಮೀಜಿನೇ ಹೇಳೋ ಮಾತು, ಕೆಲವು ವರ್ಷ ಕಾದಿರಿ. ಆಳಬೇಕು ಅನ್ನೋ ಹುಚ್ಚು ಎಣಿಕೆ, ಆಳಬೇಕು ಅಂದರೆ ಪೊಲಿಟಿಕಲಿ ಮಾತ್ರ ಅಲ್ಲ, ಎಲ್ಲಿಯಾದರೂ ಆಳುವ ಪ್ರಕ್ರಿಯೆ ಇದೆ ಅಂತ ಅದಕ್ಕೆ ನಾನು ಹೇಳಿದ್ದು. ಈ ಆಳಬೇಕು ಅನ್ನುವಂಥ ಈ ಹುಚ್ಚು ಎಣಿಕೆಯನ್ನು ಬದಿಗಿರಿಸಿ ಆನಂತರ ನೀವು ಮಹಾಶಕ್ತಿಯಾಗಿ ನಿಲ್ತೀರಿ ಅನ್ನೋದನ್ನು ನೀವೇ ನೋಡ್ತೀರಿ ಅಂತ ವಿವೇಕಾನಂದರು ಹೇಳ್ತಾರೆ. ಏನು ಚೆನ್ನಾಗಿದೆ, ಭಾಳ ಚೆನ್ನಾಗಿ. ಕರ್ಮದಲ್ಲಿ ಇವೆಲ್ಲವನ್ನು ಗಮನಿಸಬೇಕು ಅಂತ, ಕರ್ಮ ಮಾಡುವ ಮಾರ್ಗ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಆಳಬೇಕು ಅನ್ನುವ ಹುಚ್ಚು ಎಣಿಕೆಯನ್ನು ತೆಗೆದಿಟ್ಟು ನಿರಂತರವಾಗಿ ಕರ್ಮ ಮಾಡ್ತಾ ಹೋಗಿ ಅಂತ. ನನಗೆ ಆವಾಗಲೇ ಅನಿಸೋದು, ರಾಮ ತಕ್ಷಣಕ್ಕೆ ಆಳುವ ಹುಚ್ಚು ಎಣಿಕೆಯನ್ನು ಬಿಟ್ಟು, ದಶರಥನಿಗೆ ಇಷ್ಟ ಇರಲಿಲ್ಲ ವಿಶ್ವಾಮಿತ್ರರ ಜೊತೆ ಕಳಿಸೋದು, ಆದರೆ ವಿಶ್ವಾಮಿತ್ರರು ಅವನ ಜೊತೆ ಬರಲೇಬೇಕು ಅಂತ ಕರ್ಕೊಂಡು ಹೋಗಿ ಏನು ಅದ್ಭುತವಾದ ಶಕ್ತಿಯನ್ನಾಗಿ ರೂಪಿಸಿದರು ರಾಮನನ್ನು. ಕೃಷ್ಣ ಮನಸ್ಸು ಮಾಡಿದ್ದಿದ್ರೆ ಪಾಂಡವರು ಕೌರವರು ಪಾದದ ಬುಡದಲ್ಲಿ ಕೂತ್ಕೊಳ್ತಿದ್ರು, ಇವನು ಆಳ್ವಿಕೆ ಮಾಡ್ಕೊಂಡು ಇರ್ಬೋದಿತ್ತು. ಆದರೆ ಆಗ ಕೃಷ್ಣನನ್ನು ದೇವರು ಅಂತ ನಾವು ಪೂಜಿಸ್ತಿದ್ವೋ ಇಲ್ಲ ನನಗೆ ಗೊತ್ತಿಲ್ಲ.
ಆದರೆ ಕೃಷ್ಣ ಎಲ್ಲವನ್ನೂ ಅಧಿಕಾರವನ್ನು ಪಡ್ಕೊಂಡಿದ್ದು ನಾನು ಆಳುವವನಲ್ಲ, ಆದರೆ ಧರ್ಮಸ್ಥಾಪನೆಯಷ್ಟೇ ನನ್ನ ಕೆಲಸ ಅಂತ ಇದ್ದ ಕಾರಣಕ್ಕೋಸ್ಕರವೇ ಇವತ್ತು ಕೃಷ್ಣನ ಶಕ್ತಿ ನಮಗೇನು ಅಂತ ಅದ್ಭುತವಾದ ಶಕ್ತಿ ಅಂತ ಗೋಚರವಾಗುತ್ತೆ. ಸ್ವಾಮೀಜಿ ಹೇಳಿರುವಂಥ ಥಾಟ್ಸನ್ನು ಅಲ್ಲಿಗೆ ಸಮೀಕರಿಸಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಇದು ಬಹಳ ವಿಶಿಷ್ಟವಾಗಿರುವಂಥ ವ್ಯಕ್ತಿತ್ವ ಅಂತ. ಸ್ವಾಮೀಜಿನೇ ಮುಂದುವರೆದು ಹೇಳ್ತಾರೆ, ಸಾಮಾನ್ಯವಾದ ತಿಳುವಳಿಕೆ ಇಲ್ಲದ ಜನ ಸ್ವಾರ್ಥಪರರಾಗಿ ಏನಾದರೂ ಬಯಸಿ ಕೆಲಸ ಮಾಡಲಿ, ಅಧಿಕಾರ ಬೇಕು ಅದು ಬೇಕು ಅಂತ ಮಾಡಲಿ. ಆದರೆ ಯಾರು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳೋ ಅವರಾದರೂ ಕೂಡ ಈ ಬಯಕೆ ಇಲ್ಲದೆ ಕೆಲಸ ಮಾಡೋದನ್ನು ಕಲಿಬೇಕಾದಂಥ ಅಗತ್ಯ ಇದೆ ಅಂತ. ಎಷ್ಟು ವಿಚಾರಗಳನ್ನು ಹೇಳಿದ್ರಲ್ಲ. ದ ನೆಕ್ಸ್ಟ್ ಕ್ವೆಶನ್ ಕಮ್ಸ್, ಹಾಗಿದ್ದ ಮೇಲೆ ನನಗೇನೂ ಬಯಕೆ ಇಲ್ಲ, ನನಗೇನೂ ಆಗಬೇಕಾಗಿಲ್ಲ ಅಂತಂದರೆ ನಾನು ಕರ್ಮ ಮಾಡದೆ ಯಾಕೆ ಸುಮ್ಮನೆ ಇದ್ಬಿಡಬಾರ್ದು? ಇಂಟ್ರೆಸ್ಟಿಂಗ್ ಅಲ್ಲ? ವೈ ಶುಡ್ ಐ ಡೂ ಎಟ್ ಆಲ್? ನಾನು ಮಾಡೋದೇ ಇಲ್ಲಪ್ಪ, ಸುಮ್ಮನೆ ಇದ್ಬಿಡ್ತೀನಿ, ಆರಾಮಲ್ಲ, ಕಿರಿಕಿರಿನೇ ಇಲ್ಲ. ನಾನು ಮಾಡದೇ ಇರೋದ್ರಿಂದ ನನಗಿದು ಯಾವುದೂ ಸಂಬಂಧ ಇಲ್ಲದ್ರೆ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಈ ಪ್ರಶ್ನೆ ನೀವು ಕೇಳ್ತಿರೋದಲ್ಲ, ಸಾಕ್ಷಾತ್ ಅರ್ಜುನನೂ ಕೃಷ್ಣನಿಗೆ ಕೇಳಿದ್ದ. ಅಕರ್ಮದ ಕುರಿತಂತೆ ತುಂಬ ಮಾತಾಡ್ತಾನೆ ಅರ್ಜುನ. ಆ ಅಕರ್ಮದ ಕುರಿತಂತೆ ಕೃಷ್ಣ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಇಲ್ಲಿ ನಮ್ಮ ಪಾಲಿನ ಕೃಷ್ಣ ವಿವೇಕಾನಂದರು ನಮಗೆ ಅರ್ಥವಾಗುವಂಥ ಲ್ಯಾಂಗ್ವೇಜಲ್ಲಿ ಅವ್ರು ಹೇಳ್ತಾರೆ ಯಾಕೆ ಕರ್ಮ ಮಾಡಬೇಕು ಅನ್ನೋದೇ ಕರ್ಮದ ರಹಸ್ಯ ಅಂತ. ನಮ್ಮೆಲ್ಲರ ಜೀವನದಲ್ಲಿ ಈ ಜೀವನ ಸಂಗ್ರಾಮದಲ್ಲಿ ಎರಡು ಮಾರ್ಗ ಇದೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಅಂದರೆ ಎಂಗೇಜ್ ಆಗಿರ್ತೀವಿ, ಅದು ಈ ಪ್ರಚಂಡ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ, ಒಂದು ನಿಮಿಷವೂ ಸುಮ್ಮನಿರ್ಲಿಕ್ಕೆ ಸಾಧ್ಯವಾಗದೇ ಇರುವಂಥ ಸ್ಥಿತಿ. ನಾವು ಒಂದು ನಿಮಿಷವೂ ಸುಮ್ಮನಿರ್ಲಿಕ್ಕೆ ಆಗಲ್ಲ ಮಿತ್ರ. ನಾವು ಅಂದ್ಕೊಳ್ತೀವಿ ಕೆಲಸ ಮಾಡದೆ ಸುಮ್ಮನಿರ್ತೀವಿ ಅಂತ, ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕೆಲಸ ಮಾಡದೆ ಸುಮ್ಮನಿರ್ಲಿಕ್ಕೆ ಆಗುತ್ತಾ ಅಂತ. ಕೆಲಸ ಮಾಡದೆ ಸುಮ್ಮನಿರ್ಲಿಕ್ಕೆ ಆಗಿದ್ದ ದಿನ ನೀವು ಮಹಾಯೋಗಿಯಾಗಿ ಕನ್ವರ್ಟ್ ಆಗಿಬಿಡ್ತೀರ. ಉಸಿರಾಟವೂ ಕೆಲಸ ಅಂತ ನಾಗಲೇ ಹೇಳಿದ್ದೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. ಹೋಗಲಿ, ಉಸಿರಾಟವನ್ನು ನಾನು ಎಕ್ಸ್ಕ್ಲೂಡ್ ಮಾಡ್ತೀನಿ, ನಾವೇನು ಮಾಡಲಿಕ್ಕಾಗಲ್ಲಪ್ಪ, ಅದನ್ನು ನಿಲ್ಲಿಸ್ಲಿಕ್ಕಾಗಲ್ಲ, ಅದನ್ನು ನಿಲ್ಲಿಸಿದರೆ ನಾನೇ ಇಲ್ಲದೆ ಇರೋದ್ರಿಂದ ಅದನ್ನು ಕರ್ಮ ಅಂತ ಪರಿಗಣಿಸೋದು ಬೇಡ ತಾತ್ಕಾಲಿಕವಾಗಿ. ಸುಮ್ಮನೆ ಇದ್ದರೆ ಮನಸ್ಸು ಸುಮ್ಮನಿರುತ್ತೆ ಅಂದ್ಕೊಂಡಿದ್ದೀರಾ? ನೆವರ್. ಮನಸ್ಸು ಸುಮ್ಮನಿದ್ರೆ ಮಹಾಯೋಗಿ. ಹೀಗಾಗಿ ಕಾರ್ಯ ಇಲ್ಲದ ಸಮಯವೇ ಇಲ್ಲ. ಇದನ್ನು ವಿವೇಕಾನಂದರು ಹೇಳೋದಲ್ಲ, ಇದನ್ನು ಸಾಕ್ಷಾತ್ ಕೃಷ್ಣ ತನ್ನ ಕರ್ಮಯೋಗದಲ್ಲಿ ಹೇಳ್ತಾನೆ. ಅವನು ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈ. ಮೂರು ಗುಣಗಳಿಂದ, ತಮಸ್ಸು, ರಜಸ್ಸು ಮತ್ತು ಸತ್ವ, ಈ ಮೂರೂ ಗುಣಗಳಿಂದ ಆವೃತನಾಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ನಿರಂತರವಾದ ಕರ್ಮದಲ್ಲಿ ಮಗ್ನವಾಗಿ ಇದ್ದೇ ಇರ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಅವನು ಕರ್ಮ ಮಾಡದೆ ಒಂದು ಕ್ಷಣವೂ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಈ ಗುಣಗಳು ನಮ್ಮನ್ನು ಅಷ್ಟು ಪ್ರೇರೇಪಿಸ್ತಾ ಇರ್ತವೆ. ಈ ಕಾಶಿಗೆ ಹೋಗಿ ಬಂದ ಒಬ್ಬ ತಂದೆನ, ಪಾಪ್ಯುಲರ್ ಕಥೆ ಅಲ್ಲ ಅದು. ಮಗ ಕೇಳಿದ್ನಂತೆ, ಅಪ್ಪ ಏನು ಬಿಟ್ಟು ಬಂತಪ್ಪ ಕಾಶಿಯಲ್ಲಿ? ಮಗು ನಾನು ಕೋಪ ಬಿಟ್ಟು ಬಂದಿದ್ದೀನಿ ಕಣೋ ಅಂತ. ಮಗನಿಗೆ ಭಾಳ ಖುಷಿಯಲ್ಲ, ನಮ್ಮಪ್ಪ ಮಾತಾದ್ರೆ ಕೋಪಿಸ್ಕೊಂಡು ಬಾರಿಸ್ತಾ ಇದ್ರು, ಕಾಶಿಯಲ್ಲಿ ಕೋಪ ಬಿಟ್ಟು ಬಂದ್ರಲ್ಲ. ಯಾಕೋ ಡೌಟ್ ಬಂತು ಅವನಿಗಪ್ಪ, ನಿಜವಾಗ್ಲೂ ಬಿಟ್ಟು ಬಂದ? ಹೌದು ಕಣೋ ಮಗು ಅಂದರು. ಪಾಪ ಮೊದಲಿಗಿಂತ ಸ್ವಲ್ಪ ಜೋಶ್ ಇತ್ತು ಅವರಲ್ಲಿ. ಮತ್ತೆ ಕೇಳ್ದ, ಯಾಕೋ ಡೌಟ್ ಕಣಪ್ಪ ನನಗೆ, ನೀ ಬಿಟ್ಟು ಬಂದಿದ್ಯಾ ಅಂತ. ನಿಜವಾಗ್ಲೂ ಬಿಟ್ಟಿದ್ಯಾ? ಹೌದು ಕಣ ಅಂದರು. ಅವ್ನು ಡೌಟ್ ಬಂದು ಕೇಳ್ದ, ಈ ಮಾತು ಸ್ವಲ್ಪ ಜೋರಾಯ್ತಲ್ಲ, ಅಪ್ಪ ನಿಜವಾಗ್ಲೂ ಬಿಟ್ಟಿದ್ಯೇನಪ್ಪ ಅಂತ. ಅಪ್ಪಂಕ ಬಾರಿಸ್ತೀನಿ ಇಲ್ಲಿಂದ ಹೋಗಲಿಲ್ಲ ಅಂದರೆ, ಎಷ್ಟು ಸಲ ಹೇಳೋದು ನಿನಗೆ ಅಂತ. ಅವನಿಗೆ ನೀ ಬಿಟ್ಟು ಬಂದಿದ್ದೆ ನನಗೆ ಗೊತ್ತಾಯ್ತಪ್ಪ ನನಗೆ ಅಂತ. ಇದು ಹಾಗೆ ಕರ್ಮ ಅನ್ನೋದು ಹೆಂಗಿರುತ್ತೆ ಅಂತಂದರೆ, ನಾವು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದೇ ನಮ್ಮನ್ನು ಬಿಡಬೇಕು, ಅದೇ ಬಿದ್ದು ಹೋಗಬೇಕು. ಅದನ್ನು ಕೃಷ್ಣ ತುಂಬ ಸ್ಪಷ್ಟವಾಗಿ ಹೇಳ್ದ. ಸ್ವಾಮಿ ವಿವೇಕಾನಂದರು ಅದನ್ನು ಮುಂದುವರಿಸಿ ಏನು ಹೇಳ್ತಾರೆ, ಇದಕ್ಕೆ ವಿರುದ್ಧವಾದ ಒಂದು ಪ್ರವೃತ್ತಿ ಮಾರ್ಗವಾದರೆ ಮತ್ತೊಂದು ನಿವೃತ್ತಿ ಮಾರ್ಗ ಎಂಥದ್ದು ಅಂತಂದರೆ ಪರಮ ಶಾಂತವಾಗಿರುವಂಥ ಮಾರ್ಗ. ಅದು ವೈರಾಗ್ಯಪೂರ್ಣವಾಗಿರುವಂಥ ಮಾರ್ಗ. ಹಿಂಗೆ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾರು ನಿವೃತ್ತಿ ಮಾರ್ಗದಲ್ಲಿ ಸದಾ ಇರ್ತಾರೋ, ಪರಮ ಶಾಂತವಾದ ಮಾರ್ಗದಲ್ಲಿ ಇರ್ತಾರೋ, ಅವರನ್ನೇನಾದರೂ ನೀವು ಈ ಪ್ರಚಂಡ ಕಾರ್ಯಕ್ಕೆ ಪ್ರವೃತ್ತಿ ಮಾರ್ಗಕ್ಕೆ ತಂದರೆ ಸತ್ತೇ ಹೋಗ್ತಾರೆ. ಪ್ರವೃತ್ತಿ ಮಾರ್ಗದಲ್ಲಿರೋರನ್ನ ನಿವೃತ್ತಿ ಮಾರ್ಗಕ್ಕೆ ತೊಗೊಂಡು ಹೋದರೆ ಅವರು ಸತ್ತೋಗ್ತಾರೆ ಅಂತ. ನಮಗೆ ಕರೋನಾ ಟೈಮಲ್ಲಿ ಬಂತಲ್ಲ, ಕರೋನಾ ಬಂದಾಗ ಈ ಲಾಕ್ಡೌನ್ ಆಯ್ತಲ್ಲ, ಮೊದಲಿಗೆ ಎಷ್ಟು ಖುಷಿ ನಮಗೆ. ಏನು ತಟ್ಟೆನೂ ಬಡಿದ್ವಿ, ದೀಪನೂ ಬೆಳಗಿದ್ವಿ, ಖುಷಿಯೋ ಖುಷಿ ನಮಗೆಲ್ಲ. ಏನು ರಜಾ ಇನ್ನೊಂದು ವಾರ ಅಂತ. ಒಂದು ವಾರ ಫುಲ್ ನೋಡಬೇಕಾ ಟಿ ವಿ ಸೀರಿಯಲ್ ನೋಡಿದ್ವಿ, ಮನೇಲಿ ಫುಲ್ ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಎರಡನೇ ವಾರಕ್ಕೆ ಡೌನ್ ಆಗಿತ್ತು ಎಲ್ಲ. ಅದು
3ನೇ ವಾರದ ವೇಳೆ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗ್ಬಿಡ್ತು. ಆಮೇಲೆ 2ನೇ ತಿಂಗಳು ಕಂಟಿನ್ಯೂ ಆಗುತ್ತೆ ಅಂತ ಸಾಕಪ್ಪ ಸಾಕು ಅಂತ ಹೆಂಗೆ ಆಗ್ಬಿಟ್ರು ಜನ ಅಂತಂದರೆ, ಫೇಕ್ ಐ ಡಿ ಮಾಡಿಕೊಂಡು ನಾನು ಸರ್ವಿಸ್ ಓರಿಯೆಂಟೆಡ್ಡು, ನಾನು ಹೋಗಬೇಕು ಅಂತ ಫೇಕ್ ಐ ಡಿ ಮಾಡ್ಕೊಂಡು ತಿರುಗಾಡು. ಹೊರಗಡೆ ತಿರುಗಾಡಿದ್ರು ಏನೂ ಇಲ್ಲ, ಹೊರಗಡೆ ತಿರುಗಾಡಿದ್ರೆ ಒಂದು ಹೋಟೆಲ್ ಓಪನ್ ಇಲ್ಲ, ಏನಿಲ್ಲ, ಆದರೂ ಮನೆಯೊಳಗೆ ಇರ್ಲಿಕ್ಕಾಗಲ್ಲಪ್ಪ, ಹೊರಗೆ ಬರಬೇಕು ಅಂತ. ಅವ್ರನ್ನೇನಾದರೂ ಮನೆಯೊಳಗೆ ಹಾಗೆ ಕಟ್ನಿಟ್ಟಾಗಿ ಕೂಡ ಹಾಕಿದರೆ ಚೈನಾ ಥರದ ರೂಲ್ ತಂದು ಸಿಡದೆ ಹೋಗ್ತಿದ್ರು ನಾವೆಲ್ಲರೂ. ಸ್ವಾಮೀಜಿ ಅದನ್ನು ಅವಾಗಲೇ ಹೇಳಿದರು, ಕರ್ಮ ಮಾಡುವವನನ್ನು ಶಾಂತವಾಗಿರುವಂತೆ ಏನಾದರೂ ಕರ್ಕೊಂಡೋಗಿ ಬಿಟ್ಬಿಟ್ರೆ ಅವನು ಸಿಡಿದು ಹೋಗ್ತಾನೆ. ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಸಮುದ್ರದಲ್ಲಿ ಆಳದಲ್ಲಿರುವಂಥ ಮೀನುಗಳು ಇರ್ತಾವಲ್ಲ, ಅದನ್ನೇನಾದರೂ ಸರ್ಫೇಸಿಗೆ ತಂದುಬಿಟ್ರೆ ಅವು ಸಿಡಿದು ಹೋಗ್ತವೆ ಅಂತ, ಛಿದ್ರವಾಗಿಬಿಡ್ತವೆ. ಯಾಕೆಂದರೆ ಅದಕ್ಕೆ ನೀರಿನ ಭಾರ ಏನು ಬೀಳ್ತಿರುತ್ತೋ ಅಷ್ಟು ಭಾರ ಸರ್ಫೇಸಲ್ಲಿ ಬೀಳದೇ ಇರೋದ್ರಿಂದ ಅದಕ್ಕಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಹಂಗೆ ಅಂತ ಈ ನಿರಂತರವಾದ ಕರ್ಮದಲ್ಲಿ ನಾವು ಬದುಕೋದು ಕಷ್ಟ. ಹೀಗಾಗಿ ಒಂದು ಸುಂದರವಾಗಿರುವಂಥ ಮಾತನ್ನು ಸ್ವಾಮೀಜಿ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಕೇಳಿ. ಅತ್ಯಂತ ನಿರ್ಜನವೂ ನೀರವವೂ ಆದ ಪ್ರದೇಶದಲ್ಲಿ ತೀವ್ರ ಚಟುವಟಿಕೆಯ ಮಧ್ಯೆ ಅರಣ್ಯದ ನೀರವ ನಿರ್ಜನತೆಗಳನ್ನು ಯಾರು ಅನುಭವಿಸುತ್ತಾನೋ ಅವನೇ ಆದರ್ಶಪ್ರಾಯನಾದವನು, ಅವನೇ ಕರ್ಮಯೋಗಿ ಅಂತ. ಅತ್ಯಂತ ನೀರವವಾಗಿರುವಂಥ ಅರಣ್ಯ ಪ್ರದೇಶದಲ್ಲೂ ಕೂಡ ನಿರಂತರ ಕರ್ಮದಲ್ಲಿ ನಿರತನಾಗಿ, ಕರ್ಮವೇ ಇರುವಂಥ ಈ ಪಟ್ಟಣಕ್ಕೆ ಬಂದರೂ ಕೂಡ ಶಾಂತವಾಗಿರಬಲ್ಲಂಥ ಸ್ಥಿತಿಯನ್ನು ಯಾರು ಸಿದ್ಧಿಸಿಕೊಳ್ತಾನೋ ಅವನೇ ಕರ್ಮಯೋಗಿ ಅಂತ. ಇದು ಕೂಡ ವಿವೇಕಾನಂದರೇ ಹುಟ್ಟಾಕಿದ್ದು ಅಂತ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ವಿವೇಕಾನಂದರು ಹೇಳ್ತಾರಲ್ಲ, ನಾನು ಹೊಸದೇನು ಹೇಳ್ತಿಲ್ಲ, ಎಲ್ಲ ಹಿಂದೆ ಬಂದಿರುವಂಥದ್ದೇ ಅಂತ. ಸಾಂಖ್ಯ ಯೋಗದಲ್ಲಿ ನಂಗೆ ಇಷ್ಟ ಆಗುವಂಥ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ ಅಂತ. ಚೆನ್ನಾಗಿದೆ ಶ್ಲೋಕ. ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ತುಂಬ ಒದ್ದಾಡಿದ ನಂತರ ಸ್ವಲ್ಪ ಮಟ್ಟಿಗೆ ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣ ಏನು ಹೇಳ್ತಾನೆ ಅಂತಂದರೆ, ಯಾನಿಶಾ ಸರ್ವಭೂತಾನಾಂ, ಎಲ್ಲ ಭೂತಗಳಿಗೂ ಅಂದರೆ ಎಲ್ಲ ಜೀವಿಗಳಿಗೂ ಯಾವುದು ರಾತ್ರಿಯೋ ಅದು ಯೋಗಿಯಾದವನಿಗೆ ಹಗಲು, ಮತ್ತು ಎಲ್ಲ ಜೀವಿಗಳಿಗೂ ಯಾವುದು ಹಗಲೋ ಅದು ಯೋಗಿಯಾದವನಿಗೆ ನಿದ್ದೆ ಮಾಡುವಂಥ ಸಮಯ ಅಂತ. ಮೇಲ್ನೋಟಕ್ಕೆ ಏನು ಅಂತಂದರೆ ರಾತ್ರಿ ಎದ್ದಿರೋದು ಬೆಳಗ್ಗೆ ಮಲ್ಕೊಳ್ಳೋದು ಅಂತ. ಈ ದೆವ್ವದ ಥರ ಆಯ್ತಲ್ಲ, ಹಂಗಲ್ಲ. ಹಂಗಿದ್ಮೇಲೆ ಅವ್ನು ಯೋಗಿ ಯಾಕೆ ಅಂತ ಕರಿಬೇಕು, ದೆವ್ವ ಅಂತ ಕರಿಬೇಕಿತ್ತು. ಆದರೆ ಯೋಗಿ ಅಂತ ಕರೆದಿರೋದು ಯಾಕೆ ಅಂತಂದರೆ, ಎಲ್ಲ ಜೀವಿಗಳು ಯಾವುದನ್ನು ಜಾಗೃತವಾಗಿ ನೋಡ್ತಾ ಇರ್ತವೋ ಅದವನಿಗೆ ಸುಳ್ಳು ಅಂತ, ಅದವನಿಗೆ ಕತ್ಲು ಅಂತ. ನಾವೆಲ್ಲರೂ ಜಾಗೃತವಾಗಿ ಯಾವುದನ್ನು ನೋಡ್ತಿದ್ದೀವಿ ಗೊತ್ತಾ? ಈ ಪ್ರಪಂಚವನ್ನು ನೋಡ್ತಾ ಇದ್ದೀವಿ. ಈ ಪ್ರಪಂಚದಲ್ಲಿರುವ ವಸ್ತುಗಳನ್ನು ನೋಡ್ತಾ ಇದ್ದೀವಿ. ಇದು ನನ್ನದ್ದು, ಇದು ನನಗೆ ಬೇಕು, ಇದು ನನಗೆ ಬೇಕು ಅಂತ ಇದರಲ್ಲಿ ಜೀವವನ್ನು ಕಾಣ್ತಾ ಇದ್ದೀವಿ. ಅವನು ಇದಕ್ಕೆ ಮಲ್ಕೊಂಡಿದ್ದಾನೆ. ಯಾವುದಕ್ಕೆ ಅವರೆಲ್ಲರೂ ಮಲ್ಕೊಂಡಿದ್ದಾರೋ ಆತ್ಮವಸ್ತುವಿಗೆ ಎಲ್ಲ ಭೂತಗಳು ಮಲ್ಕೊಂಡಿವೆ, ಎಲ್ಲ ಜೀವಿಗಳು ಮಲ್ಕೊಂಡಿವೆ, ಅದಕ್ಕೆ ಅವನು ಜಾಗೃತನಾಗಿರ್ತಾನೆ ಅಂತ. ಏನು ಸುಂದರವಾಗಿರುವಂಥ ಸಾಲುಗಳು ಕೃಷ್ಣ ಹೇಳೋದು. ಅಂಥವನು ಯೋಗಿ ಅಂತ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾರೆ. ಯಾರು ಅರಣ್ಯದ ನೀರವ ಪ್ರದೇಶದಲ್ಲೂ ಕೂಡ ನಿರಂತರ ಕರ್ಮಯೋಗಿ ಆಗಿರಬಲ್ಲನು ಅಥವಾ ನಿರಂತರ ಕರ್ಮದಲ್ಲಿ ನಿರತನಾಗಿರಬಲ್ಲನೋ, ಪಟ್ಟಣಕ್ಕೆ ಕರ್ಕೊಂಡು ಬಂದರೆ ಅಲ್ಲಿಯೂ ಕೂಡ ಶಾಂತಿಯನ್ನು ಅನುಭವಿಸಬಲ್ಲನೋ ಅವನೇ ನಿಜವಾದ ಕರ್ಮಯೋಗಿ ಅಂತ ವಿವೇಕಾನಂದರು ತುಂಬ ಸುಂದರವಾಗಿ ಹೇಳ್ತಾರೆ. ಪಟ್ಟಣದ ಜನಜಂಗುಳಿಯ ನಡುವೆ ಶಾಂತಚಿತ್ತನಾಗಿ ಶಾಂತ ಪ್ರವೃತ್ತಿ ಇರುವ ಸ್ಥಳದಲ್ಲಿ ಉಗ್ರ ಕರ್ಮದಲ್ಲಿ ನಿರತರಾಗಿರುವವನು ಕರ್ಮಯೋಗಿ ಅಂತ ವಿವೇಕಾನಂದರು ಹೇಳ್ತಾರೆ. ಸೊ ಫೈನಲಿ ಒಂದು ಬೆಸ್ಟ್ ವೇ ಏನು ಅಂತಂದರೆ, ಯಾವುದಾದ್ರೂ ಒಂದು ಸಣ್ಣ ಕರ್ಮದಿಂದ ಶುರು ಮಾಡಬೇಡಿ ಅಂತ, ಸ್ಟಾಪ್ ಮಾಡಬೇಡಿ ಅಂತ. ಒಂದು ಸಣ್ಣ ಕರ್ಮ ಆದರೂ ಶುರು ಮಾಡಿ. ಆ ಕರ್ಮದಿಂದ ಶುರು ಮಾಡ್ತಾ ಆ ಕರ್ಮವನ್ನು ಹೇಗೆ ಅಂತಂದರೆ, ಚಿಕ್ಕ ಚಿಕ್ಕ ಕೆಲಸಗಳು ಆರಂಭದಲ್ಲಿ ಏನೋ ಆಸಕ್ತಿಯನ್ನು, ಏನೋ ಇಚ್ಛೆನ ಇಟ್ಕೊಂಡು ಬರ್ತವೆ. ಆದರೆ ಇದನ್ನು ಪದೇ ಪದೇ ಚಿಂತಿಸ್ತಾ ಹೋದಂತೆ ಈ ಕರ್ಮ ವಿಸ್ತಾರವಾದಾಗ ನಿಸ್ವಾರ್ಥ ಮೈದಳಿಲಿಕ್ಕೆ ಶುರುವಾಗುತ್ತೆ. ಸ್ವಾಮೀಜಿ ಹೇಳ್ತಾರೆ, ಜೀವಿತಾವಧಿಯ ಕೊನೆಯಲ್ಲಾದರೂ ಪೂರ್ಣ ನಿಸ್ವಾರ್ಥಿಗಳಾಗುವಂಥ ಸಂದರ್ಭ ಬರುತ್ತಲ್ಲ, ಆಗ ನೈಜ ಜ್ಞಾನ ನಮಗೆ ಕಂಡು ಬರುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಎಲ್ಲ ಇಡೀ ಇಷ್ಟೊತ್ತು ಮಾತಾಡಿದರೆ ಸಾರಾಯಿತು. ಆರಂಭದಲ್ಲಿ ಏನು ಹೇಳಿದ್ವಿ ನಾವು? ಜ್ಞಾನವೇ ನಮ್ಮೆಲ್ಲರ ಗುರಿ. ಆದರೆ ಕರ್ಮ ದೊಡ್ಡದ್ದೋ ಜ್ಞಾನ ದೊಡ್ಡದ್ದೋ ಅಂತ ಕೇಳಿದಾಗ ಜ್ಞಾನವೇ ದೊಡ್ಡದ್ದು ನಿಜ, ಜ್ಞಾನವೇ ನಮ್ಮೆಲ್ಲರ ಗುರಿ. ಆದರೆ ಜ್ಞಾನ ಪಡ್ಕೊಳ್ಳಿಕ್ಕಿರುವಂಥ ಮಾರ್ಗ ಯಾವುದು ಅಂತ ಕೇಳಿದರೆ ಕರ್ಮವನ್ನು ಮಾಡೋ ಮಾರ್ಗ.
ಒಂದು ಸಣ್ಣ ಕೆಲಸ ಆರಂಭಿಸಿ ನಿಸ್ವಾರ್ಥವಾಗಿ ಶುರು ಮಾಡಿ. ಆರಂಭಿಸುವಾಗ ಸ್ವಾರ್ಥ ಇರುತ್ತೆ, ನನ್ನೊಂದು ಹೆಸರು ಬರಲಿ, ನನಗೊಂದು ಸ್ವಲ್ಪ ಗೌರವ ಸಿಗಲಿ ಅಂತೆಲ್ಲ ಇರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಈ ಕರ್ಮವನ್ನು ಮಾಡ್ತಾ ಮಾಡ್ತಾ ಹೆಂಗೆ ವಿಸ್ತಾರ ಆಗಬೇಕು ಅಂತಂದರೆ ಅದು ಪೂರ್ಣ ನಿಸ್ವಾರ್ಥತೆ ಕಡೆ ಕರ್ಕೊಂಡು ಹೋಗಬೇಕು. ಫೈನಲಿ ಜೀವಿತಾವಧಿಯ ಕೊನೆಯ ಹಂತದಲ್ಲಾದರೂ ಪರಿಪೂರ್ಣ ನಿಸ್ವಾರ್ಥವಾಗಿ ಕರ್ಮ ಮಾಡೋದನ್ನು ನಾವು ರೂಢಿಸಿಕೊಂಡ್ರೆ ಅದು ನಿಜವಾದ ಶಕ್ತಿ ಆಗುತ್ತೆ. ಜ್ಞಾನ ಪಡ್ಕೊಳ್ಳಿಕ್ಕೆ ಅರ್ಹತೆ ಸಿಕ್ಬಿಡುತ್ತೆ ಅಂತ. ಏನು ಚೆನ್ನಾಗಿದೆ. ನಾವು ಪುಟ್ಟ ಪ್ರಯೋಗವನ್ನು ಯುವ ಬ್ರಿಗೇಡ್ನಲ್ಲಿ ಇದನ್ನು ಮಾಡಿದ್ವಿ. ಸುಮ್ಮನೆ ನಾವು ಉದಾಹರಣೆ ಹೇಳೋದು ಅಷ್ಟೇ. ಯುವಕರ ಬಳಿ ಇರುವಂಥ ಸಾಮರ್ಥ್ಯ ಯಾವದ್ದು ಅಂತಂದರೆ ಶ್ರಮ ಹಾಕೋದು ಮಾತ್ರ. ದುಡ್ಡು ಎಲ್ರಿಗೂ ಕೊಡಲಿಕ್ಕಾಗಲ್ಲ. ಎಲ್ಲರೂ ಅವರ ತಂದೆ ತಾಯಿಂದರು ದೊಡ್ಡ ಮನೆತನದಿಂದ ಬಂದವರು ಅಂತಲೂ ಹೇಳ್ಕೊಳ್ಳುವಂಥದ್ದಿಲ್ಲ. ನಮ್ಮೆಲ್ಲದಲ್ಲೂ ಇದ್ದಿದ್ದು ಸಾಮರ್ಥ್ಯ ಮಾತ್ರ. ಹೀಗಾಗಿ ಸುಮ್ಮನೆ ಅಂದ್ಕೊಂಡ್ವಿ ನಾವು ಕಲ್ಯಾಣಿ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡೋಣ ಅಂತ. ಒಂದು ಕಲ್ಯಾಣಿ ನಮ್ಮೂರಿನಲ್ಲಿ ಶುರು ಮಾಡಿದ್ದು ನಾವು ಕಲ್ಯಾಣಿ ಕ್ಲೀನ್ ಮಾಡಲಿಕ್ಕೆ. ಆ ಕಲ್ಯಾಣಿ ಕ್ಲೀನ್ ಮಾಡುವ ಕೆಲಸ ಎಲ್ಲರೂ ಮಾಡಬೇಕು ಅಂತಂದಮೇಲೆ ಎಲ್ಲ ಕಡೆಗಳಲ್ಲೂ ಕಲ್ಯಾಣಿ ಕ್ಲೀನ್ ಮಾಡ್ತಾ ಮಾಡ್ತಾ ಹೆಸರು ಬಂತು ನಮಗೆ. ಕಲ್ಯಾಣಿ ಕ್ಲೀನ್ ಮಾಡೋ ಟೀಮ್ ಯಾವುದು ಅಂತಂದರೆ ಯುವ ಬ್ರಿಗೇಡ್ನ ಟೀಮು ಅಂತ. ಎಲ್ಲರೂ ಕಲ್ಯಾಣಿ ಕ್ಲೀನ್ ಮಾಡ್ತಾ ಮಾಡ್ತಾ ನಿಧಾನವಾಗಿ ಕಲ್ಯಾಣಿಯಿಂದ ವಿಸ್ತಾರಗೊಳ್ತಾ ನದಿ ಕ್ಲೀನ್ ಮಾಡಿದ್ವಿ. ನದಿ ಕ್ಲೀನ್ ಮಾಡುವಾಗ ನಮ್ಗೆ ಗೊತ್ತಾಯಿತು ಹೆಸರಿಗಿಂತ ದೊಡ್ಡದ್ದೇನು ಅಂದರೆ ಕೆಸರು ಕ್ಲೀನ್ ಮಾಡೋದು ಅಂತ. ಹೆಸರು ತನ್ನ ಪಾಡಿಗೆ ತಾನು ಬರುತ್ತೆ ನಿಜ, ಅದರಲ್ಲಿರುವ ಕೆಸರು ಸರಿ ಮಾಡೋದು ಹೆಂಗೆ? ಎಲ್ಲರೂ ಹಠ ಹಿಡಿದು ಅದರಿಂದ ಬೀಳ್ತಾ ಬೀಳ್ತಾ ಒಂದು ಹಂತಕ್ಕೆ ಬರ್ತಾ ಅನೇಕ ಬಾರಿ ನಮಗೆ ಇದರಿಂದ ನಮಗೇನೂ ಇಲ್ಲದೆ ಹೋದರೂ ಒಳಿತಿಗೋಸ್ಕರ ಇದನ್ನು ಮಾಡಲೇಬೇಕು ಅಂತ ಅನೇಕ ತರುಣರು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಯ್ತಲ್ಲ. ವಿವೇಕಾನಂದರ ಕರ್ಮಯೋಗದ ಮಾರ್ಗ ಅದು ಅಂತ. ಅವ್ರು ಹಾಕಿಕೊಟ್ಟ ದಾರಿ ಅದು. ಶುರು ಮಾಡಿ ಒಂದು ಕಡೆ, ಆದರೆ ಹಂತ ಹಂತವಾಗಿ ಬೆಳೀತಾ ಬೆಳೀತಾ ನನಗಿದರಿಂದ ಏನೂ ಆಗಬೇಕಾಗಿಲ್ಲಪ್ಪ, 4 ಜನಕ್ಕೆ ಒಳ್ಳೇದಾಗ್ಬಿಟ್ರೆ ಸಾಕು ಅಂತ ಅನ್ನಿಸ್ಬಿಡುತ್ತಲ್ಲ. ಆಗ ನಿಸ್ವಾರ್ಥತೆಯ ಮಹಾಸಾಗರದ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತೀರಾ. ಆ ಒಂದು ಹಂತದಲ್ಲಿ ಪರಿಪೂರ್ಣ ನಿಸ್ವಾರ್ಥ ನಿಮ್ಮನ್ನು ಆವರಿಸಿಕೊಳ್ತು ಅಂತಂದರೆ ನೀವು ಜ್ಞಾನ ಪಡ್ಕೊಳ್ಳಿಕ್ಕೆ ಅರ್ಹರಾಗ್ತೀರಿ. ಜ್ಞಾನ ನಿಮ್ಮದಾಗತ್ತೆ ಅಂತ. ಗುರಿ ಪಡ್ಕೊಳ್ಳಿಕ್ಕೆ ಯೋಗ್ಯತೆಯನ್ನು ಪಡ್ಕೋತೀವಿ ಅಂತ ಅಂದರೆ ಕರ್ಮಯೋಗ ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ನಮಗೊಂದು ಮಾರ್ಗ. ಯಾವುದು ಜ್ಞಾನ ಮಾರ್ಗದಿಂದ ಸಿದ್ಧಿಸುತ್ತೋ ಅದೇ ಕರ್ಮ ಮಾರ್ಗದಿಂದಲೂ ಸಿದ್ಧಿಸುತ್ತೆ ಅನ್ನೋದು ಫೈನಲಿ ಮಥಿತಾರ್ಥ. ಹೀಗಾಗಿ ಕರ್ಮಯೋಗಕ್ಕೆ ಅದೊಂದು ಶಕ್ತಿ ಇದೆ ಅಂತ ವಿವೇಕಾನಂದರು ಹೇಳ್ತಾರೆ. ಈ ಶಕ್ತಿಯ ಕುರಿತಂತೆ ಇನ್ನೂ ಹೆಚ್ಚಿನ ವಿಸ್ತಾರವಾದ ಅಂಶಗಳಿವೆ. ಆ ವಿಸ್ತಾರವಾದ ಅಂಶಕ್ಕೆ ಹೋದರೆ ಮತ್ತೊಂದು ಗಂಟೆ ಸುದೀರ್ಘವಾಗಿ ಎಳೆಯುವಂಥದ್ದಾದ್ದರಿಂದ ಆ ಅಂಶಗಳನ್ನು ನಾನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಹೇಗಾಗುತ್ತೆ. ನಾವೆಲ್ಲ ಹೇಳ್ತೀವಲ್ಲ, ಆಶ್ರಮಕ್ಕೆ ಹೋದ ತಕ್ಷಣ ಒಂದು ವೈಬ್ರೇಷನ್ಸ್ ಇದೆ ಅಂತ. ವಾಟ್ ಆರ್ ದೋಸ್ ವೈಬ್ರೇಷನ್ಸ್? ಕೆಲವು ವ್ಯಕ್ತಿಗಳ ಹತ್ರ ಕೂತ ತಕ್ಷಣ ಅವನೊಳಗೊಂದು ಅವನ ಜೊತೆ ಕೂತು ಮಾತಾಡಿದ್ರೆ ಖುಷಿ ಅನಿಸುತ್ತೆ ಅಂತ ನಾವು ಮಾತಾಡ್ತಿರ್ತೀವಲ್ಲ, ಹೇಗೆ ಹಬ್ಬುತ್ತೆ ಅದು? ಆ ವೈಬ್ರೇಷನ್ಸ್ ಎಲ್ಲಿಂದ ಹುಟ್ಟುತ್ತೆ ಅನ್ನೋದನ್ನು ವಿವೇಕಾನಂದರು ತುಂಬ ಸುಂದರವಾಗಿ ಭೌತಶಾಸ್ತ್ರದ ನಿಯಮಗಳನ್ನು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ನಾಳೆ ನಿಮ್ಮ ಜೊತೆ ಆ ವಿಚಾರಗಳನ್ನು ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.